ಆಯುರ್ವೇದ ಅಂತ ಹೇಳಿದರೆ ಏನು? ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ. ಅಂದರೆ ಆಯುಷ್ಯನ ವಿಜ್ಞಾನ ಅಂದ್ರೇನೋ ವಿಶಿಷ್ಟ ಜ್ಞಾನ. ಮನುಷ್ಯ ಕಣ್ಣು ಬಿಟ್ಟಿದಾಗಿಂದ ಅಂದರೆ ಉಸಿರು ಪ್ರಾರಂಭ ಆಗ್ತಕ್ಕಂಥ ಕ್ಷಣದಿಂದ ಹಿಡಿದು ಕೊನೆ ಉಸಿರು ಎಳಿತಕ್ಕಂಥ ಸಂದರ್ಭದವರೆಗೂ ಜೀವಿತ ಕಾಲ ಅಂತ ಕರಿತೀವಿ. ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಇದಕ್ಕಿರುವಂಥ ಮಾನ್ಯತೆ ಏನು? ಭಾರತದಲ್ಲಿ ಅಗ್ರಮಾನ್ಯ ಸ್ಥಾನ ಅಂದಿಗೂ ಇದೆ ಇಂದಿಗೂ ಇದೆ. ಹಾಗಾಗಿ ಇದನ್ನು ಅನಾದಿ ಮತ್ತು ಅನಂತ ಅಂತ ಕೇಳ್ತೇವೆ. ಅನಾದಿ ಅಂದರೆ ಆದಿಯೇ ಇಲ್ಲ. ಲೆಕ್ಕ ಸಿಕ್ಕಿರೋ ಪ್ರಕಾರ 5,000 ವರ್ಷಗಳ ದಾಖಲಾತಿ. ಅದಕ್ಕಿಂತ ಹಿಂದೆ ಗುರುಮುಖೇನ ಮೌಖಿಕವಾಗಿ ಬರ್ತಕ್ಕಂಥ ಪದ್ಧತಿ ಇರೋದ್ರಿಂದ ಅದಾಗಿರ್ಬೋದು. ಯಾಕೆ ನಿಮಗೆ ಆಯುರ್ವೇದವನ್ನೇ ತಗೊಳ್ಬೇಕು ಅಂತ ಅನ್ನಿಸ್ತು? ತುಂಬ ಗಟ್ಟಿಯಾಗಿ ಆಯುರ್ವೇದವನ್ನೇ ನಾನು ವೃತ್ತಿಪರ ಬದುಕಿನಲ್ಲಿ ನಾನು ಸಾಯೋವರೆಗೂ ಅದನ್ನು ಚಿಂತನೆ ಮಾಡಬೇಕು, ಅದರಲ್ಲೇ ಬದುಕು ಕಟ್ಕೊಳ್ಬೇಕು ಅನ್ನೋಕ್ಕೆ. ನಾನು ಡಾಕ್ಟರ್ ಅಲ್ಲ, ಬಟ್ ನಾನು ಏನು ಮಾಡ್ಬೋದು? ಒಂದು ಡ್ರಗ್ನ ಪ್ರೊಡ್ಯೂಸ್ ಮಾಡ್ಬೋದು, ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಡ್ರಗ್ನ ನೀವು ಸೇಲ್ಸ್ ಮಾಡ್ಬೋದು, ಡ್ರಗ್ನ ಕ್ವಾಲಿಟಿ ಅಸೆಸ್ಮೆಂಟ್ಗೆ ಬೆಂಬಲವಾಗಿ ನಿಂತ್ಬೋದು, ಫಂಕ್ಷನಲ್ ಫುಡ್ಸ್ನ ಪ್ರಮೋಟ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ಸ್ನ ತೆಗಿಬೋದು, ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡ್ಬೋದು, 7-8 ಸ್ಪಾ ನಡೆಸ್ಬೋದು, ಥೆರಪಟಿಕ್ ಸ್ಪಾ ನಡೆಸ್ಬೋದು, ಪಂಚಕರ್ಮ ಸೆಂಟ್ರ್ ಓಪನ್ ಮಾಡ್ಬೋದು, ಒಂದು ಕ್ಲಿನಿಕ್ಗೆ ನೀವು ಓಪನ್ ಮಾಡಿ ಡಾಕ್ಟರ್ನ ನೇಮಕ ಮಾಡಿಕೊಂಡು ಅಥವಾ ಡಾಕ್ಟರ್ನ ಪಾರ್ಟ್ನರ್ಶಿಪ್ ತೊಗೊಂಡು ಮಾಡಿಸ್ಬೋದು. ಶಾಂಪು, ಹೇರ್ ಆಯಿಲ್, ಬೇಕಾದಷ್ಟು ಕಾಸ್ಮೆಟಿಕ್ಸು, ಥೆರಪಟಿಕ್ ಮೆಡಿಸಿನ್ಸು ಇಷ್ಟನ್ನು ಉತ್ಪನ್ನ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಲೈಸೆನ್ಸ್ ತೊಗೊಂಡು ಮಾಡ್ಬೋದು. ಅನೇಕ ಅವಕಾಶಗಳು ಇದ್ರ ಮುಖಾಂತರ ಇದೆ. ಅಡುಗೆ ಮನೆಗಳು ಎಲ್ಲೆಲ್ಲೊಂದು ತಯಾರು ಮಾಡಿ ಯಾವ ಥರದ ಆಹಾರಗಳು ಎಲ್ಲಿ ಬರ್ತಾ ಇದೆಯೋ ಅನಿವಾರ್ಯತೆ ಇದ್ದಾಗ ಅದು ಹುಡುಗಿನೋ ಬೆಂಗಳೂರನ್ನ ಆರಿಸಿ ಬಂದಿರ್ತಾರೆ ವೃತ್ತಿಪರವಾಗಿ, ಅಡುಗೆ ಮನೆ ವ್ಯವಸ್ಥೆ ಇಲ್ಲ, ಅದು ಬೇರೆ ವಿಚಾರ. ಆದರೆ ಎಲ್ಲವೂ ಇದ್ದವರು ಎಲ್ಲ ಕಾಲಕ್ಕೂ ಹೋಟ್ಲ ತಿಂತಕ್ಕಂಥದ್ದು ತುಂಬ ದುಸ್ಥಿತಿ. ನಾವು ಆಯುರ್ವೇದದ ಬಗ್ಗೆ ಮಾತಾಡೋದಿದ್ರೆ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಇದಕ್ಕಿರುವಂಥ ಮಾನ್ಯತೆ ಏನು? ಭಾರತದಲ್ಲಿ ಅಗ್ರಮಾನ್ಯ ಸ್ಥಾನ ಅಂದಿಗೂ ಇದೆ ಇಂದಿಗೂ ಇದೆ. ಹಾಗಾಗಿ ಇದನ್ನು ಅನಾದಿ ಮತ್ತು ಅನಂತ ಅಂತ ಕೇಳ್ತೇವೆ. ಅನಾದಿ ಅಂದರೆ ಆದಿಯೇ ಇಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ಕಾಸ್ಟ್. ನಾನು ಶೇಷಕೃಷ್ಣ ಭಟ್. ಇವತ್ತಿನ ಈ ಬಾಸ್ಕಾಸ್ಟ್ ಇದೆಯಲ್ಲ, ಇದೊಂಥರ ಸ್ಪೆಷಲ್. ಯಾಕಂದರೆ ಇವತ್ತು ನಮ್ಮ ಜೊತೆಗೆ ಖ್ಯಾತ ಆಯುರ್ವೇದ ತಜ್ಞರಾಗಿರುವಂಥ ಡಾಕ್ಟರ್ CA ಕಿಶೋರ್ ಅವರಿದ್ದಾರೆ. ಇವರು ಸುಮಾರು 24 ವರ್ಷಗಳಿಂದ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹೆಚ್ಚಿನ ಜನರಿಗೆ ಆಯುರ್ವೇದವನ್ನು ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಆಯುರ್ವೇದ ಯಾಕೆ ಇಷ್ಟೊಂದು ಮುಖ್ಯ? ಆಯುರ್ವೇದ ಕ್ಷೇತ್ರದಲ್ಲಿರುವಂಥ ಅವಕಾಶಗಳೇನು? ಆಯುರ್ವೇದ ಡಾಕ್ಟರ್ ಅಲ್ಲದೇ ಇರುವಂಥವರು ಕೂಡ ಈ ಕ್ಷೇತ್ರದಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ? ಆಯುರ್ವೇದದಲ್ಲಿರುವಂಥ ಬೇರೆ ಬೇರೆ ಆಯಾಮಗಳೇನು? ಇವೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ಬಾಸ್ಕಾಸ್ಟ್ನಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ಮತ್ತೆ ಆಗ್ತಾಡ ನಾನು ಡಾಕ್ಟರ್ CA ಕಿಶೋರ್ ಅವರನ್ನ ವೆಲ್ಕಮ್ ಮಾಡ್ತೀನಿ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ ಶೇಷ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಬಹಳ ದಿನಗಳ ಬಾಕಿ ನಿಮ್ಮ ಜೊತೆ ಈ ಕಾರ್ಯಕ್ರಮ ಮಾಡೋದು ತುಂಬ ಖುಷಿ ಆಗ್ತಾ ಇದೆ. ಎಸ್, ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಬಾಸ್ಕಾಸ್ಟ್ನಲ್ಲಿ ನಿಮ್ಮಂತಹ ಗೆಸ್ಟ್ಗಳನ್ನು ಕರೆಸಬೇಕು ಅಂತ ತುಂಬ ಆಲೋಚನೆಗಳಿದ್ದು. ಸೊ ನೀವು ಬಂದಿದ್ದು, ನಿಮ್ಮ ಪ್ರೀಶಿಯಸ್ ಟೈಮನ್ನು ಕೊಡ್ತಾ ಇರೋದು ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಧನ್ಯವಾದ ಸರ್. ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದರೆ ಏನು? ಯಾಕಂದರೆ ನಮಗೆ ಗೊತ್ತಿರೋ ಹಾಗೆ ಇದೊಂದು ಪ್ರಾಚೀನ ಕಾಲದ ವೈದ್ಯಕೀಯ ಪದ್ಧತಿ ಅಂತ ನಾವು ಕರಿತೀವಿ. ಬಟ್ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ, ಈ ವೇಗದ ಯುಗದಲ್ಲಿ ಮತ್ತೆ ಆಯುರ್ವೇದ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಲಿತಕ್ಕೆ ಬರ್ತಾ ಇದೆ ಅಂತ. ಡೆಫಿನೇಷನ್ ಭಾಳ ಸಿಂಪಲ್ ಶೇಷ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ. ಅಂದರೆ ಆಯುಷ್ಯನ ವಿಜ್ಞಾನ ಅಂದ್ರೇನೋ ವಿಶಿಷ್ಟ ಜ್ಞಾನ. ಮನುಷ್ಯ ಕಣ್ಣು ಬಿಟ್ಟಿದಾಗಿಂದ ಅಂದರೆ ಉಸಿರು ಪ್ರಾರಂಭ ಆಗ್ತಕ್ಕಂಥ ಕ್ಷಣದಿಂದ ಹಿಡಿದು ಕೊನೆ ಉಸಿರು ಎಳಿತಕ್ಕಂಥ ಸಂದರ್ಭದವರೆಗೂ ಜೀವಿತ ಕಾಲ ಅಂತ ಕರಿತೀವಿ. ಅದನ್ನು ಹೇಗೆ ಕಳಿಬೇಕು, ಅರ್ಥಾತ್ ಅರ್ಥಗರ್ಭಿತವಾಗಿ ಹೇಗೆ ಕಳಿಬೇಕು, ಅರ್ಥಾತ್ ಸಾರ್ಥಕವಾಗಿ ಹೇಗೆ ಕಳಿಬೇಕು. ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನಂ ಅಂತಕ್ಕಂಥದ್ದು ನಮ್ಗೆ ಗೊತ್ತೇ ಇದೆ. ಆದರೆ ದೈನ್ಯತೆ ಇಲ್ಲದೆ, ರೋಗ ರುಜಿನ ಬರದೆ ಆರೋಗ್ಯವಾಗಿ ಸಾಯಬೇಕು. ಮನುಷ್ಯ ಸತ್ತ ಅಂದರೆ ಹೀಗೆ ಬದುಕಿದ್ದ ಅಂತೊಂದು ಕೀರ್ತಿ ಬರಬೇಕು. ಸತ್ತ ಮೇಲೆ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿ ಹೋಗಬೇಕು. ಇನ್ನೊಂದು ವಿಶ್ವೇಶ್ವರಯ್ಯ, ಇನ್ನೊಂದು ಅಬ್ದುಲ್ ಕಲಾಮರನ್ನ ನಾವು ಸೃಷ್ಟಿ ಮಾಡೋಕ್ಕಾಗಿಲ್ಲ. ಆ ಥರದ ಅನಿವಾರ್ಯತೆ ಸೃಷ್ಟಿ ಮಾಡಿ ಹೋಗಬೇಕು. ಅದು ಸಾರ್ಥಕ ಬದುಕಿನ ಲಕ್ಷಣ ಮತ್ತು ಜೀವನದ ಪರಿಭಾಷೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಪೂರಕವಾಗಿ ಬೆಂಬಲವಾಗಿ ಆಯುರ್ವೇದ ನಿಂತಿದೆ. ಯಾಕೆಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳ್ತೀವಿ. ಏನಿದೆ ಅರ್ಥ? ನೀವು ಸ್ವಸ್ಥರಾಗಿದ್ದೀರಾ, ಸಾಯುವವರೆಗೂ ಸ್ವಸ್ಥರಾಗೇ ಇರಿ, ಅಸ್ವಸ್ಥರಾಗಬೇಡಿ. ಅದಕ್ಕಾಗಿ ಆಯುರ್ವೇದ ಇದೆ. ಆತುರಸ್ಯ ವಿಕಾರ ಪ್ರಶಮನ, ಅಪ್ಪಿ ತೊಂದರೆ ಬಂದುಬಿಡ್ತಾ ಯೋಚನೆ ಮಾಡಬೇಡಿ, ನಾವಿದ್ದೀವಿ. ಆ ತೊಂದರೆಯಿಂದ ಬಹುಬೇಗ ಡಿವಿಯೇಷನ್ ಆಗಿರುತ್ತಲ್ಲ ಹೆಲ್ತಿಂದ, ವಾಪಸ್ ತೊಗೊಂಡು ಬರ್ತೀವಿ ಅಂತ. ಯಾಕೆ ಪ್ರಜ್ಞಾಪರಾಧ ಜನ್ಯ ವ್ಯಾಧಿಗಳು ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಪುಟ್ ವಯಸ್ಸಿಗೆಲ್ಲ ತೊಂದರೆಗಳು ಬರ್ತಾ ಇರಲಿಲ್ಲ. ಮಗು ಹುಟ್ಟಿತು ಅಂದರೆ ಹುಟ್ಟಿತು, ತಾಯಿ ಮಗು ಚೆನ್ನಾಗಿದ್ದಾರೆ. ಮನುಷ್ಯ ಸತ್ತ ಅಂದರೆ ಸತ್ತ, 100 ವರ್ಷ ಆಗಿತ್ತು ಸತ್ತ ಅಂತ. ಇವತ್ತು ಮಗು ಎಲ್ಲಿ ಹುಟ್ಟುತ್ತಾ ಇದೆ? ಆಸ್ಪತ್ರೆಯಲ್ಲಿ. ಮಗು ಎಲ್ಲಿ ಹುಟ್ಟುತ್ತಾ ಇತ್ತು? ಮನೆಯಲ್ಲಿ. ಈಗ ಮನುಷ್ಯ ಎಲ್ಲಿ ಸಾಯ್ತಾ ಇದ್ದಾನೆ? ಆಸ್ಪತ್ರೆಯಲ್ಲಿ. ಮನುಷ್ಯ ಮೊದಲು ಎಲ್ಲಿ ಸಾಯ್ತಾ ಇದ್ದ? ಮನೆಯಲ್ಲಿ. ಸೊ ಬದುಕು ಮತ್ತು ಸಾವಿನ ಅಂತರ ಏನು ಅಂತ ನಾವು ಅದು ಅರ್ಥ ಮಾಡ್ಕೊಳ್ತಕ್ಕಂಥ ಕಾಲಘಟ್ಟದಲ್ಲಿದ್ದೀವಿ. ಸೊ ಹಾಗಾಗಿ ಆಯುರ್ವೇದ ಇವತ್ತು ಅನಿವಾರ್ಯ.
ಅವಶ್ಯ, ಬೇಕೇ ಬೇಕು ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದ್ವಿ. ಇಲ್ಲ, ನಾನೊಂದು ಕೇಳಬೇಕಿಲ್ಲಿ. ಈಗ ಪ್ರಪಂಚದ ವೈದ್ಯಕೀಯ ಪದ್ಧತಿಗಳನ್ನು ನಾವು ಮಾತಾಡ್ತಾ ಹೋದರೆ ಸಿಂಪಲ್ ಆಗಿ ಎಲ್ರಿಗೂ ಗೊತ್ತಿರುವಂಥದ್ದು ಮಾತಾಡ್ತೀವಿ ಅಂತ ಹೇಳಿದರೆ ಹೋಮಿಯೋಪತಿ, ಆಲೋಪತಿ ಅಂತ ಹೇಳಿ ನಾವೆಲ್ಲ ಮಾತಾಡ್ತೀವಿ. ಸೊ ಇದನ್ನೆಲ್ಲ ನಾವು ಕಂಪೇರ್ ಮಾಡಿ ನೋಡಿದಾಗ ಇವತ್ತು ಆಯುರ್ವೇದ ಅಂತ ಹೇಳುವಂಥದ್ದು ಎಲ್ಲಿದೆ? 2014 ನಂತರ ಕಳೆದ ಒಂದು ದಶಕಗಳಲ್ಲಿ ಆಯುರ್ವೇದ ಎಲ್ಲದ ಹಿರಿಮೆ, ಗರಿಮೆ ಮತ್ತು ಮನ್ನಣೆ ಪಡೆದಿಂದ ಖಂಡಿತ ತಪ್ಪಾಗಲಾರದು. ಈ ಮಾತು ಅಪ್ರಸ್ತುತ 2014 ಮೊದಲು. ಇವತ್ತಿನ ಕಾಲಮಾನದಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ನೀತಿ ಇರ್ಬೋದು, ಸರ್ಕಾರದ ಧೋರಣೆ ಆಯುರ್ವೇದ ಕಡೆಗೆ ತುಂಬ ಶ್ಲಾಘನೀಯ, ತುಂಬ ಮೆಚ್ಚುಗೆಯ ಒಂದು ಸಂಗತಿ. ಯೋಗ ಮತ್ತು ಆಯುರ್ವೇದ ಎರಡೂ ತನ್ನದಂತಹ ವಿಶಿಷ್ಟ ಸ್ಥಾನಮಾನವನ್ನು ಪಡ್ಕೊಂಡಿದೆ. ಒಂದು. ಎರಡನೇದು, ಇವತ್ತು ಮಾಹಿತಿ ಚೆನ್ನಾಗಿ ರವಾನೆ ಆಗ್ತಿದೆ. ನಾನು ಹಿಂದೆ ಅನೇಕ ಪಾಡ್ಕಾಸ್ಟಲ್ಲೂ ಹೇಳ್ತಾ ಇದ್ದೆ, ನ್ಯೂಸ್ ಹ್ಯಾಸ್ ಟು ಬಿ ಯೂಸ್ಡ್, ಇಟ್ ಈಸ್ ಮಿಸ್ಯೂಸ್ಡ್, ಅಬ್ಯೂಸ್ಡ್ ಆ್ಯಂಡ್ ಓವರ್ ಯೂಸ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಅಂತ. ನಾನು ಬಾಸ್ ಕ್ಯಾಸ್ಟ್ಗೆ ತುಂಬ ಕೃತಜ್ಞತೆಯನ್ನು ಯಾಕೆ ಸಲ್ಲಿಸ್ತೇನೆ ಅಂದರೆ, ಸರಿಯಾದಂತಹ ಮಾಹಿತಿಯ ಸರಬರಾಜು ಸರಿಯಾದಂತಹ ವ್ಯಕ್ತಿಗೆ ಸಕಾಲಕ್ಕೆ ಆಗ್ತಕ್ಕಂಥ ಕೆಲಸ ನೀವು ಮಾಡ್ತಾ ಇರೋದ್ರಿಂದ ಎಷ್ಟೋ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಎಲ್ಲದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಬಿಕಾಸ್ ಯೂಟ್ಯೂಬ್ ಈಸ್ ಸೋ ಫ್ರೀ. ಹೌದು. ಈ ಮೊಬೈಲ್ 15,000 ರೂಪಾಯಿ 10,000 ರೂಪಾಯಿ ಮೊಬೈಲ್ ಇದ್ದರೆ ನಾನು ಕಂಟೆಂಟ್ ಕ್ರಿಯೇಟರ್ ಅಂತ ಆಗಿರೋದ್ರಿಂದ ಒಳ್ಳೆಯ ಅಂಶಗಳನ್ನು ಸಮಾನ ಮನಸ್ಕರ ಜೊತೆ ಅಥವಾ ಯಾರು ಆಸಕ್ತರವ್ರ ಜೊತೆ ವಿಷಯಾಧಾರಿತವಾದಂಥ ಅಂಶಗಳನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಿಮಗೆ ಮೊಟ್ಟ ಮೊದಲ ಅಭಿನಂದನೆ ಮತ್ತು ಶ್ಲಾಘನೆಯನ್ನು ನಾನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೇನೆ. ತೊಂದರೆಗಳು ಪ್ರಜ್ಞಾಪರಾಧ ಅಂತ ನಾನು ಹೇಳ್ತಾ ಇದ್ದೆ. ಡಾಕ್ಟ್ರಾಗಿ ನಾನಾಗಿರ್ಬೋದು, ಮಾಧ್ಯಮದವ್ರು ತಾವಾಗಿರ್ಬೋದು, ಡ್ರೈವಿಂಗ್ ಸ್ನೇಹಿತರಾಗಿರ್ಬೋದು, ಸೆಕ್ಯೂರಿಟಿ ಅವರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಹಗಲು ಇರಲು ನಾವು ವ್ಯತ್ಯಾಸ ಇಲ್ಲದೆ ಕೆಲಸ ಮಾಡ್ತೀವಿ. ಹೌದು. ಯಾವುದೋ ದೇಶದ ಸೂರ್ಯೋದಯಕ್ಕೆ ನಾವು ಕೆಲಸ ಮಾಡೋದು. ಈಗ ಡ್ರೈವಿಂಗ್ ಸ್ನೇಹಿತರು, ಸೆಕ್ಯೂರಿಟಿಯವರು ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತಾರೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ. ಪ್ರಕೃತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥದ್ರಿಂದ ಅನೇಕ ಕಾಯಿಲೆಗಳು, ಗೊತ್ತೇ ಇಲ್ಲತಕ್ಕಂಥ ಕಾಯಿಲೆಗಳು, ಒತ್ತಡಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮೇಲಿಂದ ಮೇಲೆ ಇವತ್ತು ನಮಗೆ ಆವೃತವಾಗ್ತದೆ. ಮೇಲಿಂದ ಮೇಲೆ ನಮಗೆ ಹೇರ್ಕೊಂಡು ನಾವೇ ತರಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿರೋದ್ರಿಂದ ತುಂಬ ದುಸ್ಥಿತಿ. ಡಯಾಬಿಟಿಸು ಸ್ಮಾಲ್ ಎಕ್ಸಾಂಪಲ್. ಒಂದು ಕಾಲಕ್ಕೆ ಶ್ರೀಮಂತನಿಗೆ, ತುಂಬ ದುಡ್ಡಿರೋನಿಗೆ, ತುಂಬ ಸೋಮಾರಿಗೆ ವಯಸ್ಸಾದ ಮೇಲೆ 65 ಅಂತ ಡಯಾಬಿಟೀಸ್ ಬಂತು ಅಂತ. ಶ್ರೀಮಂತರ ಕಾಯಿಲೆ ಅಂತ. ಇವತ್ತು ಮಗು ಹುಟ್ಟು ಡಯಾಬಿಟಿಸ್ ಇಲ್ಲ ಅಂದರೆ ಸುಕೃತ ಸೌಭಾಗ್ಯ ಪುಣ್ಯ, ನಮ್ಮ ಮಗು ಆರೋಗ್ಯವಾಗಿದೆ ಅಂತ ಕೇಳ್ತೀವಿ. ಮದುವೆ ಆಯಿತು ಅಂದರೆ ಮಕ್ಕಳು ಹುಟ್ಟುತ್ತಾ ಇತ್ತು, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮದುವೆ ಆದರೆ 4 ಜನರ ಡಾಕ್ಟ್ರ್ ಹತ್ರ ಹೋಗಿ ಇವೆಲ್ಲ ಇನ್ಫರ್ಟಿಲಿಟಿ, ಅದು ಇದು IVF ಎಲ್ಲ ಪರಿಶೀಲನೆ ಪರಾಮರ್ಶೆಗಳಾದಮೇಲೆ, ಆಪ್ತ ಸಮಾಲೋಚನೆಗಳಾದಮೇಲೆ, ಕೌನ್ಸಿಲಿಂಗ್ ಆದಮೇಲೆ ಒಂದು ಮಗುವಿಗೆ ಜನನ. ಭಾರತೀಯ ತಾಯಿ 10, 15, 106 ಮಕ್ಕಳಿಗೆ ಇತಿಹಾಸ, 16 ಮಕ್ಕಳ ಕಣ್ಮುಂದೆ ಇರತಕ್ಕಂಥ ದೃಷ್ಟಾಂತ. ಇವತ್ತು 1ನೇ ಮಗುವಿಂದ 2ನೇ ಮಗುವಿಗೆ ದೊಡ್ಡ ವಿಚಾರ. ಏನು ಕಾರಣ ಇದಕ್ಕೆಲ್ಲ ಅಂತ? ಒಂದು, ಭಾರತೀಯ ಗರ್ಭ ಶ್ರೇಷ್ಠ ಗರ್ಭ. ಭಾರತೀಯ ಹೆಣ್ಮಕ್ಳ ಗರ್ಭ ತುಂಬ ಶ್ರೇಷ್ಠವಾದಂತಹ ಗರ್ಭ. ಅನೇಕ ಆರೋಗ್ಯವಂತ ಶಿಶುಗಳಿಗೆ ಜನನ ಕೊಟ್ಟಂತಹ ಗರ್ಭ, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಇವತ್ತು ಮಾನಸಿಕ ಒತ್ತಡ, ಡಯಟ್ರಿ ಲೈಫ್ ಸ್ಟೈಲು ಅಂದರೆ ಊಟದ ಅಭ್ಯಾಸಗಳು, 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ಇಡ್ತಕ್ಕಂಥ ಪದ್ಧತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ನಾವು ಯಾವುದೂ ನಮ್ಮತನವನ್ನು ಉಳಿಸ್ಕೊಳ್ದೇ ಇರ್ತಕ್ಕಂಥದ್ದು. ಇವತ್ತು ಬೆಳಗಾಗೆದ್ದು ಮನೇಲಿ ಊಟ ಮಾಡಬೇಕು, ಅದರ ಸೌಲಭ್ಯ ಇದ್ದರೂ, ಆರ್ಥಿಕ ಸ್ಥಿತಿಗತಿಗಳು ಪೂರಕವಾಗಿದ್ದರು ಅಥವಾ ಬಡತನದಲ್ಲಿದ್ದರೂ ಮನೇಲೇ ತಿಂತಾಯಿದ್ವಿ. ಶ್ರೀಮಂತ ಚೆನ್ನಾಗಿ ಗೋಡಂಬಿ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ದ. ಇವತ್ತು ದುಡ್ಡು ಇದೆಯೋ ಇಲ್ವೋ ಬೀದಿಲಿ ತಿಂತಕ್ಕಂತಹ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದೀವಿ. ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನೀವು ಶನಿವಾರ ಭಾನುವಾರ ಅಷ್ಟೇ ಯಾಕೆ ಸಾಯಂಕಾಲ 5 ಗಂಟೆ ಮೇಲೆ ಬೀದಿಗೆ ಹೋದರೆ ಮನೇಲಿ ಅಡುಗೆ ಮನೆ ವ್ಯವಸ್ಥೆನೇ ಇಲ್ಲವೇನೋ, ಬೀದಿನೇ ಬದುಕು ನಮ್ಮದು ಅಂತ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇವತ್ತು ಕ್ಲೌಡ್ ಕಿಚನ್ಸ್ ಅಂತ ಬಂದುಬಿಟ್ಟಿದೆ. ಅಡುಗೆ ಮನೆಗಳು ಎಲ್ಲೆಲ್ಲೊಂದು ತಯಾರು ಮಾಡಿ ಯಾವ ಥರದ ಆಹಾರಗಳು ಎಲ್ಲಿ ಬರ್ತಾಯಿದೆಯೋ, ಅನಿವಾರ್ಯತೆ ಇದ್ದಾಗ ಯಾವುದೋ ಹುಡುಗಿನೋ ಬೆಂಗಳೂರನ್ನ ಆರಿಸಿ ಬಂದಿರ್ತಾರೆ ವೃತ್ತಿಪರವಾಗಿ, ಅಡುಗೆ ಮನೆ ವ್ಯವಸ್ಥೆ ಇಲ್ಲ, ಅದು ಬೇರೆ ವಿಚಾರ. ಆದರೆ ಎಲ್ಲವೂ ಇದ್ದವರು ಎಲ್ಲ ಕಾಲಕ್ಕೂ ಹೋಟ್ಲಲ್ಲಿ ತಿಂತಕ್ಕಂಥದ್ದು ತುಂಬ ದುಸ್ಥಿತಿಯ ವಿಚಾರ. ಅಬ್ಸಲ್ಯೂಟ್ಲಿ. ಈಗ ನಾವು ಆಯುರ್ವೇದದ ಬಗ್ಗೆ ಮಾತಾಡೋದಿದ್ರೆ ಭಾರತದಲ್ಲಿ ಮತ್ತು ಪ್ರಪಂಚದಲ್ಲಿ ಇದಕ್ಕಿರುವಂಥ ಮಾನ್ಯತೆ ಏನು? ಭಾರತದಲ್ಲಿ ಅಗ್ರಮಾನ್ಯ ಸ್ಥಾನ ಅಂದಿಗೂ ಇದೆ, ಇಂದಿಗೂ ಇದೆ. ಹಾಗಾಗಿ ಇದನ್ನು ಅನಾದಿ ಮತ್ತು ಅನಂತ ಅಂತ ಕೇಳ್ತೇವೆ. ಅನಾದಿ ಅಂದರೆ ಆದಿಯೇ ಇಲ್ಲ. ಲೆಕ್ಕ ಸಿಕ್ಕಿರೋ ಪ್ರಕಾರ 5,000 ವರ್ಷಗಳ ದಾಖಲಾತಿ. ಅದಕ್ಕಿಂತ ಹಿಂದೆ ಗುರುಮುಖೇನ ಮೌಖಿಕವಾಗಿ ಬರ್ತಕ್ಕಂಥ ಪದ್ಧತಿ ಇರೋದ್ರಿಂದ ಅದಾಗಿರ್ಬೋದು. ಅನಂತ ಯಾಕೆ ಅಂದರೆ ಇವತ್ತು ಹೇಳ್ತಕ್ಕಂಥ ಸಿದ್ಧಾಂತ ನಾಳೆಗೂ ನಾಳಿದ್ದಿಗೂ ಇನ್ನು 16 ವರ್ಷಕ್ಕೂ ಕೂಡ ಅದು ಪ್ರಸ್ತುತ ಪ್ರಚಲಿತ ಆಗಿರೋದ್ರಿಂದ ಅನಂತ ಅಂತ ಕೇಳ್ತೀವಿ. ಡೆಫಿನೆಟ್ಲಿ ಇವತ್ತು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ನೀವು ಜರ್ಮನಿ ಹೋಗ್ಬೋದು, ಬೇರೆ ಕಡೆ ಹೋಗ್ಬೋದು, ಆಯುರ್ವೇದಕ್ಕೆ ಎಲ್ಲದ ಮನ್ನಣೆಗಳು ತುಂಬ ಬರ್ತಿದೆ. ಆ್ಯಂಡ್ ಆಯುರ್ವೇದ ಅಂತಕ್ಕಂಥ ಪದ ಬಳಕೆ ಕೆಲವೊಂದು ಕಡೆ ನಿಮಗಿನ್ನೂ ಮಡಿವಂತಿಕೆ ಇದ್ದರೆ ಭಾರತೀಯರದ್ದು ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾದ್ದು
ಅಂತ. ಹರ್ಬಲ್ ಇಂಡಿಜಿನಿಯಸ್ ಮೆಡಿಸನ್ಸ್ ಅಂತಕ್ಕಂಥ ಟ್ಯಾಗ್ಲೈನಲ್ಲಿ ನಮ್ಮ ಅರಿಶಿನ, ಏಲಕ್ಕಿ, ಲವಂಗ, ಉಪ್ಪು, ಮೆಣಸು, ಜೀರಿಗೆ, ನಮ್ಮ ಹಿಮಾಲಯನ್ ರಾಕ್ ಸಾಲ್ಟು ಜಗತ್ತಿನಾದ್ಯಂತ ಹೋಗ್ತಾಯಿದೆ. ನಮ್ಮದೇ ಆದಂಥ ಸೈಂಧವ ಲವಣ, ಅನೇಕ ವಿಧವಂಥ ಜಗತ್ತಿನ ಬೇರೆ ಬೇರೆ ಆಯಾಮಗಳಿಗೆ ಅದು ರವಾನೆ ಆಗ್ತಿದೆ, ಬಳಸ್ತಾ ಇದ್ದಾರೆ. ಸೊ ಹಾಗಾದ್ರೆ ಜಾಗೃತಿ ತುಂಬ ಚೆನ್ನಾಗಿ ಆಗ್ತಿದೆ. ಒಂದು. ಎರಡನೇದು, ಕಾಯಿಲೆ ಬಂದ ಮೇಲೆ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತೇನಿತ್ತು, ಇಲ್ನೆಸ್ಸು, ವೆಲ್ನೆಸ್ಸು ಕಾಯಿಲೆ ಬರೋಕ್ಕಿಂತ ಮುಂಚೆ ಸ್ವಸ್ಥ ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂತೇನಿತ್ತು, ಅಲ್ಲಿ ಅಗ್ರಮಾನ್ಯ ಸ್ಥಾನವನ್ನು ಆಯುರ್ವೇದ ಹೊಂದಿದೆ ಅಂದರೆ ನಿಸ್ಸಂಶಯವಾಗಿ ಸತ್ಯ. ಬಟ್ ಈಗ ನಿಮಗೆ ಕೇಳೋದು ಸರ್, ಈಗ ನೀವು ಸುದೀರ್ಘವಾಗಿ ಈ ಆಯುರ್ವೇದಿಕ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀರಾ, ಈ ಪ್ರೊಫೆಷನಲ್ಲಿ ಇದ್ದೀರಾ, ಯಾಕೆ ನಿಮಗೆ ಆಯುರ್ವೇದವನ್ನೇ ತಗೊಳ್ಬೇಕು ಅಂತ ಅನ್ನಿಸ್ತು? ಈಗ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಿದ್ರೆ, ನಿಮ್ಮ ಊರು, ನೀವು ಹುಟ್ಟಿದ್ದು ಬೆಳೆದಿದ್ದು, ನಿಮ್ಮ ಕನಸುಗಳು. ಕನಸು ನನಸಾಗಿದೆ ಅಂತಕ್ಕಂಥದ್ದೇ ಸಂತೃಪ್ತಿ. ಓಕೆ. ನನ್ನ ತಾತ 101 ವರ್ಷ ಬದುಕಿದ್ರು. ಅವರು ಆಯುರ್ವೇದ ವೈದ್ಯರಾಗಿದ್ದರು. ನನ್ನ ತಂದೆ ತಾಯಿಗಳು ವೈದ್ಯರು. ಹಾಗಾಗಿ ವೈದ್ಯಕೀಯ ವೃತ್ತಿಗೆ ಬರಬೇಕು ಅಂತಕ್ಕಂಥ ಒಂದು ಇಂಗಿತ ಇಚ್ಛೆ ಇತ್ತು. ಅದು ಆಯುರ್ವೇದಿಕ್ಕಿಗೆ ಬರಬೇಕು ಅಂತಿತ್ತು ಆ ಕಾಲದಲ್ಲಿ. ವೈದ್ಯನಾಗಬೇಕು ಅಂತ ಅಷ್ಟೇ ಇತ್ತು. ನಾನು ಸ್ವಲ್ಪ ಭಾರತೀಯ ಪರಂಪರೆಗೆ, ನಮ್ಮ ಇಂಡಾಲಜಿ ಅಂತ ನಾವೇನು ಕರಿತೀವಿ, ಅದಕ್ಕೆ ನನ್ನ ಸೆಳೆತ ಇದ್ದರಿಂದ ನನ್ನ ಆಯ್ಕೆ ತುಂಬ ಹೆಮ್ಮೆಯಿಂದ ಆಯುರ್ವೇದ ಇತ್ತು. ಆ್ಯಂಡ್ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಆವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಸಾಧ್ಯ ಇತ್ತು. ಇವತ್ತಿಗೆ ಇನ್ನೊಂದು ಥರ ಕಷ್ಟ ಸಾಧ್ಯ, ಬಿಕಾಸ್ ಆಫ್ ಸ್ಯಾಚುರೇಷನ್ನು, ಕಾಂಪಿಟೇಷನ್ನು. ಆವತ್ತು ಸೇರ್ತಾನೆ ಇರಲಿಲ್ಲ ಜಾಸ್ತಿ ಜನ ಆಯುರ್ವೇದಕ್ಕೆ. ಆ್ಯಂಡ್ ಬೆಂಗಳೂರಲ್ಲಿ ನಾನು 2000 ಆಸ್ಪಾಸ್ನಲ್ಲಿ ವೃತ್ತಿಪರ ಬದುಕನ್ನು ಶುರು ಮಾಡಿದಾಗ ಒಂದು 7-8-10 ಜನ ಇರ್ಬೋದೇನೋ. ಅದಕ್ಕಿಂತ ಮೀರಿ ಆಯುರ್ವೇದ ವೈದ್ಯರು, ಸ್ಥಾಪಿತವಾದಂಥ ವೈದ್ಯರಿಲ್ಲ. ವೈದ್ಯರು ಸಾಕಷ್ಟಿದ್ರು, ರೆಕಗ್ನೈಸ್ಡ್ ಅಥವಾ ಸ್ಥಾಪಿತ ವೈದ್ಯರು ಅಂತ ಏನು ಕರಿತೀವಿ, ಒಂದು 7-8-10 ಜನ ಇರ್ಬೋದೇನೋ. ಆ ಹಂತದಲ್ಲಿ ವೃತ್ತಿಪರ ಬದುಕು, ವೃತ್ತಿಪರ ಯುದ್ಧ, ಬದುಕಲ್ಲ ಯುದ್ಧ ಕಷ್ಟ ಶುರು ಮಾಡಿದಾಗ ಪೇಷಂಟ್ಸ್ನ ಹೊಂದಿಸ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯದ ಕೆಲಸ. ಅವತ್ತು ನಂಬಿಕೆ ಬೇರೂರ್ತಕ್ಕಂಥ ಮಾತು ತುಂಬ ಯಕ್ಷಪ್ರಶ್ನೆ ಆಗಿತ್ತು. ತುಂಬ ಗಟ್ಟಿಯಾಗಿ ಆಯುರ್ವೇದವನ್ನೇ ನಾನು ವೃತ್ತಿಪರ ಬದುಕಿನಲ್ಲಿ ನಾನು ಸಾಯೋವರೆಗೂ ಅದನ್ನು ಚಿಂತನೆ ಮಾಡಬೇಕು, ಅದರಲ್ಲೇ ಬದುಕಬೇಕು, ಬದುಕು ಕಟ್ಕೊಳ್ಬೇಕು ಅನ್ನೋಕ್ಕೆ ನನ್ನ ತಂದೆ ತಾಯಿ ಮೊಟ್ಟ ಮೊದಲ ಬುನಾದಿ, ಮಾಸ್ಟರ್ ಹಿರಣ್ಯನವರು ಎರಡನೇ ಬುನಾದಿ. ಭಾಷೆಯನ್ನು, ಬದುಕನ್ನು ಕಟ್ಟಿಕೊಟ್ಟೋದ್ರಲ್ಲಿ ಅವರ ಬದುಕು, ನನ್ನ ಬದುಕಿನಲ್ಲಿ ಅವರ ಪಾತ್ರ ತುಂಬ ದೊಡ್ಡದು. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಸ್ಮರಿಸ್ತೇನೆ, ಶ್ಲಾಘಿಸ್ತೇನೆ ಕೂಡ. ಮೂರ್ಖನಾಗಿರಬೇಕು ಅಂತ ಹೇಳ್ತಾಯಿದ್ರು. ಹೊಂದ್ಕೊಂಡಿರಬೇಕು, ಕಾಯ್ತಾ ಇರಬೇಕು, ಕಾತರದಿಂದ ಇರಬೇಕು, ಅದು ಯಶಸ್ಸಿಗೆ ಕಾರಣ ಅಂತ. ಯಾಕಂದರೆ ಡೇ 1 ನಿಮಗೆ ಪೇಷಂಟ್ಸ್ ಬರಲಿಕ್ಕೆ ಸಾಧ್ಯ ಇಲ್ಲ, ಡೇ 1 ಹಣ ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಮುಖ್ಯ ತಾವು ಬಿಸ್ನೆಸ್ಸು, ಅದಕ್ಕೆ ಆಯಾಮದಲ್ಲಿ ಹೇಳೋದಾದರೆ ಬಿಸ್ನೆಸ್ಸನ್ನು ಆಮೇಲೆ ನೋಡು, ವೃತ್ತಿಯಾಗಿ ಮೊದಲು ನೋಡು. ಸಿ ಇಟ್ ಆಸ್ ಎ ಪ್ರೊಫೆಷನ್, ಸಿ ಇಟ್ ಆಸ್ ಎ ಪ್ಯಾಷನ್. ಅದಾದಮೇಲೆ ಕಾಮರ್ಸ್ ಬೇಕು. ಅದೇ ದುಡ್ಡೇ ಎಲ್ಲದಕ್ಕೂ ಅಲ್ಲ. ಹೋಗುವಾಗ ಏನನ್ನೂ ಎತ್ಕೊಂಡು ಹೋಗೋದಿಲ್ಲ. ಬದುಕುವಾಗ ಲೌಕಿಕ ಬದುಕಿಗೆ ಹಣ ಬೇಕು. ಅದನ್ನು ಬಿಟ್ಟು ಬದುಕು ಅಂತ ಒಂದಿದೆ, ಅದು ಅಸ್ಮಿತೆ, ಅದು ಐಡೆಂಟಿಟಿ, ಅದು 4-6 ಜೊತೆ ಬೆರುವಿಕೆ. ಬಟ್ ನಿಮಗೆ ಯಾವಾಗ ನಿಮಗೆ ಪೇಷನ್ಸ್ ಬರ್ತಾ ಇರಲಿಲ್ಲ ಅಂದರೆ, ಈಗ ಸೋಷಲ್ ಸರ್ವಿಸ್ ಮಾಡಬೇಕು, ಬೇಡ ಅಂತ ಹೇಳಲ್ಲ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನೀವು ಆಯುರ್ವೇದ ಡಾಕ್ಟರ್ ಆಗಬೇಕು ಅಂತ ಹೇಳಿ ಫೀಲ್ಡಿಗೆ ಬಂದಂಥವ್ರು, ಆಯುರ್ವೇದ ಡಾಕ್ಟ್ರಾಗಿ ನೀವು ಸಸ್ಟೈನ್ ಕೂಡ ಆಗಬೇಕಾಗತ್ತೆ, ನಿಮ್ಮ ಜೀವನ ನಡಿಬೇಕಲ್ವಾ. ಸೊ ಅದು ಅಂತ ಹೇಳಿ ಬಂದಾಗ ಹಣ ಬರಲೇಬೇಕಾಗುತ್ತೆ. ಬಟ್ ಯಾರೊಬ್ಬರು ಬರ್ತಾ ಇಲ್ಲ ಅಂತ ಹೇಳಿದಾಗ ನೀವು ಯಾವತ್ತಾರು ನಾನು ಇದು ಮಾಡಬಾರ್ದಾಗಿತ್ತು ಅಂತ ಅನಿಸಿದ್ದು? ಉತ್ತಮವಾದಂಥ ಸುಭಾಷಿತವನ್ನು ನೆನೆಸ್ತೇನೆ. ಕ್ವಚಿನ್ ಧರ್ಮ ಕ್ವಚಿನ್ ಮೈತ್ರಿ ಕ್ವಚಿದರ್ಥ ಕ್ವಚಿದೇಶಃ ಕರ್ಮಾಭ್ಯಾಸ ಕ್ವಚಿತ್ ಚೇತಿ ಚಿಕಿತ್ಸಾ ನಾಸ್ತಿ ನಿಷ್ಫಲ ಅಂತ ಒಂದು ಹೋಗ್ತಿದೆ. ಕ್ವಚಿನ್ ಧರ್ಮ. ಈಗ ಶೇಷ ನನ್ನ ಹತ್ರ ಬಂದರು, ನನ್ನ ಆತ್ಮೀಯರಾಗಿ ಅಂದರೆ ನನ್ನ ಬೆಸ್ಟ್ ಆಫ್ ದ ಬೆಸ್ಟ್ ನಾಲೆಡ್ಜನ್ನ ಒಬ್ಬ ನಾನು ಪೇಷಂಟ್ ಅನ್ನೋ ಪದ ಬಳಸಲ್ಲ, ರೋಗಿ ಅನ್ನೋ ಪದ ಬಳಸಲ್ಲ, ಆರೋಗ್ಯ ಸಾಧಕನಿಗೆ ನನ್ನ ಬೆಸ್ಟ್ ಆಫ್ ದ ಬೆಸ್ಟ್ ಕೊಡೋದು ನನ್ನ ಧರ್ಮ. ದುಡ್ಡು ಕೊಡ್ತಾರೋ, ಬಿಡ್ತಾರೋ, ಕಾಫಿ ಕೊಡ್ತಾರೋ, ಬಿಸ್ಕೆಟ್ ಕೊಡ್ತಾರೋ, ಬಂದಿದ್ದಾರೆ ಟ್ರೀಟ್ಮೆಂಟ್ ಕೊಡೋ ನನ್ನ ಧರ್ಮ. ಕ್ವಚಿನ್ ಧರ್ಮ ಕ್ವಚಿನ್ ಮೈತ್ರಿ. ಇವತ್ತು ನನಗೆ ನೀವು 20 ವರ್ಷದ ಸ್ನೇಹಿತರು, ದುಡ್ಡು ಕೊಟ್ಟರೋ ಬಿಟ್ಟರೋ, ನಾನು ತೊಗೊಂಡೋ ಬಿಟ್ಟರೋ, ಈ ನಲ್ಮೆ, ಈ ಆತ್ಮೀಯತೆ, ಈ ನಮ್ಮ ಅಸ್ಮಿತೆ ಏನಿದೆಯಲ್ಲ, ಇದು ಮೈತ್ರಿ. ಕ್ವಚಿತ್ ಅರ್ಥ. ಕೆಲವೊಂದು ಸಲ ದುಡ್ಡು ಬೇಕು, ಎ ಸಿಗೆ, ಫೋನ್ಗೆ, ಫ್ಯಾನ್ಗೆ, ಕಾರ್ಗೆ ದುಡ್ಡು ಬೇಕು. ಅದು ದುಡ್ಡೇ ಅಲ್ಲ, ದುಡ್ಡೂ ಬೇಕು. ಆ ದುಡ್ಡನ್ನು ಕೊಡಬೇಕಾದ್ರೆ ಇವೆರಡು ಇರಬೇಕು. ಆಮೇಲೆ ಕ್ವಚಿತ್ ಯಶಃ. ಇವತ್ತು ಯಾರೋ ನಿಮ್ಮ ಸ್ನೇಹಿತರಿಗೆ ಮಾಡಿದೆ, ಅವ್ರಿಗೊಂದು ಸೋರಿಯಾಸಿಸ್ ರಿಪೇರಿ ಆಯಿತು, ಆ 20 ವರ್ಷದಲ್ಲಿ ಒಂದು 20 ಪೇಷಂಟ್ನ ಅವ್ರು ಕರ್ಕೊಂಬಂದರು ಅಂದರೆ, ಆ ಪೇಷಂಟ್ ನನಗೆ ಅನ್ನದಾತ. ಆ 20 ಅನ್ನದಾತನ ಸೃಷ್ಟಿ ಮಾಡಿದಂತಹ ಮಹಾ ವ್ಯಕ್ತಿತ್ವ ಅದು ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಜೀವನ ಯಶಸ್ಸಾಗುತ್ತೆ. ಒಂದಲ್ಲ ಒಂದು ಕರ್ಮಾಭ್ಯಾಸ ಕ್ವಚಿಚ್ಚೇತಿ. 4ರಲ್ಲಿ ಇಂಥವ್ನು ಒಳ್ಳೆಯವನು, ಇವನ್ನ ಸಂಪರ್ಕ ಮಾಡಬೇಕು, ಇವನ್ನ ದೂರ ಇಡಬೇಕು, ಇವನು ದುಷ್ಟ, ಇವನು ಉತ್ಕೃಷ್ಟ ಅಂತಕ್ಕಂಥ ವಿವೇಚನೆ, ಪರಿಕಲ್ಪನೆ ಬರೋಕ್ಕೆ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್. ಇದು ಟೈಮು ನಮಗೆ ತುಂಬ ಅದನ್ನು ಅರ್ಥ ಮಾಡಿಸುತ್ತೆ. ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ನಮ್ಮ ಸಮಯ ಯಾವತ್ತೂ ವ್ಯರ್ಥವಲ್ಲ. ಹಾಗಾಗಿ ಎವ್ರಿಥಿಂಗ್ ಈಸ್ ಎ ಲಾಭ.
ಈಗ ನೀವು ಸ್ಟಾರ್ಟ್ ಮಾಡಿದಾಗ ಇದ್ದಂಥ ಪರಿಸ್ಥಿತಿಗೂ ಈಗ ಇರುವಂಥ ಪರಿಸ್ಥಿತಿಗೂ ಡೆಫಿನೆಟ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಭಾಳಷ್ಟು ವರ್ಷಗಳಿಂದ ನನಗೂ ಕೂಡ ನಿಮ್ಮನ್ನು ಗೊತ್ತು. ನೀವಲ್ಲಿ ಸಸ್ಟೈನ್ ಆಗಿದ್ದೀರಿ ಅಂತ ಹೇಳುವಂಥದ್ದೇ ನೀವು ಇದರಲ್ಲಿ ಯಶಸ್ಸಾಗಿದ್ದೀರಿ ಅಂತ ಹೇಳುವಂಥ ಪರಿಗಣನ ಅಥವಾ ಮಾನದಂಡ ಏನು ಅಂತ ಯಶಸ್ಸಿಗೆ? ಮಾನದಂಡ ಎರಡು ಥರ. ಒಂದು, ಅನೇಕ ನನ್ನ ವೃತ್ತಿಪರ ಬದುಕಿನಲ್ಲಿ ಡಾಕ್ಟರ್ಸ್ನ ನಾವು ಸಂಪರ್ಕ ಮಾಡಿದಾಗ ನಾನು ತಿಂಗಳಿಗೊಂದು 1000 ಪೇಷಂಟ್ಸ್ ನೋಡಿಬಿಟ್ಟೆ, ದಿವಸಕ್ಕೊಂದು 50 ಜನ ಪೇಷಂಟ್ ನೋಡಿಬಿಟ್ಟೆ, 100 ಜನ ನೋಡಿಬಿಟ್ಟೆ ಅಂದರೆ ನಂಗೆ ತುಂಬ ಸಕ್ಸಸ್ಫುಲ್ ಪ್ರಾಕ್ಟೀಸು ಅಂತ ಒಂದು ಅರ್ಥ. ಅದು ತಪ್ಪು ಅಂತ ನಾನು ಹೇಳಲ್ಲ, ಅದು ಅವರ ವೈಯಕ್ತಿಕ ಅಭಿಮತ. ನಾನು 10 ಜನ ನೋಡಲಿ, 30 ಜನ ನೋಡಲಿ, ಬಂದಿರೋ ಪೇಷಂಟ್ಗೆ ಸಂಪೂರ್ಣವಾಗಿ ಮನಸ್ಸನ್ನು, ಆರೋಗ್ಯವನ್ನು ಗುಣಪಡಿಸಿ ಆರೋಗ್ಯ ಸಾಧಕ ಅಂತ ನಾನು ಹೇಳ್ತೀನಿ. ಅವರ ಆರೋಗ್ಯನ ಸಾಧನೆ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಆ ಬದಲಾವಣೆ ಅವರ ಬದುಕಿನಲ್ಲಿ, ಅವರ ಅನಾರೋಗ್ಯದಲ್ಲಿ ಏನನ್ನು ನಾನು ಕ್ರಿಯೇಟ್ ಮಾಡ್ತೀನಿ, ನನಗೆ ಅದು ಬಹುಮುಖ್ಯ ಆಗಿರೋದ್ರಿಂದ ಆತ್ಮಸಂತೃಪ್ತಿ ಅಂತ ಹೇಳ್ತೀವಿ. ನನಗೆ ಆತ್ಮಸಂತೃಪ್ತಿ ಸಂಪೂರ್ಣವಾಗಿದೆ. ಸೊ ನಿಮ್ಗೆ ಯಾವುದು ಬೇಕು? ಹೆಸರು ಬೇಕಾ, ಕೀರ್ತಿ ಬೇಕಾ, ದುಡ್ಡು ಬೇಕಾ, ದುಡ್ಡು ಹಾಕಿ ದುಡ್ಡು ತೆಗಿಬೇಕಾ, ದುಡ್ಡು ಹಾಕದೆ ದುಡ್ಡು ತೆಗಿಬೇಕಾ, ಅಥವಾ ಜನರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೋಬೇಕಾ, ಸಾಮಾಜಿಕದಲ್ಲಿ ಒಂದು ಸ್ಥಾನಮಾನ ಇರಬೇಕಾ, ಸತ್ತ ಮೇಲೆ ಬದುಕ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಮಾಡಿ ಆ ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿ ಹೋಗ್ತಕ್ಕಂಥ ಒಂದು ಇಂಗಿತ ವೃತ್ತಿಪರ ಬದುಕಿನಲ್ಲಿದ್ದರೆ, ಕೊಡ್ತಾ ಇದ್ದಾಗ ತುಂಬ ಚೆನ್ನಾಗಿ ಹೇಳೋರು ಮಾಸ್ಟರ್ ಹಿರೇಣ ಹೇಳೋರು, ಬದುಕಿನಲ್ಲಿ ಕೊಡ್ತಾ ಇದ್ದ ತುಂಬ ಮೈ ಹಗುರಾಗುತ್ತೆ ಡಾಕ್ಟ್ರೇ. ಕೊಡ್ತಾ ಇರಬೇಕು, ಏನು ಬರುತ್ತೋ ನಮ್ಮದು ಇರೋದನ್ನೆಲ್ಲ ಕೊಡ್ತಾ ಇರಬೇಕು, ಮೈ ಹಗುರಾಗುತ್ತೆ. 4-6 ಜನಕ್ಕೆ ಕೊಟ್ಟು ಇಟ್ಬಿಟ್ರೆ ಎಷ್ಟು ಸಮಾಧಾನ ಆಗುತ್ತೆ. ನಿದ್ದೆಯೂ ಹಾಗೆ, ಆರೋಗ್ಯ ನಿದ್ದೆ ಎರಡು ಬಹುಶಃ ನೀವು ಪ್ರಸರಿಸ್ತಾ ಇದ್ದಷ್ಟು ಒಳ್ಳೆ ಚಿಂತನೆಗಳು, ಒಳ್ಳೆಯ ಅಂಶ, ಒಳ್ಳೆ ನೀರು ಕುಡೀರಿ, ಸಿಗರೇಟ್ ಸೇದಬೇಡಿ, ಸಾರಾಯಿ ಕುಡಿಬೇಡಿ, ಬೋಂಡ ಬಜ್ಜಿ ತಿನ್ನಬೇಡಿ, ತಿಂದರೆ ಕಮ್ಮಿ ಮಾಡಿದ್ರೆ ಮತ್ತಷ್ಟು ಕಮ್ಮಿ ಮಾಡಿ. ಈ ಥರ ನೀವು ಅಡ್ವೈಸನ್ನು ಸಕಾರಾತ್ಮಕ ಸಮಾನ ಮನಸ್ಕ ಜನಕ್ಕೆ ಎಲ್ಲರಿಗೂ ನೀವು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ. ನೀವೇನೋ ಬೋಂಡ ಮಾರೋನಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಬೋಂಡನೇ ತಿನ್ನಬಾರ್ದು ಅಂತ ಫತ್ವ ಹೊರಡಿಸ್ಬಿಟ್ರೆ ಅವನಿಗೆ. ಸೊ ಅದನ್ನು ಮಿನಿಮೈಸ್ ಮಾಡಿ ಅಕೇಶ್ನಲ್ಲಿ ತಿನ್ನೋದ್ರಿಂದ ಏನು ಲಾಭ, ತೊಂದರೆಗಳೇನು, ಇವೆಲ್ಲ ನೀವು ಅರ್ಥೀಕರಣಗಳನ್ನ ಕೊಡ್ತಾ ಬರ್ತಿದ್ದಾಗ ಸಮಾಜದ ಸಮತೋಲನ ಮೇಂಟೆನೆನ್ಸ್ಗೆ ಒಂದು ಬುನಾದಿ ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಇಷ್ಟಿಟ್ಕೊಂಡ ಮೇಲೆ ಸಮಾಧಾನ ಭಾಳ ಇಂಪಾರ್ಟೆಂಟ್. ಆರೋಗ್ಯಕರವಾದಂಥ ಮನಸ್ಸು ಈಸ್ ಈಕ್ವಲ್ ಟು ಆರೋಗ್ಯಕರವಾದಂಥ ದೇಹ. ಎಷ್ಟೋ ಜನ 3-4 ಕ್ಯಾನ್ಸರ್ ಇರ್ತಕ್ಕಂಥವ್ರು ಗೆದ್ದು ಬಂದಿರೋರು ನನ್ನ ಸಂಪರ್ಕದಲ್ಲಿದ್ದಾರೆ. ಓಕೆ, ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಉಪಾಧ್ಯಕ್ಷನಾಗಿರೋದ್ರಿಂದ ಗೆದ್ದು ಬಂದವರು ನನ್ನ ಸಂಪರ್ಕದಲ್ಲಿ ತುಂಬ ಹಗಲು ರಾತ್ರಿ ಸಿಗ್ತಿರ್ತಾರೆ. ಅಯ್ಯೋ, ಒಂದು ಕ್ಯಾನ್ಸರ್ ಬಂದ್ಬಿಡ್ತು, ಇನ್ನು 6 ತಿಂಗಳ ಸತ್ತೋಗ್ತೀನಿ ಅಂತ ಒಂದು ಭಾವ ಆದರೆ, 2-3 ಕ್ಯಾನ್ಸರ್ ಅಂತ ಹೇಳಿದ್ರು ಸರ್ ಡಾಕ್ಟ್ರು. ಬಾಡಿಗೆ ಬಂದಿರೋದು ಮನಸ್ಸಿಗಲ್ಲ. ಹೆಂಗೆ ಈಚೆ ಹಾಕಬೇಕು ನನಗೆ ಗೊತ್ತಿದೆ, ನಿಮ್ಮ ಮಾರ್ಗದರ್ಶನ ಸಪೋರ್ಟ್ ಬೇಕು, ಅದೇನೋ ಔಷಧಿ ತೊಗೋಬೇಕು ಹೇಳಿ ಅದನ್ನು ಕೊಂದಾಕ್ತೀನಿ. ಎನಿಮಿ ಈಸ್ ವಿತಿನ್ ಯು, ಶತ್ರು ನಿಮ್ಮ ಒಳಗಿದ್ದಾನೆ. ನೀವು ಸ್ಟ್ರಾಂಗ್ ಆಗಿದ್ದರೆ ಅದನ್ನು ಸಾಯಿಸ್ತೀರ, ನೀವು ವೀಕ್ ಆಗಿದ್ದರೆ ಅದು ಸ್ಟ್ರಾಂಗ್ ಆಗುತ್ತೆ, ನಿಮ್ಮನ್ನು ಸಾಯಿಸುತ್ತೆ. ಸೊ ನೀವು ಸಾಯಬೇಕಾ, ಅದನ್ನು ಸಾಯಿಸಬೇಕಾ, ನಿಮ್ಮ ತೀರ್ಮಾನ. ಇದು ಈ ಸಕಾರಾತ್ಮಕ ಅಂಶವನ್ನು ಆರೋಗ್ಯ ಸಾಧಕನೆಲ್ಲ ಬಿತ್ತುಬಿಟ್ರೆ ಅವನ ಕ್ವಾಲಿಟಿ ಆಫ್ ಲೈಫು, ಯಶಸ್ಸು ಖಂಡಿತ ಸಾಧ್ಯ. 6 ತಿಂಗಳಲ್ಲಿ ಸಾಯೋನು 6 ವರ್ಷ ಬದುಕ್ತಾನೆ, 6 ವರ್ಷದಲ್ಲಿ ಸಾಯೋನು 60 ವರ್ಷ ಬದುಕ್ತಾನೆ. ಸಾಯೋ ಹಂತಕ್ಕೆ ಸಮಾಧಾನ ಸಂತೃಪ್ತಿಯಿಂದ ಸಾಯ್ತಾನೆ. ಇದರ ಮನವರಿಕೆ ಮಾಡಿಸ್ಕೊಳ್ತಕ್ಕಂಥದ್ದು TLC ಅಂತೀವಿ, ಅಂದರೆ ಟೆಂಡರ್ ಲವ್ ಅಂಡ್ ಕೇರ್. ನಾನು ಇದೀನಿ, ಯೋಚನೆ ಮಾಡ್ಬೇಡ. ಆಮೇಲೆ ಪೇಷಂಟಿನ ಒಡನಾಟದಲ್ಲಿ ಯೂಶಲಿ ಏನಾಗುತ್ತೆ ಶೇಷು, ಒಂದು ಡಿಸ್ಟೆನ್ಸ್ ಇಟ್ಕೊಂಡ್ಬಿಡ್ತೀವಿ. ನೀವು ಹಿಂಗೆ ಮಾಡಿ ಅಂತ. ಸಂವಹನ ಹೇಗಿರಬೇಕು? ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಈಗ ನೀವು ಕಣ್ಣುಗುಡ್ಡು ಅಲ್ಲಾಡಿಸ್ಬೇಕಾದ್ರೆ ಯೋಚನೆ ಮಾಡಬೇಕು. ಕಮ್ಯುನಿಕೇಷನ್ ಈಸ್ ನಾಟ್ ಜಸ್ಟ್ ಮೀ ಟಾಕಿಂಗ್ ಆ್ಯಂಡ್ ಯು ಲಿಸ್ನಿಂಗ್. ಕಮ್ಯುನಿಕೇಷನ್ ನಾನು ಮಾತಾಡೋದು, ನೀವು ಅರ್ಥೈಸ್ಕೊಂಡು ನಿಮ್ಮ ಧೀಧೃತಿ ಸ್ಮೃತಿಗಳಿಗೆ ಹೋಗಿ ನೀವು ಅನುಷ್ಠಾನ ಮಾಡಿ ಅದರ ಯಶಸ್ಸು ನಿಮಗೆ ಸಿಕ್ಕಿದಾಗ ನನ್ನ ಬಾಯಿಂದ ಹೊರಳಂಥ 4-6 ಮಾತುಗಳು ತನ್ನ ಯೋಗ್ಯತೆಯನ್ನು, ಸ್ಥಾನಮಾನವನ್ನು ಪಡೆಯುತ್ತೆ. ಇಲ್ಲಾಂದರೆ ಎಟ್ ಅನದರ್ 4 ವರ್ಡ್ಸ್ ಅದು. ಹಾಗಾಗಿ ಎಫೆಕ್ಟಿವ್ ಕಮ್ಯುನಿಕೇಷನು ಒಂದು ಡಾಕ್ಟರ್ ಇಟ್ಕೊಳ್ತಕ್ಕಂಥ ಬಹುಮುಖ್ಯ ಆಗುತ್ತೆ. ಆಮೇಲೆ ಇತಿಮಿತಿಗಳು, ಅಂದರೆ ಎಲ್ಲ ಕಾಯಿಲೆಗಳಿಗೂ ಎಲ್ಲ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ ಅಂತಲ್ಲ. ನಮಗೆ ಗೊತ್ತಿರತಕ್ಕಂಥ, ಅದನ್ನು ಸೂಪರ್ ಸ್ಪೆಷಲೈಸ್ ಪ್ರಾಕ್ಟೀಸ್ ಅಂತ ಕರಿತೀವಿ. ನಮಗೆ ಗೊತ್ತಿರತಕ್ಕಂಥ 4-6 ವ್ಯಾಧಿಗಳಿಗೆ ಅತ್ಯುನ್ನತ ಶ್ರೇಣಿಯ ಚಿಕಿತ್ಸೆಯನ್ನು ನಾವು ಶ್ರೀಸಾಮಾನ್ಯಗೆ ತಲುಪಿಸ್ತಾ ಹೋಗುತ್ತಿದ್ದಾಗ ಅದು ನಾವು ಅದಲ್ಲಿ ಎಕ್ಸ್ಪರ್ಟ್ ಆಗ್ತಾ ಇರ್ತೀವಿ. ಅವನಿಗೂ ಉತ್ಕೃಷ್ಟ ಉನ್ನತ ಶ್ರೇಣಿಯ ಚಿಕಿತ್ಸೆ ಆರೋಗ್ಯ ಸಾಧಕನಿಗೂ ಸಿಗುತ್ತೆ. ಇಬ್ಬರಿಗೂ ಲಾಭದ ಸಿಚುವೇಶನ್, ವಿನ್ ಸಿಚುವೇಶನ್ ಕರಿತೀವಲ್ಲ, ಅದಾಗ್ಲಿಕ್ಕೆ ಇದು ಸಾಧ್ಯ. ಬಟ್ ಎಲ್ಲೊಂದು ಕಡೆ ನೀವು ಮಾತಾಡ್ತಾ ಇರೋದು ಕೇಳಿದಾಗ ನಂಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ಈಗ ಆಯುರ್ವೇದ ಡಾಕ್ಟರ್ ಆದಂಥವರು ಇದನ್ನೆಲ್ಲ ಅಳವಡಿಸ್ಕೊಳ್ಬೇಕು ಅಂತ ಅಲ್ವಾ? ಖಂಡಿತ. ಯಶಸ್ಸನ್ನು ಕಾಣಿಸ್ಬೇಕಾದ್ರೆ ಅನಿವಾರ್ಯ. ಜೊತೆಗೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಭಾಳಷ್ಟು ಜನ ಆಯುರ್ವೇದ ಡಾಕ್ಟರ್ಗಳಿದ್ದಾರೆ. ಸೊ ಅವರೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಸಸ್ಟೈನ್ ಆಗಿದ್ದಾರಾ ಅಂತ? ಆಗಿದ್ದಾರೆ. ಆಗಬೇಕು ಅಂತ ಹಠ ಇದ್ದವ್ರು ಖಂಡಿತ ಆಗಿದ್ದಾರೆ. ನಾನು ಒಬ್ಬ ಡಾಕ್ಟ್ರ್ ಆಗ್ತೀನಿ,
ಕನ್ವೆನ್ಷನಲ್ ಸಿಸ್ಟಮ್ ಆಫ್ ಡಾಕ್ಟ್ರು ಆಗಬೇಕು ಅಂತಕ್ಕಂಥ ಇಂಗಿತ ಇಚ್ಛೆ, ಆಯುರ್ವೇದದಲ್ಲಿ ಯಶಸ್ಸೇ ಕಾಣಿಸ್ಬೇಕು ಅಂತ ಹಠಕ್ಕೆ ಬಿದ್ದವ್ರು 100ಕ್ಕೆ 100 ಆಗಿದ್ದಾರೆ. ಇಲ್ಲ ಅವನು ಡಾಕ್ಟ್ರ್ ಆಗ್ತೀನಿ, ನಾಳೆ ಬೆಳಗ್ಗೆ ಬೇರೆ ಯಾರೋ ಏನೇನು ಕೆಲಸ ಮಾಡ್ತಾರೆ ನಾನು ಅದನ್ನೇ ಮಾಡ್ತೀನಿ, ಡಾಕ್ಟ್ರು ಅಂತ ಒಂದು ಲೇಬಲ್ ಇದ್ದರೆ ಸಾಕು ಅಂತಿದ್ರೆ ಯು ಆರ್ ಡಿಫೀಟಿಂಗ್ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಸೋಲನ್ನು ಒಪ್ಕೊಂಡು ಹಾಗೆ ಯಾವ ಸಿಸ್ಟಮನ್ನು ನೀವು ಓದ್ತಿರೋ ಅದೇ ಸಿಸ್ಟಮಲ್ಲೇ ನಾನು ಎಕ್ಸಲೆನ್ಸ್ನ ಪಡಿತೀನಿ. ಭಾಗ 1. ಇನ್ನಿತರ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ದ್ವೇಷ ಮತ್ಸರ ಇಟ್ಟುಕೊಳ್ಳದೆ ಪ್ರೀತಿ ಅಭಿಮಾನ ಸಮಾನ ಗೌರವಗಳಿಟ್ಟುಕೊಂಡು ನಿಮ್ಮ ಲಿಮಿಟೇಷನ್ಸು ನನ್ನ ಸ್ಟ್ರೆಂತು, ನನ್ನ ಲಿಮಿಟೇಷನ್ ನಿಮ್ಮ ಸ್ಟ್ರೆಂತ್ ಆಗಿದ್ದರೆ ಇಫ್ ಸಪೋಸ್ ಬನ್ನಿ ಕಾಂಪ್ಲಿಮೆಂಟ್ರಿ ಆಗಿ ನಾನು ಈ ಕೆಲಸ ಮಾಡ್ತೀನಿ, ನೀವು ಆ ಕೆಲಸ ಮಾಡಿ, ಇಬ್ಬರು ಒಂದೇ ಪೇಷಂಟ್ ಮೇಲೆ ಕೆಲಸ ಮಾಡೋಣ. ಮಳೆ ಬರ್ತದೆ, ನೀವು ಛತ್ರಿ ಇಟ್ಕೊಳ್ಳಿ, ನಾನು ಬಿಲ್ಡಿಂಗ್ ಕಟ್ತೀನಿ. ಕೆಲವೊಂದು ಸಂದರ್ಭ ನಾನು ಛತ್ರಿ ಇಟ್ಕೋತೀನಿ, ಬಿಲ್ಡಿಂಗ್ ಕಟ್ಟಿ. ಒಟ್ಟಾರೆ ಮಳೆ ಬಂದಾಗ ಛತ್ರಿನೂ ಬೇಕು, ಮಳೆ ನಿಂತ ಮೇಲೆ ಮನೆಯೂ ಬೇಕು. ಆ ಆರೋಗ್ಯ ಸಾಧಕಂಗೆ ಇಬ್ಬರು ಸೇರಿಸ್ಕೊಡೋಣ ಅಂದರೆ ಆ ಯಶಸ್ಸಿಗಿಂತ ಸಂತೃಪ್ತಿ ಬೇರೆ ಯಾವುದೂ ಇಲ್ಲ. ಇವತ್ತು ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಅನೇಕ ಪತಿಗಳಿದೆ. ಅಲ್ಲಿ ಸತಿಪತಿಗಳ ಮಧ್ಯೆ ಹೇಗೆ ಕಲಹ ಇರುತ್ತೋ ಅಲ್ಲೂ ಕಲಹ ಅಥವಾ ಡಿಫ್ರೆನ್ಸಸ್ಸು ಅಂತ ಶ್ರೀಸಾಮಾನ್ಯ ತಿಳ್ಕೊತಾನೆ. ಆ್ಯಕ್ಚುಲಿ ತಪ್ಪು. ಎಲ್ಲ ವೈದ್ಯಕೀಯ ವೃತ್ತಿಪರ ಬಂಧುಗಳ ಉದ್ದೇಶ ಏನಿರುತ್ತೆ ಅಂದರೆ ಆರೋಗ್ಯ ಸಾಧಕನ ಪೇಷಂಟನ್ನು ರಿಪೇರಿ ಮಾಡಿ ತಿರ್ಗಾ ನಮ್ಮ ಹತ್ರ ತುಂಬ ಚೆನ್ನಾಗಿದ್ದೀರಾ, ಈ ಕಡೆ ಬಂದೆ, ಗೃಹ ಪ್ರವೇಶ ಆಯಿತು, ಕಾರ್ಡ್ ಕೊಡೋಕ್ಕೆ ಬಂದೆ, ನಾನು ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ, ಕಾರ್ಡ್ ಕೊಡೋಕ್ಕೆ ಬಂದೆ, ನಾನು IAS ಪಾಸ್ ಆಯಿತು, ನೀವು ಹೇಳೋಕ್ಕೆ ಬಂದೆ, ಫಸ್ಟ್ ರ್ಯಾಂಕ್ ಬಂತು, ಸ್ವೀಟ್ ಕೊಡೋಕ್ಕೆ ಬಂದೆ. ಇದನ್ನು ಇವತ್ತು ಎಷ್ಟು ಜನ ಆರೋಗ್ಯ ಸಾಧಕರು ತಮ್ಮ ಡಾಕ್ಟರ್ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಹೋಯ್ತು, ಆ ಕಾಲ ಹೋಯ್ತು. ಬಹುಶಃ ಮರುಸ್ಥಾಪನೆ ಆಗುತ್ತೆ ಅಂತಕ್ಕಂಥ ಆಶಾ ಭಾವನೆಯಲ್ಲಿ ನಾನು ಇದ್ದೀನಿ. ಹಿಂದಿನ ಕಾಲದಲ್ಲಿ ಹಾಗಿತ್ತು. ಮೇಸ್ಟ್ರು ಬಂದರೆ ಒಂದೆರಡು ಇಂಜೆಕ್ಷನ್ ಕೊಟ್ಬಿಡ್ತೀನಿ ನೋಡಿ, ಫಸ್ಟ್ ರ್ಯಾಂಕ್ ಬಂದಿಲ್ಲ ಅಂದರೆ ಅಂತ ಸುಮ್ಮನೆ ಆಡು ಮಾತು ಹೇಳೋನು. ಬೈಕ್ ಮಾಸ್ಕ್ ಕಾರ್ಡ್ ತೊಗೊಂಡೋಗಿ ಮೇಸ್ಟ್ರಿಗೆ ಡಾಕ್ಟ್ರಿಗೆ ತೋರಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು. ಎಂಥ ಅವಿನಾಭಾವ ಸಂಬಂಧ ಇತ್ತು. ಡಾಕ್ಟ್ರಿಗೆ ಪೇಷಂಟಿನ ಹೆಸರು ಗೊತ್ತಾಗ್ತಾ ಇತ್ತು, ವೃತ್ತಿ ಗೊತ್ತಾಗ್ತಾ ಇತ್ತು, ಅವನ ಆಹಾರ ಪದ್ಧತಿಗಳು ಗೊತ್ತಿತ್ತು. ಇವತ್ತು ಏನೂ ಇಲ್ಲ, ಯಾಂತ್ರಿಕವಾದಂತಹ ಎಲ್ಲೊಂದು ಕಡೆ ಊರು ಕಡೆಗಳಲ್ಲಿ ಅಂದರೆ ಒಂದು ಸ್ವಲ್ಪ ಗ್ರಾಮೀಣ ಭಾಗಗಳಲ್ಲಿ ಅಲ್ಲೂ ಕಮ್ಮಿ ಆಗ್ಬಿಟ್ಟಿದೆ. ಶೋಚನೀಯ ಪರಿಸ್ಥಿತಿ. ಹೆಂಗೆ ಅಂತ ಹೇಳಿದ್ರೆ ಆರೋಗ್ಯ ಸಮಸ್ಯೆ ಬಂದಾಗ ಡಾಕ್ಟರ್ ಅಷ್ಟೇ, ವೆಲ್ನೆಸ್ಗೋಸ್ಕರ ಇಲ್ಲವೇ ಇಲ್ಲ. ಮುಂಚಿನ ಕಾಲದಲ್ಲಿ ನೋಡಿ, ಋತುವಿನಿಗೆ ಸಂಬಂಧಪಟ್ಟಂಥ ಆಹಾರ, ಇಂಥ ಹಬ್ಬ ಬಂದು ಇಂಥ ಎಳ್ಳು ತಿನ್ನು, ಬೆಲ್ಲ ತಿನ್ನು, ಬೇವು ತಿನ್ನು, ಬೆಲ್ಲ ತಿನ್ನು, ಇಂಥ ದಿವಸ ಹೋಳಿಗೆ ತಿನ್ನು, ಇಂಥ ದಿವಸ ಚಿತ್ರಾನ್ನ ತಿನ್ನು, ಇಂಥ ದಿವಸ ಬಿರಿಯಾನಿ ತಿನ್ನು, ಇಂಥ ಪಲಾವ್ ತಿನ್ನು, ಎಲ್ಲ ಪೂರ್ವ ನಿಗದಿತವಾಗಿತ್ತು. ಇಂಥ ದಿವಸ ಉಪವಾಸ ಮಾಡು. ಎಲ್ಲ ಧರ್ಮದಲ್ಲೂ ಎಲ್ಲ ಜಾತಿಯಲ್ಲೂ ಉಪವಾಸದ ಉಲ್ಲೇಖ ಇತ್ತು. ರಂಜಾನಲ್ಲಿ ಬೆಳಗಿಂದ ರಾತ್ರಿವರೆಗೂ ತಿನ್ನಬಾರ್ದು, ಏಕಾದಶಿಯಲ್ಲಿ ಒಂದು ದಿವಸ ತಿನ್ನಬಾರ್ದು, ಈಸ್ಟರ್ಗೆ ಒಂದು ಸಲ ತಿನ್ನಬಾರ್ದು ಅಂತ ಅದನ್ನು ನಾವು ಗೌರವಿಸಿ ಆಯಾ ಧರ್ಮದ ಅನುಗುಣವಾಗಿ ನಾವು ಫಾಲೋ ಮಾಡಿದರೆ ಆರೋಗ್ಯ ಇರ್ತಾ ಇತ್ತು. ಇವತ್ತು 4 ಸೆಕೆಂಡ್ ನಾಲ್ಗೆ ರುಚಿಗೆ 40 ವರ್ಷದ ಜೀವನ ನಾಡಾಡ್ತಾ ಇದ್ದೀವಿ. ಮೆಕ್ಸಿಕನ್ ಫುಡ್ ಮಲೇಶ್ವರಕ್ಕೆ ಬಂದಿದೆ, ತಿಂತಾ ಇದ್ದೀವಿ. ನಾಳಿನ ಕಾಯಿಲೆ, ಅಲ್ಲಿನ ಕಾಯಿಲೆ ಇಲ್ಲಿ ಬಂದು ನಮ್ಮನ್ನು ಆವರಿಸ್ಕೊಂಡು ಅಟ್ಟಾಯಿಸ್ಕೊಂಡು ಸಮಸ್ಯೆಗಳಿಗೆ ಎಡೆ ಮಾಡಿಕೊಡ್ತಾ ಇರತಕ್ಕಂಥದ್ದು ನಮ್ಮ ಪ್ರಜ್ಞಾಪರಾಧಕ್ಕೆ ಒಂದು ದ್ಯೋತಕವಾದಂತಹ ಸಮಸ್ಯೆಗಳೇ ಹೊರತು ಭಾರತೀಯತೆಗಲ್ಲ, ಪರಂಪರತೆಗಲ್ಲ. ಎಸ್ ಸರ್. ಸೊ ಇವಾಗ ಆಯುರ್ವೇದ ಅಂತ ಹೇಳುವಂಥದ್ದು ಬಂದರೆ ಅದು ಕೇವಲ ಡಾಕ್ಟ್ರು ಅಂತ ಹೇಳುವಂಥದ್ದಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಆಯುರ್ವೇದ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳು, ಅಪರ್ಚುನಿಟಿಗಳು ಇದ್ದಾವೆ. ಸೊ ಅದನ್ನು ನೀವು ಹೇಳೋದಿದ್ರೆ ಹೇಗೆ? ಯಾಕಂದರೆ ಎಲ್ಲರೂ ಕೂಡ ಓದ್ಕೊಂಡು ಡಾಕ್ಟ್ರ್ ಆಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಥರ. ಅದರಲ್ಲೂ ಡಾಕ್ಟ್ರ್ ಆದರೂ ಕೂಡ ನಿಮ್ಮ ಥರ ಎಕ್ಸ್ಪರ್ಟ್ ಆಗಲಿಕ್ಕೆ ಆಗಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಆಯಾಮಗಳು ಅಂತ ಹೇಳಿದರೆ ಏನೇನಿದ್ದಾವೆ? ಆಯುರ್ವೇದವನ್ನು ಓದಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಭಾಗ ಇದು ಆಯುಷಿನ ವಿಜ್ಞಾನ ಅಂತ ಹೇಳಿದೆ. ಸೊ ಹಾಗಾಗಿ ಎಲ್ಲರೂ ಆಯುರ್ವೇದದ ರಾಯಭಾರಿಗಳೇ. ಆಯುರ್ವೇದನ ಒಪ್ತಕ್ಕಂಥವ್ರು, ಆಯುರ್ವೇದನ ಅಪ್ತಕ್ಕಂಥವ್ರು ಸದಾಕಾಲ ಅಡಿಯಿಂದ ಮುಡಿವರೆಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕ ಆಯುರ್ವೇದದ ರಾಯಭಾರಿಗಳೇ. ನೀವು ಆಯುರ್ವೇದ ವೈದ್ಯರಾದೆ ವೃತ್ತಿಪರ ಆಯುರ್ವೇದ ಬದುಕನ್ನು ನಡೆಸ್ಬೋದು, ಪೇಷಂಟ್ಸ್ನ ನೋಡ್ಬೋದು, ಆರೋಗ್ಯ ಸಾಧಕರನ್ನ ಇಂಪ್ರೂವೈಸ್ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಮಾಡ್ಬೋದು. ಇವತ್ತು ಔಷಧಿಗಳನ್ನ ನೀವೇ ಮಾಡಬಹುದು. ಆಯುರ್ವೇದ ವೈದ್ಯರಾಗಿ ಇವತ್ತು ಔಷಧಿ ಮಾಡ್ತಕ್ಕಂಥ ಸ್ವತಂತ್ರ ಸರ್ಕಾರ ಕಾನೂನು ಕೊಟ್ಟರಿಂದ ನೀವು ಔಷಧಿಗಳನ್ನು ಮಾಡ್ಬೋದು. ಔಷಧಿಗಳನ್ನು ಪೇಷಂಟ್ ಕೊಡ್ತಕ್ಕಂಥ ಮಾಡ್ಬೋದು. ಮಾಹಿತಿ ಸಂಗ್ರಹಣೆ ಮಾಡ್ಬೋದು, ವಿಷಯವನ್ನು ಮಾಡ್ಕೋಬೋದು. ಇವತ್ತು ಆಯುರ್ವೇದ ಹಾಸ್ಪಿಟಲ್ಸು, ನಾನು ಹಿಂದೆ ಒಂದು ಪಾಡ್ಕಾಸ್ಟಲ್ಲೂ ನಿಮ್ಮಲ್ಲಿ ಮಾತಾಡ್ತಾ ಇದ್ದೆ ಬೇರೆ ಭಾಷೆಯಲ್ಲಿ ಮಾತಾಡುವಾಗ, ಈಗ ನನ್ನ ಹತ್ರ ಹಣ ಇದೆ ಅಂದರೆ ಆಯುರ್ವೇದ ಗೊತ್ತಿಲ್ಲ, ಅಥವಾ ನನಗೆ ಆಯುರ್ವೇದ ಜ್ಞಾನ ಇದೆ ಹಣ ಇಲ್ಲ ಅಂದಾಗ ಆ ಇಬ್ಬರು ಒಂದು ಸಮನ್ವಯ ಆಗ್ಬೋದು. ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಯಾರಾದರೂ ಮಾಡ್ಬೋದು. ಆ ಇನ್ವೆಸ್ಟ್ಮೆಂಟ್ಗೆ ಇವ್ರ ಪ್ರೊಫೆಷ್ನಲ್ ಸಪೋರ್ಟ್ ಕೊಡ್ಬೋದು. ಅದನ್ನು ತೊಗೊಂಡು ಆಯುರ್ವೇದವನ್ನು ವೆಲ್ನೆಸ್ ದೃಷ್ಟಿಕೋನದಿಂದ, ಸಂರಕ್ಷಣಾತ್ಮಕ ದೃಷ್ಟಿಕೋನದಿಂದ ಒಳಗೆ ಹೋಗ್ಬೋದು. ಅಥವಾ ಚಿಕಿತ್ಸಾತ್ಮಕ ದೃಷ್ಟಿಕೋನದಿಂದ ಕೂಡ ನಾವು ಥೆರಪೆಟಿಕ್ ಸೆಂಟರ್ಸ್ನ ಅನೇಕ ವಿಧಂಥದ್ದು ಇವತ್ತು ಮಶ್ರೂಮಿಂಗ್ ಆಫ್ ಥೆರಪೆಟಿಕ್ ಸೆಂಟರ್ಸ್ ಆಗ್ತಾಯಿದೆ. ಅಲ್ಲಿ ವೃತ್ತಿಪರ ವೈದ್ಯರ ಆದೇಶ, ಮಾರ್ಗದರ್ಶನ, ಬೆಂಬಲದೊಡನೆ ಹಣ ಯಾರಾದರೂ ಹೂಡಿ ಆ ಬಿಸ್ನೆಸ್ಸನ್ನು ಕೂಡ ತುಂಬ ಹೆಚ್ಚಾಗಿ ಯಶಸ್ವಿಯಾಗಿ ನೀವು ಬಿಸ್ನೆಸ್ಸು ಅಂತ ಪರಿಗಣಿಸಿದ್ರೆ, ನಾನು ಅದನ್ನು ವೃತ್ತಿಪರತೆ, ಪ್ರೊಫೆಷನಲಿಸಮ್ ಮತ್ತು ಕಮಿಟ್ಮೆಂಟ್ ಅಂತ ಹೇಳ್ತೀನಿ. ನೀವು ಅದನ್ನು ಬಿಸ್ನೆಸ್ ಮಾಡೆಲಾಗಿ ತೊಗೊಂಡ್ರು ಕೂಡ ಇವತ್ತು ಡೆಫಿನೆಟ್ಲಿ ಆ ಸಕ್ಸಸ್ಫುಲ್ ಮಾಡೆಲ್ ಇವತ್ತು. ಅದರಿಂದ ಬದುಕನ್ನು
ಹತ್ತಾರು ನೂರಾರು ಸಾವಿರಾರು ಜನ ಕಟ್ಕೊಂಡಿದ್ದರನ್ನ ನಾನು ವೈಯಕ್ತಿಕವಾಗಿ ಕಂಡಿದ್ದೇನೆ. ಅನೇಕ ಸಂಸ್ಥೆಗಳಿಗೆ ನನ್ನ ಮಾರ್ಗದರ್ಶನವನ್ನು ಕೂಡ ಹೇಗೆ ಇದನ್ನು ಒಂದು ಬಿಸ್ನೆಸ್ ಮಾಡ್ಯೂಲ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಅವ್ರ ಜೊತೆ ಹಂಚಿಕೊಂಡು ಯಶಸ್ಸನ್ನು ಅವ್ರು ಕಂಡಿರೋದ್ರಿಂದ ಅನೇಕ ವಿದೇಶಗಳಲ್ಲಿ ಮಿಡ್ಲ್ ಈಸ್ಟಲ್ಲಿ ಕೂಡ ನಾನು ಹೋಗಿ ಆಯುರ್ವೇದದ ಮಾಲಿಕ್ಯೂಲ್ಸು ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಕ್ಕಂಥ ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಶ್ರೀಸಾಮಾನ್ಯಂಗೆ ಹೇಗೆ ಕಾಯಿಲೆಗೆ ಅನುಗುಣವಾಗಿ ಮತ್ತು ಸ್ವಸ್ಥರಿಗೆ ಅನುಗುಣವಾಗಿ ಔಷಧಿಗಳು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಮನೆ ಮದ್ದುಗಳಾಗಿರ್ಬೋದು ಔಷಧಿಗಳಾಗಿರ್ಬೋದು ತಲುಪಿಸ್ತಕ್ಕಂಥ ರವಾನೆ ಮಾಡ್ಬೋದು. ಫಂಕ್ಷನಲ್ ಫುಡ್ಸ್, ಹೋಮ್ ರೆಮಿಡೀಸ್ ಅಂತ ಕರಿತೀವಲ್ಲ, ವಂಡರ್ಫುಲ್ ಟೂಲ್ಸ್. ಆಯುರ್ವೇದ ವೈದ್ಯರ ಮಾರ್ಗದರ್ಶನದ ಮೇಲೆಗೆ ನೀವು ಪ್ರಚಾರ ಕೆಲಸವನ್ನು ಈ ಫಂಕ್ಷನಲ್ ಫುಡ್ಸ್ ಸಂಬಂಧಪಟ್ಟ ಹಾಗೆ ಮಾಡಿದರೆ ಅದಕ್ಕಿಂತ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಲೋ ಕಾಸ್ಟ್, ನೋ ಕಾಸ್ಟ್ ಟೆಕ್ನಿಕ್. ಜೀರಿಗೆ, ಮೆಣಸು, ಇಂಗು, ಕೊತ್ತಂಬರಿ ಇದನ್ನು ಬಳಸ್ಕೊಂಡು ರೆಮಿಡಿ ಮಾಡ್ರಪ್ಪ, ನಾನು ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಈಗ ಯೂಟ್ಯೂಬಲ್ಲಿ ನಾವು ಮಾಡ್ತಾ ಎಷ್ಟು ಯಶಸ್ಸು. ಸಾವಿರಾರು ಜನ ಸರ್ ನನಗೆ ಇಜ್ಜಲು ಬೆಂಕಿ ನುಂಗ್ದಂಗೆ ಆಗ್ತಾಯಿತ್ತು ಸರ್, ನೀವು ಒಂದು ರೆಮಿಡಿ ಹೇಳಿದ್ರೆ ಮಾಡಿದೆ. ಕಳೆದ 8 ವರ್ಷದಿಂದ ನಾವು ಗ್ಯಾಸ್ಟ್ರೈಟಿಸ್ಗೆ ಮಾತ್ರ ತಗೋತಾರೆ. ಅಲ್ಲ, ನೀವು ಹ್ಯಾಪಿನೆಸ್ಗಿಂತ ಏನಿದು ಸಾಧ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ. ಈಗ ಒಬ್ಬ ಡಾಕ್ಟ್ರಾಗಿ ಏನು ಮಾಡಬಹುದು ಅಂತ ಹೇಳುವಂಥದ್ದು ನೀವು ಹೇಳಿದ್ರಿ, ಅದನ್ನು ಮಾಡಿ ತೋರಿಸಿದ್ದೀರಿ ಕೂಡ. ನಾನು ಹೇಳಿದೆ ಅದರ ಹೊರತಾಗಿ ಇದರಲ್ಲಿರುವಂಥ ಬಿಸ್ನೆಸ್ ಮಾಡ್ಯೂಲ್ಗಳು ಅಂತ ಹೇಳಿ ನಾವು ಬಿಸ್ನೆಸ್ ಮಾಡಿದಾಗ ನೀವು ಹಾಸ್ಪಿಟಲ್ ಮಾಡ್ಬೋದು, ಥೆರಪೆಟಿಕ್ಸ್ ಪಾಸ್ ಮಾಡ್ಬೋದು, ಪಂಚಕರ್ಮ ಸೆಂಟರ್ಸ್ ಮಾಡ್ಬೋದು, ವೈದ್ಯಕೀಯರ ಬೆಂಬಲ ಮಾರ್ಗದರ್ಶನದೊಳಗೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಖಂಡಿತ ಮಾಡಿದ್ರೆ ಡೆಫಿನೆಟ್. ಈ ಪಾರ್ಲರ್ಸ್ ಮಾಡ್ತಾರೆ ಅಥವಾ ಮೆಡಿಸಿನ್ ಅನ್ನ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್. ಇವತ್ತು ಏನಾಗಿದೆ, ಆಯುರ್ವೇದ ಮೆಡಿಸಿನ್ಸ್ಗೆ ಎಲ್ಲಿಲ್ಲದ ಒಂದು ಬೆಲೆ ಮನ್ನಣೆ ಬಂದಿರೋದ್ರಿಂದ ನೀವು ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ಉತ್ಪನ್ನ ಮಾಡಿ ಸರಿದಂಥ ರೀತಿಯಿಂದ ಮಾರ್ಕೆಟಿಗೆ ಬಿಟ್ಟರೆ ಡೆಫಿನೆಟ್ಲಿ ಒಂದು ಸಕ್ಸಸ್ಫುಲ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ ಸರ್, ಈಗ ನೀವು ಆಯುರ್ವೇದ ಡಾಕ್ಟ್ರು, ನೀವು ಕ್ಲಿನಿಕ್ ಇಟ್ಕೊಂಡಿದ್ದೀರಾ, ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀರಾ, ಬಟ್ ನೀವು ಮೆಡಿಸಿನನ್ನು ಪ್ರಿಪೇರ್ ಮಾಡ್ತಾ ಇಲ್ಲ ಅಂತ ಇಟ್ಕೊಂಡ್ರೆ, ನೀವು ಕೇಳಿದಂಥ ಮೆಡಿಸಿನನ್ನು ನಾನು ಪ್ರಿಪೇರ್ ಮಾಡಿಕೊಟ್ಟು ನಾನು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇದೆ? ಖಂಡಿತ ಇದೆ. ಅದು ನೀವು ಆ ಸ್ಟ್ಯಾಂಡರ್ಡ್ ಗೈಡ್ಲೈನ್ಸ್ ಪ್ರಕಾರ ಮಾಡಬೇಕು. ಅದು ಗೌರ್ಮೆಂಟ್ ಗೈಡ್ಲೈನ್ಸ್ ಬೇರೆ ಇದೆ, ಶಾಸ್ತ್ರೋಕ್ತವಂಥ ಗೈಡ್ಲೈನ್ಸ್ ಬೇರೆ ಇದೆ. ಶಾಸ್ತ್ರ ಏನು ಹೇಳುತ್ತೆ ಅದನ್ನು ಅನುಸರಿಸಿ, ಇವತ್ತು ಕಾನೂನು ಏನು ಹೇಳುತ್ತೆ ಅದಕ್ಕೆ ಅನುಸರಿಸಿ ಖಂಡಿತ ನೀವು ಔಷಧಿಗಳನ್ನು ತಯಾರು ಮಾಡ್ಬೋದು, ನಾನು ಅದನ್ನು ಕೊಂಡುಕೊಳ್ಬೋದು, ನನ್ನ ಪೇಷಂಟ್ಸ್ ಅದನ್ನು ಕೊಡ್ಬೋದು. ಅದರಿಂದ ನಿಮ್ಮ ಆರ್ಥಿಕ ಬದುಕು ಹೊಸ ಆಯಾಮ, ಹೊಸ ವೃತ್ತಿಪರ ಬಿಸ್ನೆಸ್ ಮಾಡಿ ನಿಮಗೆ ಶುರು ಆಗುತ್ತೆ, ಪೇಷಂಟ್ಸ್ಗೂ ಕೂಡ ಆಗುತ್ತೆ. ಇವತ್ತು ತುಂಬ ಯಶಸ್ವಿ ಆಯುರ್ವೇದ ಕಂಪ್ನಿಗಳು ಅದ್ರ ಮುಖಾಂತರವಾಗಿ ಹಣವನ್ನು ಮಾಡಿಕೊಂಡು ಪೇಷಂಟ್ಸ್ಗೆ ಆರೋಗ್ಯವನ್ನು ಕೊಟ್ಟು ಅವರು ಬದುಕಿ ಪೇಷಂಟ್ಸನ್ನು ಬದುಕಿಸ್ತಕ್ಕಂಥ ಸಾವಿರಾರು ದೃಷ್ಟಾಂತಗಳಿದೆ. ಓಕೆ ಸರ್, ಹಾಗಿದ್ರೆ ಈಗ ನೀವು ಹೇಳಿದಂಗೆ ನಾನು ಮೆಡಿಸಿನನ್ನು ಪ್ರಿಪೇರ್ ಮಾಡಿಕೊಡ್ಬೇಕು, ತಯಾರಿಸಿ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾನೇನಾದರೂ ಕಲಿಬೇಕಾಗತ್ತಾ, ಕ್ವಾಲಿಫಿಕೇಶನ್ ಇರಬೇಕಾಗತ್ತಾ, ಅಥವಾ ನೀವು ಹೇಳಿದ ರೀತಿಯಲ್ಲಿ ಮಾಡಿಕೊಟ್ರೆ ಆಯ್ತಾ? ನಾನು ಯಾವುದೇ ವೃತ್ತಿಪರ ಆಯುರ್ವೇದ ವೈದ್ಯರ ಎಲ್ಲ ಕಂಪ್ನೀಸ್ಗೂ ಆಯುರ್ವೇದ ಡಾಕ್ಟರ್ ಇವತ್ತು ಸ್ಟ್ಯಾಂಡರ್ಡ್ ಮ್ಯಾಂಡೇಟರಿ ಅಡ್ವೈಸರ್ ಅಂತ ಇರಲೇಬೇಕು. ಸೊ GMP ಗೈಡ್ಲೈನ್ಸು ಹಾಗೆ ಇದೆ. ಹಾಗಾಗಿ ಕ್ವಾಲಿಫೈಡ್ ಆಯುರ್ವೇದ ಡಾಕ್ಟರ್ ಪ್ರೊಡಕ್ಷನಲ್ಲೂ ಇರಬೇಕು, ಕ್ವಾಲಿಟಿ ಅನಾಲಿಸಿಸಲ್ಲೂ ಇರಬೇಕು. ಬೇರೆ ಬೇರೆ ವಿಭಾಗದ ವೈದ್ಯರಲ್ಲಿ ಇರೋದ್ರಿಂದ ನೀವು ಓನರ್ಶಿಪ್ ಆಗಿ ಖಂಡಿತ ನಡೆಸ್ಬೋದು, ಅದಕ್ಕೆ ಯಾವುದೇ ತೊಂದರೆ, ಅಡ್ಡಿ, ಆತಂಕ ಇಲ್ಲ. ಇದು ಒಂದು ಅಂದರೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿರುವ ಹಾಗೆ ಜನರಿಗೂ ಕೂಡ ಗೊತ್ತಿರೋದು, ನೈಸರ್ಗಿಕ ಚಿಕಿತ್ಸೆ ಅಥವಾ ಬಾಡಿ ಕೇರ್ಗೆ ಸಂಬಂಧಪಟ್ಟಂತೆ ಜನ ಜಾಸ್ತಿ ಒಲವನ್ನು ತೋರಿಸ್ತಾ ಇದ್ದಾರೆ. ಸೊ ಆಯುರ್ವೇದ ವಿಧಾನದಲ್ಲಿ ಇದನ್ನು ಮಾಡ್ತೀವಿ ಅಂಥೇಳಿ ಸ್ಟಾರ್ಟ್ ಮಾಡ್ಬೋದು, ಆ ಥರದ ಒಂದು ಅವಕಾಶಗಳಿದೆಯಾ? ನಾ ಹಿಂದೆ ಮಾತಾಡ್ತಾ ಇದ್ದೆ, ನೀವು ಬಿಲ್ಡಿಂಗನ್ನು ಹೊರತುಪಡಿಸಿ ಇನ್ಫ್ರಾಸ್ಟ್ರಕ್ಚರ್ಗೆ ಒಂದು 15-25 ಲಕ್ಷ ಬೆಂಗಳೂರಿನ ಬೇರೆ ಬೇರೆ ಭಾಗಗಳು, ಉದಾಹರಣೆ ಬೆಂಗಳೂರು ಅಂತ ತೊಗೊಂಡ್ರೆ ಅಲ್ಲಿಂದ ಹಿಡಿದು 4-6 ಕೋಟಿವರೆಗೂ ನೀವು ಇನ್ವೆಸ್ಟ್ ಮಾಡಿ ಅದರಿಂದ ಡೆಫಿನೆಟ್ಲಿ ಅದಕ್ಕೆ ಸೇವಾ ಕೇಂದ್ರಗಳನ್ನು ನೀವು ಖಂಡಿತ ಮಾಡ್ಬೋದು. ಇವತ್ತು ಏನಾಗಿದೆ, ಯಾಕಷ್ಟು ಹಣ ಬೇಕಾಗಿದೆ ಅಂದರೆ ಜನಕ್ಕೆ ಲುಕ್ ಆ್ಯಂಡ್ ಫೀಲ್ ಬೇಕು. ಹೌದು. ಈಗ ಯಾವುದೋ ನೀವು ಪಾರ್ಕಲ್ಲೋ ಒಂದು ಅಂಗಡಿ ಮುಂದೆ ಕೂತ್ಕೊಂಡು ಇದೇ ಪಾಡ್ಕಾಸ್ಟ್ ಮಾಡ್ತೀವಿ ಅಂದರೆ ಕಂಟೆಂಟ್ ಅದೇ ಆದರೂ ಕ್ವಾಲಿಟಿ ಅಷ್ಟು ಬರಲ್ಲ. ಇಲ್ಲಿ ಶಬ್ದಗ್ರಹಣ, ಬೆಳಕು, ನಿಶ್ಶಬ್ದತೆ, ನಮ್ಮಿಬ್ಬರದೇ ಮಾತುಕತೆ, ತಾಂತ್ರಿಕ ಸಮನ್ವಯ, ಇದಕ್ಕಿರ್ತಕ್ಕಂತಹ ಬೆಲೆ ಬೀದಿ ಬದಲಿಗೆ ಕೂತ್ಕೊಂಡು ಇಬ್ಬರು ಮೈಕಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಅದು ಕಂಟೆಂಟೇ, ಇದು ಕಂಟೆಂಟೇ. ಆದರೆ ಇದು ಗ್ರಾಮರ್ ವಿತ್ ಗ್ಲಾಮರು, ಅದು ಬರೀ ಗ್ರಾಮರು. ಸೊ ಇವತ್ತು ಗ್ಲಾಮರು ಜನಕ್ಕೆ ಬೇಕಾಗಿರೋದ್ರಿಂದ, ಗ್ರಾಮರ್ ಜೊತೆ ಬ್ಲೆಂಡ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಆ ಹೈಜೀನು, ಸ್ಪೇಸು ಅಷ್ಟು ಇರತಕ್ಕಂಥದ್ದು ಇವತ್ತಿನ ಕಾಲಕ್ಕೆ ಅನಿವಾರ್ಯ ಅಂತ ನನ್ನ ವೈಯಕ್ತಿಕ ಭಾವನೆ. ಈ ಹಿಂದೆ ಈಗ ಆಯುರ್ವೇದ ಅಂತ ಹೇಳಿ ಬಂದಾಗ ಈ ಮಸಾಜು, ಪಂಚಕರ್ಮ ಚಿಕಿತ್ಸೆ, ಡಿಟಾಕ್ಸು ಇದೆಲ್ಲ ಇತ್ತ, ಅಥವಾ ಇತ್ತೀಚೆಗೆ ಅಂದರೆ ಈ ಆಧುನಿಕತೆಯ ಸೆಳೆತಕ್ಕೆ ಸಿಕ್ಕಿ ಇದರ ಜಾಸ್ತಿ ಟ್ರೆಂಡ್ ಆಗ್ತಾ ಇಲ್ಲ? ಖಂಡಿತವಾಗಲು ವರ್ಷಗಳಿಂದ ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು, ಅಭ್ಯಂಗ ಆಗಿರ್ಬೋದು, ವರ್ಷಗಳಿಂದ ಇದರ ಉಪಯುಕ್ತತೆ ಇದೆ. ಇವತ್ತು ಅದಕ್ಕೊಂದು ತುಂಬ ಎಸ್ಥೆಟಿಕ್ ಲುಕ್ಕು, ಸ್ವಲ್ಪ ಫ್ಯಾನ್ಸಿ ನೇಮ್ಸು. ನೀವು ಅಭ್ಯಂಗ ಅಂದರೆ ಸ್ವಲ್ಪ ಇವತ್ತಿನ ಮಟ್ಟಿಗೆ ಇನ್ನೂ ಅಪ್ರಿಸಿಯೇಷನ್ ಇಲ್ಲ. ನೀವು ಬಾಡಿ ಸ್ಪಾ, ವೆಲ್ನೆಸ್ ಸ್ಪಾ ಅಂತ ಸ್ವಲ್ಪ ಎಲ್ಲ ಕಲರ್ಫುಲ್ಲಾಗಿ ಎಲ್ಲ ಮಾಡೆಲ್ಸ್ ಎಲ್ಲ ಹಾಕಿ ಬಣ್ಣವಾಗಿ ಲೈಟ್ ಗಿಟ್ ಹಾಕಿ ಫ್ಲೆಕ್ಸ್ ಹಾಕಿ ಸ್ವಲ್ಪ LED ಹಾಕಿದ್ರೆ ಜಾಸ್ತಿ ಬೆಲೆ. ಮುಂಚೆಯಲ್ಲಿ ಅಭ್ಯಂಗ ಮಾಡಲಾಗುವುದು ಅಂದರೆ ಅದು ಕೆಳ ಹಂತದ ಜಾಗ ಅಂತ ಇವತ್ತು ಅಂದ್ಕೊಂಡಿದ್ದಾರೆ. ಖಂಡಿತ ತಪ್ಪದು. ಅಭ್ಯಂಗಕ್ಕೆ
ಎಲ್ಲ ವಿಧವಾದಂಥ ನರಮಂಡಲಕ್ಕೆ ಮಾಂಸಪೇಶಿಗಳಿಗೆ ಪುನರುಜ್ಜೀವನ ಪುನಃಸ್ಥಾಪನ ಮಾಡ್ತಕ್ಕಂಥ ಕೆಲಸ. ದೀಪಾವಳಿ ಅಭ್ಯಂಗ ಒಂದು ಸ್ಮಾಲೆಸ್ಟ್ ಎಕ್ಸಾಂಪಲ್, ಮೈನ್ಯೂಟ್ ಎಕ್ಸಾಂಪಲ್ಲು. ದೀಪಾವಳಿಗೆ ಅಭ್ಯಂಗ ಮಾಡಿಕೊಂಡ್ರೆ ಎಲ್ಲ ಬಾಡಿ ಟೋನ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸ್ಟ್ರೆಸ್ ಆದಾಗ ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲಕ್ಕೂ ಇದೆ. ಬಹುಶಃ ಈ ಥರದ ಕಾನ್ಸೆಪ್ಟು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಗದಷ್ಟು ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಈಗ ಹಿಂದಿನ ಕಾಲದ ಬಗ್ಗೆ ನೀವು ಮಾತನಾಡಿರೋದ್ರಿಂದ ಕೇಳ್ತೀನಿ, ಹಿಂದೆ ಯಾರು ಆಯುರ್ವೇದವನ್ನು ಕಲ್ತಿದ್ದಾರೋ ಅಥವಾ ಆಯುರ್ವೇದ ಪಂಡಿತರು ಅಂತ ಗುರುತಿಸ್ಕೊಂಡಿದ್ರು ಅವರೇ ಮಾಡ್ತಾಯಿದ್ರು. ಬಟ್ ಇವಾಗ ಹೇಗಾಗಿದೆ ಅಂತ ಹೇಳಿದರೆ ಆಯುರ್ವೇದ, ಈಗ ನೀವು ಡಾಕ್ಟರ್ ಇದ್ದೀರಿ, ಬಟ್ ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ, ನೀವು ಅಲ್ಲಿಗೆ ಬಂದು ನನಗೆ ಮಾರ್ಗದರ್ಶನವನ್ನು ಕೊಡ್ತೀರಿ. ಬಟ್ ಬರುವಂಥ ಏನು ಯಾರಿಗೆ ಇದು ಅವಶ್ಯಕತೆ ಇದೆ ಅವರು ಅಲ್ಲಿಗೆ ಬರ್ತಾರೆ, ನನ್ನ ಹತ್ರ ಬರ್ತಾರೆ. ಆಗ ನನಗೂ ಒಂದು ಸಂಪಾದನೆ ದಾರಿ ಆಗುತ್ತೆ ಅಂತ. ನಿಮ್ಮ ಹತ್ರ ಬಂದರೂ ಅಲ್ಟಿಮೇಟ್ಲಿ ಅದನ್ನು ನೋಡ್ತಕ್ಕಂಥ ಒಬ್ಬ ವೈದ್ಯ ತಾನೆ. ಹೌದು, ನಿಮ್ಮಲ್ಲಿ ನೀವು ನೋಡ್ಲಿಕ್ಕೆ ಆಗೋದಿಲ್ಲವಲ್ಲ, ನೋಡೋಕ್ಕೊಬ್ಬ ಡಾಕ್ಟ್ರ್ ಬೇಕೇ ಬೇಕು. ಅದೇ ಹೇಳಿದ್ರು, ವ್ಯಾಪಾರಿ ದೃಷ್ಟಿಕೋನದಲ್ಲಿ ಆಯಾಮ ಬೇರೆ, ಚಿಕಿತ್ಸಾತ್ಮಕ ದೃಷ್ಟಿಕೋನ ಮತ್ತು ವ್ಯಾಪಾರಿ ದೃಷ್ಟಿಕೋನ ಒಂದಾದಾಗ ಅದರ ಆಯಾಮ ಬೇರೆ. ಬಟ್ ಇದನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಡಾಕ್ಟ್ರೇ ಆಗಬೇಕಾ ಅಥವಾ ಡಾಕ್ಟರ್ ಗೈಡ್ಲೈನ್ಸ್ ನಿರ್ದೇಶನ ಇದ್ರೆ? ವೈದ್ಯಕೀಯ ಮಾರ್ಗದರ್ಶನ, ವೈದ್ಯಕೀಯ ಸಲಹೆ ನಿರಂತರ ಇರಬೇಕು. ಪ್ರಾರಂಭ ಮಾಡಲಿಕ್ಕೆ ಯಾವುದೇ ಖಾಸಗಿ ವ್ಯಕ್ತಿ ಅವನು ಎಷ್ಟು ಹೂಡ್ತಾನೆ ಅದರ ಮೇಲೆ ಅವನು ಲಾಭ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಇದರ ಜೊತೆಗೆ ಆಯುರ್ವೇದ ತೈಲ, ಕ್ರೀಮು, ಹರ್ಬಲ್ ಶ್ಯಾಂಪು, ಅದಾದಮೇಲೆ ಇಮ್ಯುನಿಟಿ ಬೂಸ್ಟರ್ಗಳು, ಈ ಥರದ ಪ್ರಾಡಕ್ಟ್ಸ್ ಎಲ್ಲ ಮಾರುಕಟ್ಟೆಯಲ್ಲಿ ಇದ್ದಾವೆ. ಸೊ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದೆ. ಸೊ ಇದನ್ನು ಕೂಡ ಒಂದು ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆಯುರ್ವೇದ ಕಂಟೈನ್ಸ್ ಹರ್ಬ್ಸ್, ಬಟ್ ಆಲ್ ಹರ್ಬಲ್ ಇಸ್ ನಾಟ್ ಆಯುರ್ವೇದ. ಓಕೆ, ಇದನ್ನು ಸುವರ್ಣಾಕ್ಷರ ಬರೆದಿಟ್ಕೋಬೇಕು. ಆಯುರ್ವೇದದಲ್ಲಿ ತುಂಬ ಗಿಡಮೂಲಿಕೆಗಳಿದೆ, ಅದು ಗಿಡಮೂಲಿಕೆಯಿಂದ ಮಾಡಿದ್ದೆಲ್ಲ ಆಯುರ್ವೇದ ಅಲ್ಲ. ಸೊ ಹಾಗಾಗಿ ಇವತ್ತು ನಾವೇನು ಕಾಸ್ಮೆಟಿಕ್ ಆಯುರ್ವೇದ ನೋಡ್ತಾ ಇದ್ದೀವಿ, ಈ ಕಾಸ್ಮೆಟಿಕ್ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದೆ. ಡೆಫಿನೆಟ್ಲಿ ಅದನ್ನು ತುಂಬ ಉತ್ಕೃಷ್ಟ ಗುಣಮಟ್ಟದ ಒಳ್ಳೆಯ ಆರೋಗ್ಯವಾದಂಥ ರೀತಿಯಿಂದ ತುಂಬ ಸೈಂಟಿಫಿಕ್ ಆಗಿ, ತುಂಬ ಟ್ರೆಡಿಷ್ನಲ್ ಆಗಿ, ತುಂಬ ಥೆರಪಟಿಕ್ ವೇಯಲ್ಲಿ ಮಾಡಿದಾಗ ತನ್ನದೇ ಅಂಥ ಬೆಂಬಲ. ಇವತ್ತು ಸಾಕಷ್ಟು ತ್ವಚೆ ವಿವರಣತೆಯನ್ನು ದೂರ ಮಾಡಲಿಕ್ಕಾಗಿರ್ಬೋದು, ಕೂದಲಿನ ಎಣ್ಣೆ ಆಗಿರ್ಬೋದು, ಬಾಡಿ ಟೋನಿಂಗ್ ಆಗಿರ್ಬೋದು, ಬ್ರೆಸ್ಟ್ ಅಪ್ಲಿಫ್ಟ್ಮೆಂಟ್ ಜೆಲ್ಸು, ಲೋಷನ್ಸ್ ಆಗಿರ್ಬೋದು, ಸಾಕಷ್ಟು ಚಿಕಿತ್ಸಾತ್ಮಕ ದೃಷ್ಟಿಕೋನದಲ್ಲಿ ಇವತ್ತು ಮಾರ್ಕೆಟಲ್ಲಿ ಬರ್ತಾ ಇರೋದ್ರಿಂದ, ಒಳ್ಳೆ ಗುಣಮಟ್ಟದ್ದು ಇವತ್ತು ಮಾರ್ಕೆಟ್ ಇರೋದ್ರಿಂದ ಅದರ ಸದ್ಬಳಕೆ ಮಾಡೋದ್ರಿಂದ ಡೆಫಿನೆಟ್ಲಿ ತನ್ನದಂಥ ಔನ್ನತ್ಯ, ಔಚಿತ್ಯ ಆ ದ್ರವ್ಯಕ್ಕೆ ಇದೆ ಅಂತ ನಾನು ಹೇಳಿ. ಬಳಸುವಂಥವ್ರಿಗೆ ಇದೆ, ನೀವು ಹೇಳಿದ ಪ್ರಕಾರ. ಉತ್ಪನ್ನ ಮಾಡೋರಿಗೂ ಇದೆಯಲ್ಲ, ಬಳಕೆಗಾರ ಇರೋದ್ರಿಂದ ತಾನೇ ಉತ್ಪನ್ನ ಮಾಡ್ತಿದ್ದಾನೆ. ಜಾಸ್ತಿ ಉತ್ಪನ್ನ ಆಗ್ತಿರೋದು ಯಾಕೆ ಅಂದರೆ ಜಾಸ್ತಿ ಬಳಕೆದಾರ ಇದ್ದಾರೆ. ಇವತ್ತು ಯಾಕೆ ನಿಮಗೆ ಮಶ್ರೂಮಿಂಗ್ ಆಫ್ ಪಿಜ್ಜಾ ಸೆಂಟರ್ಸು ಗಲ್ಲಿಗೆ ಆಗಿದೆ ಅಂದರೆ ತಿನ್ನೋರಿದ್ದಾರೆ. ಸೊ ಹಾಗಾಗಿ ಬಳಕೆದಾರ ಇದ್ದಾರೆ ಅಂಥೇಳಿ ಅದನ್ನು ಉತ್ಪಾದನೆ ಮಾಡೋರು ಕೂಡ ಇವತ್ತು ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥದ್ದು ಒಂದು ರೀತಿ ಸಮಾಧಾನಕರ ವಿಚಾರ. ಇವತ್ತು ಭಾರತೀಯ ಆಯುರ್ವೇದ ವಿಶ್ವದಾದ್ಯಂತ ಪ್ರಸರಿಸ್ತಕ್ಕಂಥದ್ದು ತುಂಬ ದೊಡ್ಡ ಒಂದು ಆಗಿದೆ. ಇವತ್ತು ಹೇರ್ ಆಯಿಲ್ ಅಂದರೆ ಆಯುರ್ವೇದ ಫಸ್ಟ್ ಅಂತಾರೆ, ಬಾಡಿ ಲೋಷನ್ ಅಂದರೆ ಆಯುರ್ವೇದ ಫಸ್ಟ್ ಅಂತಾರೆ, ಅಭ್ಯಂಗ ತೈಲ ಅಂದ ತಕ್ಷಣ ನಾವೆಲ್ಲೋ ಸನಾತನವಾದಂಥ ಭಾರತೀಯ ಆಯುರ್ವೇದ ಸಂಸ್ಕೃತೋಕ್ತ, ಫಾರ್ ಎಕ್ಸಾಂಪಲ್ ಕ್ಷೀರಬಲ ತೈಲ ಅಂತ ಹೇಳ್ಬಿಟ್ರೆ ಓಹ್ ನಮ್ಮದು ಅಂತಕ್ಕಂಥ ಫೀಲಿಂಗ್ ಇಷ್ಟು ದಿವಸ ಅದೇನೇನೋ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ನೋಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆಮೇಲೆ ಇವತ್ತಿನ ಮಾಡರ್ನೈಸ್ಡ್ ಹೆಣ್ಮಕ್ಳು ಬೆಂಗಳೂರಲ್ಲಿ 50-55 ವರ್ಷ ಸ್ವಲ್ಪ ಮಧ್ಯಮ ವರ್ಗಂತ ಮೇಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಯಾವ್ದಾದ್ರು ಇವತ್ತು ಕ್ಲಾಸಿಕಲ್ ಆಯಿಲ್ಸ್ನ ನಾವು ಪ್ರಿಸ್ಕ್ರೈಬ್ ಮಾಡಿದಾಗ ಮಹಾನಾರಾಯಣ ತೈಲವನ್ನು ಜಾಯಿಂಟ್ ಹಚ್ಕೊಳ್ಳಿ ಅಂದಾಗ ಒಂದು ಕಾಲದಲ್ಲಿ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ವಾಸನೆ ಇರೋದು, ಸ್ವಲ್ಪ ಫ್ಯಾನ್ಸಿ ನೇಮ್ ಇರೋದು ಅಂತ ಇತ್ತು. ಇವತ್ತು ನನಗೆ ತುಂಬ ಖುಷಿ ವಿಚಾರ ಶೇಷ ಏನಂದರೆ, ಸರ್ ಹಳೇದೇನಿದ್ರು ಕುಡಿ, ಹಳೆಯ ಪದ್ಧತಿ, ಹಳೆ ಹೆಸರು, ಹಳೆ ವಿಧಾನ, ಆದರೆ ಹೊಸ ಪ್ಯಾಕಿಂಗ್ ಇರಬೇಕು. ಔಷಧಿ ಅಫ್ಕೋರ್ಸ್ ತಾಜಾ ಇರಬೇಕು. ಹಳೆ ಔಷಧಿ ಅಂದರೆ 10 ವರ್ಷದ ಔಷಧಿ ಅಲ್ಲ, ಹಳೆ ವಿಧಾನ, ಹೊಸ ಔಷಧಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತಾರಲ್ಲ, ಹಂಗೆ ಅದು ಕೊಡಿ, ಅದನ್ನು ಪ್ರಯತ್ನ ಮಾಡ್ತೀನಿ ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತಿನ 45-50 ವರ್ಷದ ತಾಯಿ ತನ್ನ ಮಗಳಿಗೆ ಮಗುವಾದರೆ ಅಜ್ಜಿಯಾದಂಥ ಪರಿಸ್ಥಿತಿಯಲ್ಲಿ ಬಾಣಂತಿ ಲೇಹ್ಯಕ್ಕೆ ನನ್ನ ಹತ್ರ ಬರ್ತಾರೆ. ಒಂದು ಕಾಲದಲ್ಲಿ ನಿಂತೋಗಿತ್ತು. ಬಾಣಂತಿ ಕಾಡ ಕಷಾಯಕ್ಕೆ ನನ್ನ ಹತ್ರ ಬರ್ತಾರೆ. ಒಂದು ಕಾಲಕ್ಕೆ ನಿಂತೋಗಿತ್ತು. ಮಗು ಹುಟ್ಟಿದ ತಕ್ಷಣ ಈಕೆ ಮಸಾಜ್ ಮಾಡ್ಲಿಕ್ಕೆ ಮಗುನ ಕರ್ಕೊಂಬಂದಿದ್ದೀವಿ, ಆಕೆ ಪಕ್ಕಕ್ಕೆ ಇಟ್ಬಿಟ್ಟು ನಾನೇ ನನ್ನ ಮೊಮ್ಮಗ ಮಸಾಜ್ ಮಾಡ್ಬೇಕಂತಿದ್ದೀನಿ, ಅದು ಯಾವ್ಯಾವ ಎಣ್ಣೆ ಕೊಡ್ತಿರೋ ಸ್ವಲ್ಪ ಜಾಸ್ತಿ ಕೊಟ್ಬಿಡಿ, ಮಗು ದಷ್ಟಪುಷ್ಟವಾಗಿ ಬೆಳ್ಳಗೆ ತೆಳ್ಳಗೆ ನೀಟಾಗಿ ಫಳಫಳ ಅಂತ ಆಗಬೇಕು. ಹಿಸ್ಟ್ರಿ ಈಸ್ ಬೀನ್ ರಿವಿಸಿಟೆಡ್. ಈ ಇತಿಹಾಸವನ್ನು ನಾವು ಪುನಃಸ್ಥಾಪನೆ ಮಾಡತಕ್ಕಂಥ ದಿನಗಳು ನನಗೆ ತುಂಬ ಸ್ಪಷ್ಟವಾಗಿ ಖುಷಿ ವಿಚಾರ ಕಾಣಿಸ್ತಾ ಇದೆ. ಇವರೆಲ್ಲರೂ ಸನಾತನತೆ, ಭಾರತೀಯ ಪರಂಪರೆ, ಆಯುರ್ವೇದ ವಿಜ್ಞಾನವನ್ನು ಒಳಹೊಕ್ಕಿ ತಿರುಗಾ ನೋಡ್ತಾ ಇರೋದ್ರಿಂದ ಆಯುರ್ವೇದಕ್ಕೆ ಇನ್ನೂ ಸಾವಿರಾರು ವರ್ಷಗಳ ಭವಿಷ್ಯ ಇದೆ ಅಂತ ನಿರರ್ಗಳವಾಗಿ ತುಂಬ ಹೆಮ್ಮೆಯಿಂದ, ಆತ್ಮಾಭಿಮಾನದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಕೇಳ್ತಾ ಇರಬೇಕಾದ್ರೆ ನನಗೆ ಅನ್ನಿಸಿದ್ದೇನು ಅಂತ ಹೇಳಿದರೆ, ಈಗ ಹಿಂದೆ ಯಾರು ಡಾಕ್ಟರ್ ಇರ್ತಾರೋ, ಯಾರು ವೈದ್ಯರು ಇರ್ತಾರೋ ಅವರೇ ಅದಕ್ಕೆ ಬೇಕಾದಂಥ ಮೆಡಿಸಿನ್ಗಳಿರ್ಬೋದು, ಅಥವಾ ಈಗಲೇ ನಾವು ಮೆನ್ಷನ್ ಮಾಡಿದಂಗೆ ಶ್ಯಾಂಪು, ಕಷಾಯನೋ ಅಥವಾ ಏನು ಲೇಹ್ಯ ಇದನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಬಟ್ ಇವಾಗ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈ ಥರದ ಪ್ರಾಡಕ್ಟ್ಸನ್ನು ತಯಾರು ಮಾಡೋದಕ್ಕೆ ನಿಂತಿದ್ದಾವೆ. ಫಾರ್ ಎಕ್ಸಾಂಪಲ್ ಹರ್ಬಲ್ ಆಯಿಲ್, ಆಯುರ್ವೇದಿಕ್ ಕ್ವಾಂಟಿಟಿ. ಎರಡು ವಿಚಾರ ಶೇಷ ಅವರ, ಎರಡೇ ವಿಚಾರ.
ಈಗ ಒಬ್ಬ ಡಾಕ್ಟ್ರು 10 ಜನಕ್ಕೆ ಇಲ್ಲ 100 ಜನಕ್ಕೆ ಮಾಡ್ಬೋದು. ಒಂದು ಕಂಪ್ನಿ 1000 ಜನಕ್ಕೆ ಲಕ್ಷಾಂತರ ಜನಕ್ಕೆ ಮಾಡ್ಬೋದು. ಸೊ ಬೇಡಿಕೆ ಗ್ರಹಿಕೆ ಎಷ್ಟು ಬೇಕು, ಎಷ್ಟು ಜನಕ್ಕೆ ಅದರ ಅಪೇಕ್ಷೆ ಇದೆ, ಎಷ್ಟು ಜನ ನಾವು ಉತ್ಪನ್ನ ಮಾಡ್ಬೋದು ಅನ್ನೋದ್ರ ಮೇಲೆ ಈ ಪ್ರಶ್ನೆ ಚರ್ಚೆ ಆಗುತ್ತೆ. ಅಲ್ಲ, ಯಾಕೆ ಇಲ್ಲಿ ನೋಡಿ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಡಕ್ಟ್ಸನ್ನು ನೀವು ತಯಾರಿಸ್ತೀರಿ ಅಂತ ಹೇಳಿದಾಗ ಅದರಲ್ಲಿ ಒಳ್ಳೆ ರಿಟರ್ನ್ಸ್ ಇರಬೇಕಾಗುತ್ತೆ. ಎಕ್ಸಾಕ್ಟ್ಲಿ ಸುಮ್ಮನೆ ಮಾಡಿ ಸರ್ವಿಸ್ ತರ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ತಯಾರು ಮಾಡಿದ್ದೆ ಆದಲ್ಲಿ ಅದು ಒಂದು ತಯಾರಿಕೆ ಒಂದು ಭಾಗ. ಎಫೆಕ್ಟಿವ್ ಕಮ್ಯುನಿಕೇಷನಿಂದ ಅದು ಮಾರ್ಕೆಟಿಗೆ ತಲುಪಬೇಕು. ಹೌದು, ನಾನು ಒಳ್ಳೆ ಶೇಂಗಾ ಎಣ್ಣೆ ಮಾಡಿದ್ದೀನಿ, ಅದರ ಮನೆ ಒಳಗೆ ಬೀಗ ಹಾಕಿಟ್ಕೊಂಡಿದ್ದೇನೆ ಅಂದರೆ 6 ತಿಂಗಳಲ್ಲಿ ಹುಳಿ ಬಂದು ಕೊಳ್ತು ಹೋಗುತ್ತೆ. ನಾನು 1000 ಲೀಟ್ರ್ ಮಾಡಬೇಕು, 1500 ಜನ ಅದರ ಬೇಡಿಕೆಯಲ್ಲಿ ಕಾಯ್ತಾ ಇರಬೇಕು, 1000 ಕೊಟ್ಟು ಇನ್ನು 500 ಜನಕ್ಕೆ ಕೊಡ್ತೀನಿ, ಒಂದು ನಿಮಿಷ ತಡ್ರಿ ಅಂತ ಹೇಳಿ ಉತ್ಪನ್ನ ಮಾಡಬೇಕು. ನಿತ್ಯ ನಿರಂತರ ಕ್ಯಾಸ್ಕೇಡ್ ಉತ್ಪನ್ನ ಆಗ್ತಾ ಇರಬೇಕು, ಮಾರಾಟ ಆಗ್ತಿರ್ಬೇಕು. ಇದು ಮಾಡಿದಾಗ ಮಾತ್ರ ಆ ಬಿಸ್ನೆಸ್ ಮಾಡಲು ಸಸ್ಟೈನಬಲ್ ಸಾಧ್ಯ. ಅಥವಾ ನೀವು 1000 ಲೀಟ್ರ್ ಮಾಡ್ತೀರಾ, ಅಲ್ಲಿ 10,000 ಜನ ಕೇಳ್ತಾ ಇದ್ದಾರೆ ಅಂದರೆ ಅವ್ರು ಬೇರೆ ಕಡೆ ಹೊರಟೋಗ್ತಾರೆ. ಇಲ್ಲಿ 1000 ಲೀಟ್ರ್ ಮಾಡ್ತೀರಾ, 10 ಜನ ಕೊಂಡ್ಕೋತಾರೆ, 990 ಲೀಟ್ರ್ ನೀವು ವೇಸ್ಟ್ ಮಾಡೋಕತ್ತೆ. ಸೊ ಆ ಸಪ್ಲೈ ಲಿಂಕ್ ಚೈನ್ ಇದೆಯಲ್ಲ, ನೀಡು ಆ ನೆಸೆಸಿಟಿ, ನೀಡು ಮತ್ತು ಪ್ರೊಡಕ್ಷನ್ ಚೈನು, ಅದನ್ನು ಈಕ್ವಿಲಿಬ್ರಿಯಮ್ ಮೇಂಟೈನ್ ಮಾಡೋದು ಇಟ್ಸ್ ಅನ್ ಆರ್ಟ್ ಆಫ್ ಬಿಸ್ನೆಸ್. ಸ್ಟ್ರಾಟಜಿ, ಬ್ರ್ಯಾಂಡಿಂಗು, ಮಾರ್ಕೆಟಿಂಗು, ಇದು 3 ಪ್ರಮುಖವಾದಂಥ ವಿಚಾರಗಳು. ಸುಮ್ಮನೆ ಉತ್ಕೃಷ್ಟವಾದಂಥ ದ್ರವ್ಯ ಮಾಡದೆ ಓಡಲ್ಲ, ಮಾಡಿದ ಮೇಲೆ ಅದನ್ನು ಜನಕ್ಕೆ ತಲುಪಿಸ್ಬೇಕು. ಇಲ್ಲ ಔಷಧಿ ಗುಣಮಟ್ಟವೇ ಇಲ್ಲ, ಸುಮ್ಮನೆ ಡಬ್ಬ, ಲೇಬಲ್ಲು, ಸ್ಟಿಕ್ಕರ್ ಬಣ್ಣವಾಗಿದೆ, ಒಂದು ಸಲ ತೊಗೋಬೋದು, 2 ಸಲ ತೊಗೋಬೋದು, 3ನೇ ಸಲ ತೊಗೊಳ್ಳಲ್ಲ. ಆವಾಗಲೂ ಲಾಂಗ್ ಟರ್ಮ್ ಬಿಸ್ನೆಸ್ ಇರಲ್ಲ. ಸೊ ಯಾವಾಗ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡ್ಯೂಲ್ ಆಗುತ್ತೆ ಅಂದರೆ, ನೀವು ಔಷಧಿಯನ್ನು ಉತ್ಪನ್ನ ಮಾಡಿ, ಉತ್ಕೃಷ್ಟವಾದಂಥ ಔಷಧಿಯನ್ನು ಮಾಡಿ, ಬೆಲೆಯನ್ನು ಅತ್ಯಂತ ಕಡಿಮೆ ಇಟ್ಟು, ಶ್ರೀಸಾಮಾನ್ಯನಿಗೆ ಮನವರಿಕೆ ಮಾಡಿ, ವೈದ್ಯರ ಮುಖಾಂತರ ಆ ರವಾನೆಯ ಒಂದು ಕ್ಯಾಸ್ಕೇಡನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಆಮೇಲೆ ಸರ್ವಿಸ್, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ ಅಂತ ಯಾರಾದರೂ, ಈ ಫಾರ್ ಎಕ್ಸಾಂಪಲ್ ನಿಮ್ಮ ಎಣ್ಣೆಲಿ ವಾಸನೆ ಚೆನ್ನಾಗಿಲ್ಲ, ಇನ್ನು ಸ್ವಲ್ಪ ಸುವಾಸನೆ ಇರಬೇಕಿತ್ತು ಅಂದರೆ ಅವರಿಗೆ ಒಂದು ಕನ್ವಿನ್ಸ್ ಮಾಡಬೇಕು, ಇಲ್ಲ ಈ ಫಾರ್ಮುಲಾ ಪ್ರಕಾರ ಇಷ್ಟು ವಾಸನೆ ಬಂದೇ ಬರುತ್ತೆ, ನಾವೇನು ಕೆಮಿಕಲ್ ಹಾಕಲ್ಲ, ನಾವೇನು ಕಲರ್ ಹಾಕಲ್ಲ, ಹಾಗಾಗಿ ಕೃತಕವಾದಂಥದ್ದಿಲ್ಲ. ಅಥವಾ ಲಾಸ್ಟ್ ಟೈಮು ಬ್ಯಾಚ್ ಎ ಸ್ವಲ್ಪ ತೆಳ್ಳಗಿತ್ತು, ಈ ಸಲ ತುಂಬ ಡಾರ್ಕ್ ಆಗಿದೆ, ಯಾಕೆ ಅಂತ ಪ್ರಶ್ನೆ ಬರುತ್ತೆ. ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ನೇ ಮಾಡಿದಾಗ, ಪ್ರತಿ ಬ್ಯಾಚಲ್ಲೂ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ಕಲರು, ಕನ್ಸಿಸ್ಟೆನ್ಸಿ, ಥಿಕ್ನೆಸ್ಸು ಡೆಫಿನೆಟ್ಲಿ ವೇರಿ ಆಗಲೇಬೇಕು. ಅದನ್ನೇ ನ್ಯಾಚುರಾಲಿಟಿ ಅನ್ನೋದು. ಪ್ರತಿ ಸಲ ನಾವು ಒಂದು ಬ್ರ್ಯಾಂಡ್ ಏನೋ, ಬ್ರ್ಯಾಂಡ್ ಬಿನೋ ಬಿಸ್ಕೆಟ್ದಿಂದ ಒಂದೇ ರುಚಿ ಬಂದಂಗೆ ಹಾಗೇ ಬರ್ತದೆ. ನ್ಯಾಚುರಲ್ ಪ್ರಾಡಕ್ಟ್ ಆಗಿ ಸಾಧ್ಯನೇ ಇಲ್ಲ. ನ್ಯಾಚುರಲ್ ಪ್ರಾಡಕ್ಟ್ಗೆ ಸ್ವಲ್ಪ ಕಲರು, ಕನ್ಸಿಸ್ಟೆನ್ಸಿ, ಥಿಕ್ನೆಸ್ಸು, ಫ್ಲೇವರು, ಅರೋಮಾ ಒಂದು ಚೂರು ಡಿಫ್ರೆನ್ಸ್ ಇರೋ ಒಂದು ಮಾರ್ಜಿನ್ 5 to 10% ಮಾರ್ಜಿನಲ್ ಡಿಫ್ರೆನ್ಸ್ನ ನಾವು ಒಪ್ಕೊಂಡಾಗ ತನ್ನದೇ ಆದಂಥ ಮಾನ್ಯತೆ, ತನ್ನದಂಥ ರೆಸ್ಪೆಕ್ಟು ನಾವು ಆ ಪ್ರಾಡಕ್ಟ್ಗೆ ಕೊಟ್ಟಂಗೆ, ಶ್ರೀಸಾಮಾನ್ಯ ಪ್ರಾಡಕ್ಟ್ಗೆ ಕೊಟ್ಟಂಗೆ ಅದನ್ನು ಕೂಡ ಇಟ್ಕೊಳ್ತಕ್ಕಂಥ ತುಂಬ ಸೂಕ್ತ ಅಂತ ಅನಿಸುತ್ತೆ. ಆ್ಯಂಡ್ ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ನಾವು ತಯಾರು ಮಾಡಿ ಡಾಕ್ಟರ್ಸಿಗೆ ಕನ್ವಿನ್ಸ್ ಮಾಡಲ್ಲ ಅಂದರೆ ನೀವು ಹೋಗಲ್ಲ. ನೀವು ಹೇಳ್ತಾ ಇರೋದು ಬಹುಶಃ ನಾನು ಅಂದ್ಕೊಂಡಾಗ OTC, ಅದೇ ಹೋಗಿ ಒಂದು ಹೇರ್ ಆಯಿಲ್ ಕೊಟ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಕೇಳೋದು, ಒಂದು ಕೊಟ್ಬಿಡೋದು ಅಂತ. ಅದು ಲಾಂಗ್ ಟೈಮ್ ಸರ್ವಿಸ್ ಇರಲ್ಲ. ನೀವು ವೈದ್ಯರ ಮುಖಾಂತರ ಪಾಸ್ ಆದಾಗ, ನೀವು ವೈದ್ಯರಿಗೆ ದುಡ್ಡು ಕೊಡಿ, ಕಮಿಷನ್ ಕೊಡಿ, ಆ ವಿಚಾರದಲ್ಲಿ ನಾನು ಖಂಡಿತವಾಗ್ಲೂ ಇಲ್ಲ. ಆದರೆ ವೈದ್ಯರ ಮುಖಾಂತರ ಹೋದಾಗ ವೈದ್ಯ ಈಸ್ ಎ ಮಿಡ್ಲ್ ಮೆನ್ ಹೂ ವಿಲ್ ಜಡ್ಜ್ ದ ಕ್ವಾಲಿಟಿ ಆಫ್ ದ ಮೆಡಿಸಿನ್. ಎರಡನೇದು, ಈ ಪೇಷಂಟ್ಗೆ ನಿಜವಾಗ್ಲೂ ಔಷಧಿ ಬೇಕಾ, ಅವನಿಗೆ ಒಂದೇ ಮಾತ್ರೆ ಸಾಕಾ, 10 ಮಾತ್ರೆ ಬೇಕಾ, ಇವನು ಒಂದೇ ಮಾತ್ರೆ ಪ್ರೊಡ್ಯೂಸ್ ಮಾಡಿದಾನ, 125 mg ಮಾಡಿದಾನ, 500 mg ಮಾಡಿದಾನ, ಇವನು ಒಂದು ಗುಳಿಗೆ ಕೊಡಬೇಕಾ, 4 ಕೊಡಬೇಕಂತ ತೀರ್ಮಾನ ಜಡ್ಜ್ ಇರ್ತಾರಲ್ಲ, ಇಬ್ಬರು ಮಧ್ಯದಲ್ಲಿ ಒಬ್ಬ ಜಡ್ಜ್ಮೆಂಟ್ ಕೊಡೋರು. ಆ ಪಾತ್ರ ತಕ್ಕಡಿಯಲ್ಲಿ ಮಧ್ಯ ಮುಳ್ಳಿದ್ದಾಗೆ. ಸೊ ಎಲ್ಲೂ ವಾಲ್ದೆ ಸೆಂಟ್ರಿಗೆ ನಿಂತ್ಕೊಂಡು ಇಬ್ಬರಿಗೂ ಸಮಾನತೆ. ಇವನು ಉತ್ಕೃಷ್ಟ ಗುಣಮಟ್ಟದ ಔಷಧ, ಒಳ್ಳೆಯ ಬೆಲೆ, ಇವನಿಗೆ ಸೇಲ್ ಆಗಬೇಕು, ಇವನು ಪರ್ಚೇಸ್ ಆಗಬೇಕು. ಆ ದೃಷ್ಟಿಕೋನದಲ್ಲಿ ಮಾರ್ಗದರ್ಶನ, ಡಾಕ್ಟ್ರ್ ವ್ಯಾಪಾರಿ ಆಗಬಾರ್ದು, ಡಾಕ್ಟ್ರ್ ಮಾರ್ಗದರ್ಶನಕನಾಗಿರಬೇಕು. ಕರೆಕ್ಟ್. ಅದಿದ್ದಾಗ ಪೇಷಂಟ್ಗೆ ಲಾಭ ಆಗುತ್ತೆ. ಎಸ್ ಸರ್, ಈಗ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಅಂತ ಹೇಳಿ ಬರುವಂಥವ್ರಿಗೆ ನೀವು ಹೇಳಿದ್ರಿಂದ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಬಟ್ ಇನ್ನೊಂದು ಆಸ್ಪೆಕ್ಟಲ್ಲಿ ನೋಡಿದರೆ, ಸೊ ಇದನ್ನು ಕೂಡ ಅಂದರೆ ಈ ಆಪರ್ಚುನಿಟಿಯನ್ನು ಯಾರಾದರೂ ಬಳಸ್ಕೊಂಡು ಮೆಡಿಸಿನ್ಸನ್ನು ತಯಾರು ಮಾಡೋದಕ್ಕೂ ಕೂಡ ಮುಂದಾಗ್ಬೋದಲ್ವಾ ಅಂತ. ಖಂಡಿತ ಇದನ್ನೇ ಅವಕಾಶಗಳಿದಾವೆ. ಇವತ್ತು ನೋಡಿ, 10-20 ವರ್ಷದ ಕೆಳಗೆ ಒಂದು 4-5 ಕಂಪ್ನಿ ಇತ್ತ ಅಂತ, ಇವತ್ತೊಂದು 500-600 ಕಂಪ್ನಿಗಳು ಹೇರಳವಾಗಿ ಹೆಸರು ಹೇಳೋಕ್ಕೆ ಸಿಗುತ್ತೆ. ಇನ್ನೂ ಜಾಸ್ತಿ ಕಂಪ್ನಿಗಳಿದ್ದಾವೆ. ಸೊ ಯಾಕೆಂದರೆ ಉತ್ಕೃಷ್ಟವಾದಂಥ ಗುಣಮಟ್ಟದ ಔಷಧಿ ಬರ್ತಾ ಇದೆ. ಇವತ್ತು ಇಂಟರ್ನೆಟ್ಟಲ್ಲಿ ಫ್ರೀ ಟ್ರೇಡ್ ಆಪ್ಷನ್ಸ್ ಇದೆ. ಸೊ ಯಾರು ಬೇಕಾದ್ರೂ ತಯಾರಿ ಮಾಡ್ಬೋದು, ಆನ್ಲೈನ್ ತರಿಸ್ಕೊಳ್ಬೋದು. ಹೀಗೆ ಅನೇಕವಾದಂಥ ಆಪ್ಷನ್ಸ್ ಇವತ್ತಿರೋದ್ರಿಂದ ಡೆಫಿನೆಟ್ಲಿ ಆ ಮಾರ್ಕೆಟ್ಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಸರ್, ಇವಾಗ ಡಾಕ್ಟರ್ ಆಗೋದನ್ನು ಹೊರತುಪಡಿಸಿ ನಾವು ಮಾತನಾಡೋದಿದ್ರೆ, ಆಯುರ್ವೇದ ಕ್ಷೇತ್ರದಲ್ಲಿ ಯುವತಿಯರು ಏನಾದರೂ ಮಾಡಬೇಕು ಅಂತೇಳಿ ಹೊರಟ್ರೆ ಅವ್ರು ಯಾವ ರೀತಿಯಾದಂಥ ಟ್ರೈನಿಂಗನ್ನು ಪಡ್ಕೊಳ್ಬೇಕು, ಅಥವಾ ಯಾವುದನ್ನು ಮಾಡ್ಬೋದು, ಅವಕಾಶಗಳು ಯಾವುದಿದ್ದಾವೆ ಅಂತ? ಜಮೀನಿದ್ರೆ ಗಿಡ ಬೆಳೆಸ್ಬೋದು, ಜಮೀನಿಲ್ಲ ಅಂದರೆ ಲೀಸ್ಗೋ ಬಾಡಿಗೆಗೆ ತೊಗೊಂಡು ಗಿಡ ಬೆಳೆಸ್ಬೋದು, ಗಿಡನ ಸಂಸ್ಕರಣೆ ಮಾಡ್ಬೋದು, ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ನ ತೆಗಿಬೋದು, ಎಕ್ಸ್ಟ್ರಾಕ್ಟ್ಸ್ನ ತೆಗಿಬೋದು, ಶ್ರೀಸಾಮಾನ್ಯನಿಗೆ ಫಂಕ್ಷನಲ್ ಫುಡ್ಸ್ ಬಗ್ಗೆ ಅವೇರ್ನೆಸ್ ಕೊಡ್ಬೋದು. ದಟ್ಸ್ ಒನ್ ಆಫ್ ದ ವಂಡರ್ಫುಲ್ ಥಿಂಗ್ಸ್. ನಿಮಗೆ ಇವತ್ತು ಒಂದು ಹೇರ್ ಫಾಲ್ಗೆ ಏನೆಲ್ಲ ಮನೇಲಿ ಮಾಡಬೇಕು, ಒಂದು ಮೂಗಿನ ಕಟ್ಟುವಿಕೆಗೆ ಮನೇಲಿ ಏನು ಮಾಡಬೇಕು, ಕಿವಿ ಗುಗ್ಗಿ ತೆಗೆಯೋಕ್ಕೆ ಏನು ಮಾಡಬೇಕು, ಒಂದು ಒಳ್ಳೆಯ ಟೂತ್ ಪೌಡರ್ನ ಇವತ್ತು ಎಲ್ಲರೂ ಹಿಂದಿನ ತಿರುಗ ಮರುಸ್ಥಾಪನೆಗಾಗಿ ಯೋಚನೆ ಮಾಡ್ತಾರೆ. ಪೇಸ್ಟ್ ಕಾಲೇನು 5 ವರ್ಷಕ್ಕೆ ಹೋಗುತ್ತೆ,
ನಾನು ತುಂಬ ಹಿಂದೆ ಹೇಳ್ತಾ ಇದ್ದೆ, ಟಿ ವಿ ನೋಡಲ್ಲ, ಮೊಬೈಲ್ಗೆ ಟಿ ವಿ ರವಾನೆ ಆಗುತ್ತೆ, ಥಿಯೇಟ್ರಿಗೆ ಹೋಗಲ್ಲ, ಮೊಬೈಲಲ್ಲಿ ಸಿನಿಮಾ ನೋಡ್ತಾರೆ ಅಂದಾಗ ಯೂಟ್ಯೂಬಿನ ತುಂಬ ತುಚ್ಛವಾಗಿ 7-8 ವರ್ಷಕ್ಕೆ ಕೆಳಗೆ ನೋಡ್ತಾಯಿದ್ರು. ಇವತ್ತು ಯೂಟ್ಯೂಬೇ ಬದುಕು, ಸಾಮಾಜಿಕ ಮಾಧ್ಯಮನೇ ಬದುಕು, ಮೊಬೈಲೇ ಬದುಕಾಗಿದೆ. ಅದು ಕಣ್ಣು ಮುಂದೆ ಆಗಿರತಕ್ಕಂತಹ ಸತ್ಯ. ಒಂದು ಕಾಲದಲ್ಲಿ ಡಯಲ್ ಫೋನಿಂದ ಮೊಬೈಲಿಗೆ ಸಾಧ್ಯನೇ ಇಲ್ಲ, ಅಂತರಿಕ್ಷದ ಅಶರೀರ ವಾಣಿ ಅಂತೆಲ್ಲ ಇತ್ತು. ಇವತ್ತು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಪುಕ್ಸಟ್ಟೆ ಮಾತಾಡೋಂಥ ವ್ಯವಸ್ಥೆ ಬಂದಿದೆ. ಸೊ ಈ ದಿನಗಳು ತುಂಬ ಇದೆ. ಫಂಕ್ಷನಲ್ ಫುಡ್ಸು, ಹೋಮ್ ರೆಮಿಡೀಸ್ಗೆ ತನ್ನದಂಥ ವಿಶೇಷ ಮನ್ನಣೆ ಇದೆ. ಮುಂಬರ್ತಕ್ಕ ದಿನಗಳಲ್ಲಿ ವೆಲ್ನೆಸ್ಗೆ ಎಲ್ಲದ ಮಹತ್ವ ಬರುತ್ತೆ. ಯಾಕಂದರೆ ಇವತ್ತು ಕಾಯಿಲೆಗಳು ತುಂಬ ಜಾಸ್ತಿ ಆಗ್ತಿರೋದ್ರಿಂದ ಸಮಸ್ಯೆ ಬಂದಮೇಲೆ ಏನು ಮಾಡಬೇಕು, ಅದಕ್ಕೆ ವೈದ್ಯರಿದ್ದಾರೆ. ವೈದ್ಯರು ಅಲ್ಲದಿರೋರು ವೈದ್ಯರನ್ನು, ಈಗಿನ ಕಾಲದ ವೈದ್ಯರನ್ನು ಬಳಸ್ಕೊಂಡು, ವಿಶೇಷತಃ ಆಯುರ್ವೇದ ವೈದ್ಯರನ್ನು ಬಳಸ್ಕೊಂಡು ವೆಲ್ನೆಸ್ಸಿನ ಬಗ್ಗೆ, ಇವಾಗ ನೀವು ಏನನ್ನು ತಿನ್ನಬೇಕು, ಯಾಕೆ ತಿನ್ನಬೇಕು, ಎಷ್ಟು ತಿನ್ನಬೇಕು. ಸಿಕ್ನೆಸ್ಗೆ ತುಂಬ ಡೆಫಿನೇಷನ್ ತುಂಬ ಸಿಂಪಲ್ ಇದೆ ಶೇಷ. ಸಿಕ್ಕಿದ್ದನ್ನು ಸಿಕ್ಕಾಪಟ್ಟೆ, ಸಿಕ್ಕದಲ್ಲಿ ಸಿಕ್ಕಿದಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ ಅಂತ ಹೇಳ್ತೀವಿ. ಸೊ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರ್ತೀವಿ. ಅವೇರ್ನೆಸ್ ಕೊಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತಿನ ತರುಣರು, ಯುವಕ ಯುವತಿ ಅಂತ ನಾವೇ ಕರಿತೀವಿ, ಇವತ್ತಿನ ತರುಣರ ಪಾತ್ರ ತುಂಬ ಬಹುದೊಡ್ಡದು ಅಂತ. ಒಳ್ಳೆ ಎಫೆಕ್ಟಿವ್ ಕಮ್ಯುನಿಕೇಷನ್, ಜರ್ನಲಿಸಮ್ ಇರುತ್ತೆ. ನೀವು ತುಂಬ ದೊಡ್ಡ ಕೆಲಸ ಮಾಧ್ಯಮ ಇವತ್ತು ಮಾಡ್ತಾಯಿದೆ, ಅದಕ್ಕೆ ನಿಮಗೆ ಶ್ಲಾಘನೆ ನಾನು ವ್ಯಕ್ತಪಡಿಸಿದೆ. ಎಫೆಕ್ಟಿವ್ ಕಮ್ಯುನಿಕೇಷನ್. ಇವತ್ತು ಹುಡುಗರು ಪೀರ್ ಪ್ರೆಷರಿಂದ ಆಲ್ಕೋಹಾಲು, ಡ್ರಗ್ಸು, ಸ್ಮೋಕಿಂಗು, ಸಿಗರೇಟು, ಹೀಗೆ ಅನೇಕದಂಥ ಸಿಂಪಲ್ ಅನ್ವಾಂಟೆಡ್ ಚೂಯಿಂಗ್, ಸುಮ್ಮನಾದರೂ ಚಾಕ್ಲೇಟ್ ತಿನ್ನೋದು. ನೀವು ಸಿಗರೇಟು ಭಾಳ ದೂರ ಆಯಿತು. 18-19 ವರ್ಷ ಸುಮ್ಮನೆ ಬಾಯಲ್ಲಿ 34 ಚಾಕ್ಲೇಟ್ ಇಟ್ಕೊಳ್ಳೋದು ಬಾಯಲ್ಲಿ, ಮೇಲಿಂದ ಮೇಲೊಂದು ಚೂಯಿಂಗಮ್ ಇಟ್ಕೊಳ್ತಕ್ಕಂಥದ್ದು. ಎರೆಟೆಡ್ ಡ್ರಿಂಕ್ಸ್ನ ಯಾರೋ ಕುಡಿತಾಯಿದ್ರೆ, ಕೋಲಾ ಡ್ರಿಂಕ್ಸು ಬಣ್ಣಕ್ಕಿದೆ, ಚೆನ್ನಾಗಿದೆ, ಬೇಜಾರು ಅಂದರೆ ಕುಡಿಯೋದು, ಸತ್ತರೆ ಕುಡಿಯೋದು, ಉಟ್ರೆ ಕುಡಿಯೋದು, ಉಡ್ದಾಬಾದ್ರೆ ಕುಡಿಯೋದು. ಈ ಥರದ ಪದ್ಧತಿಗಳಿಂದ ಹೊರಗೆ ತರೋಕ್ಕೆ ಒಬ್ಬ ಶ್ರೀಸಾಮಾನ್ಯನ ಪಾತ್ರ ಇವತ್ತಿಗೂ ತುಂಬ ಬಹುದೊಡ್ಡ ಒಂದು ಜವಾಬ್ದಾರಿ ಅವ್ರದ್ದು ಅಂತ ನಾನು ಕೇಳ್ತಾ ಇರೋದು. ಈಗ ಯುವತಿಯರಿಗೆ ಇಲ್ಲಿ ಶಿಕ್ಷಣ, ತರಬೇತಿ ಮತ್ತು ಉದ್ಯೋಗಾವಕಾಶಗಳು ಅಥವಾ ಬಿಸ್ನೆಸ್ ಆಪರ್ಚುನಿಟಿ, ಅದೇ ಉದ್ಯೋಗ. ನಾಳೆ ನಿಮ್ಗೆ ಇವತ್ತು ನೋಡಿ, ಹಿಂದಿನ ಕಾಲದಲ್ಲಿ ಮುದುಕರನ್ನ ನೋಡ್ಕೊಳ್ಳೋದು ಯಾರು ಅಂದರೆ ಆ ಮಕ್ಕಳು ನೋಡ್ಕೋಬೇಕು ಅಂತಿತ್ತು. ಇವತ್ತು ವಯೋವೃದ್ಧರನ್ನ ನೋಡ್ಕೊಳ್ಳಿಕ್ಕೆ ಇವತ್ತು ಪುಟ್ಟ ಮಕ್ಕಳು ತಯಾರಾಗಿದ್ದಾರೆ. ನೀವು ಆ್ಯಪ್ಸಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮನೆ ವಯಸ್ಸಾದವ್ರಿಗೆ ನಾವು ದುಡ್ಡು ಕೊಡ್ತೀವಿ, ನೀವೇ ನನಗೆ ಕೊಡಬೇಡಿ, ನನ್ನ ಸಂಪಾದನೆ ಒಂದು ಭಾಗ ಕೊಟ್ಬಿಟ್ಟು ನಾನು ನಿಮ್ಮ ಅಜ್ಜ ಅಜ್ಜಿ ಥರ ನೋಡ್ಕೋತೀನಿ, ನನಗೆ ಅಜ್ಜ ಅಜ್ಜಿ ಇಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಇವತ್ತು ಬೆಂಗಳೂರಿಗೆ ಬಂದು ನಿಂತಿದೆ. ಸೊ ಹಾಗಿದ್ದಾಗ ನಾಳೆ ವೆಲ್ನೆಸ್ಗೆ ನೀವು ಇವತ್ತಿಂದ ಟ್ರೈನ್ ಮಾಡ್ತೀರಿ ಅಂದಾಗ ಇದೇ ನಿಮಗೆ ಉದ್ಯೋಗ, ಇದೇ ಬದುಕು, ಇದೇ ದುಡ್ಡು, ಇದೇ ಸ್ಥಾನ, ಇದೇ ಮಾನ, ಇಷ್ಟನ್ನೂ ಕೊಡುತ್ತೆ ನಿಸ್ಸಂಶಯವಾಗಿ, ಯಾವುದೇ ಅನುಮಾನ ಬೇಡ. ದೇ ಶುಡ್ ಹ್ಯಾವ್ ಪ್ಯಾಷನ್. ಭಾರತೀಯತೆ ಬಗ್ಗೆ, ಭಾರತೀಯ ಆಯುರ್ವೇದದ ಬಗ್ಗೆ ಆ್ಯಂಡ್ ಸ್ವಸ್ಥ ಸಂರಕ್ಷಣೆ ಬಗ್ಗೆ ಸ್ವಲ್ಪ ಒಲವಿರಬೇಕು. ಇದಕ್ಕೆ ಯಾವುದಾದ್ರು ಓದಿ ನೀವು, BA, BCom, BSc. ಒಬ್ಬ ಸೈಂಟಿಸ್ಟ್ ಕೂಡ ತನ್ನ ಫ್ರೀ ಟೈಮಲ್ಲಿ 4-6 ಜನಕ್ಕೆ ಒಳ್ಳೆ ಊಟ ಮಾಡ್ರಪ್ಪ, ನೀರಿಷ್ಟು ಕುಡೀರಿ, ಗಂಜಿ ಕುಡೀರಿ, ರಾಗಿ ಮುದ್ದೆ ತಿಂದ ಒಳ್ಳೆಯದು, ಪಿಜ್ಜಾ ತಿಂದರೆ ಕೆಟ್ಟದು, ಹೀಗೆ 4-6 ಪಾಯಿಂಟ್ ಹೇಳೋಕ್ಕೆ ಇವತ್ತು ಉಚಿತವಾಗಿ ಹೇಳ್ತಾರೆ. ನಾಳೆ ಬೆಳಗ್ಗೆ ಅದನ್ನು ಪ್ರೊಫೆಷ್ನಲ್ ಕೌನ್ಸಿಲಿಂಗ್ ಇನ್ ಆಯುರ್ವೇದ ಅಂತಲೇ ಒಂದು ಬರುತ್ತೆ. ಇನ್ನೂ ಒಂದು ಬರುತ್ತೆ. ಡಾಕ್ಟರ್ ಆಗಬೇಕು ಅಂತೇನಿಲ್ಲ, ಖಂಡಿತ ಇಲ್ಲ. ಕೌನ್ಸಿಲಿಂಗ್ ಮಾಡೋಕ್ಕೆ ಡಾಕ್ಟ್ರಿಗೆ ಆಗಬೇಕು. ಡಾಕ್ಟ್ರು ಕೌನ್ಸಿಲಿಂಗ್ ಮಾಡ್ಬೋದು. ಡಾಕ್ಟ್ರ್ ಅಲ್ಲದಿದ್ದವನು ಇನ್ನೂ ಎಫೆಕ್ಟಿವ್ ಆಗಿ ಕೌನ್ಸಿಲಿಂಗ್ ಮಾಡುವಂಥ ಸಾಧ್ಯತೆಗಳು ಇದೆ. ಅದಕ್ಕೆ ಇಂಜಿನಿಯರ್ಸು ಡಾಕ್ಟರ್ಸು ಕೂಡ ಬ್ಲೆಂಡ್ ಆಗಿ ಒಂದು ಕಾಮನ್ ಕೋರ್ಸ್ ಬರ್ತಕ್ಕಂಥ ಸಾಧ್ಯತೆಗಳು ಮುಂಬರುವ ದಿನಗಳಲ್ಲಿ ನಂಗೆ ದೂರದೃಷ್ಟಿ ಕಾಣಿಸ್ತಾ ಇದೆ. ಅಲ್ಲೂ ಕೂಡ ಇಂಜಿನಿಯರ್ಸು ಡಾಕ್ಟರ್ಸು ಒಟ್ಟಿಗೆ ಸಮನ್ವಯ ಮಾಡ್ತಾರೆ. ಈಗ ಕೌನ್ಸಿಲಿಂಗ್ ಮಾಡ್ತಕ್ಕಂಥವ್ರು, ಸೈಕಾಲಜಿ ಓದ್ತಕ್ಕಂಥವ್ರೆಲ್ಲರೂ ಹೆಚ್ಚಿನ ಒಲವು ಆಯುರ್ವೇದದ ಬರ್ತಾರೆ. ನ್ಯೂಟ್ರಿಷನ್ ಡಯಟಿಟಿಕ್ಸ್ ಓದೋರು, ನಾನು ಆಯುರ್ವೇದ ಓದಿದ್ಮೇಲೆ ನ್ಯೂಟ್ರಿಷನ್ ಡಯಟಿಟಿಕ್ಸ್ ಓದಿದೆ. ನ್ಯೂಟ್ರಿಷನ್ ಡಯಟಿಕ್ಸ್ ಓದ್ದವರು ಆಯುರ್ವೇದಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅಲೋಪತಿ ಆಯುರ್ವೇದ ಮುಂಬರೋ ದಿನಗಳಲ್ಲಿ ಅದು ಕಾಂಬಿನೇಟಿವ್ ಕೋರ್ಸ್ ಆದರೂ ಕೂಡ ಯಾವುದೇ ಅತಿಶಯೋಕ್ತಿ ಅಲ್ಲ. ಅಲ್ಪಕಾಲೀನ ಸಮಸ್ಯೆಗಳಿಗೆ ಅಲೋಪತಿ, ದೀರ್ಘಕಾಲೀನ ಸಮಸ್ಯೆಗಳಿಗೆ ಆಯುರ್ವೇದ ತಜ್ಞ ನಾನು ಅಂತ ಹಾಕ್ಕೊಳ್ತಕ್ಕಂಥದ್ದು ಬಹುಶಃ ನನ್ನ ತಲೆಮಾರಲ್ಲೇ ಕಾಣ್ತಕ್ಕಂಥ ಒಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಈಗ ತುಂಬ ವಿಶ್ವವಿದ್ಯಾಲಯಗಳು ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಅನ್ವೇಷಣೆಗಳನ್ನು, ಸಮನ್ವಯವನ್ನು ಮಾಡ್ತಾ ಇದೆ. ಸೊ ಇಂಟಿಗ್ರೇಟೆಡ್ ಬ್ರಿಡ್ಜ್ ಕೋರ್ಸ್ ಬಂದು ಶಾರ್ಟ್, ಅದು ಕ್ವಾಲಿಫಿಕೇಷನ್ ಇರಬೇಕು, ಡಿಗ್ರಿ ಮಾನ್ಯತೆ ಆಗಿರಬೇಕು. ಸೊ ಶಾರ್ಟ್ ಟರ್ಮ್, ಜ್ವರ, ನೆಗಡಿ, ಕೆಮ್ಮು, ಕೈ ಮುರಿದೋಯ್ತು, ಅಪೆಂಡಿಸೈಟಿಸ್ ಅಂದಾಗ ಅಲೋಪತಿ ತೊಗೊಳ್ತೇನೆ, ಅನಿವಾರ್ಯ ಇದೆ, ಅದಕ್ಕೆ ಗೌರವ ಬೆಲೆ ಇದೆ, ತೊಗೊಳ್ತೇನೆ. ಸೋರಿಯಾಸಿಸ್ ಇದೆ, ಎಕ್ಸಿಮಾ ಇದೆ, ಆಸ್ತಮಾ ಇದೆ ಅಂದಾಗ ಲಾಂಗ್ ಟರ್ಮಲ್ಲಿ ಆಯುರ್ವೇದ ತೊಗೊಳ್ತೀನಿ ಅಂತಕ್ಕಂಥ ಒಂದು ಬ್ರಿಡ್ಜ್ ಕೋರ್ಸು ಬಂದರೂ ಅತಿಶಯೋಕ್ತಿ ಅಲ್ಲ. ಅದನ್ನು ನಾನು ಶಾರ್ಟ್ ಟರ್ಮ್ ಕೋರ್ಸ್ಗಳು, ಹೌದು, ಅಲ್ಲಲ್ಲ, ಫುಲ್ ಟರ್ಮ್ ಕೋರ್ಸೇ ಬ್ರಿಡ್ಜ್ ಕೋರ್ಸ್. ಫುಲ್ ಟರ್ಮ್ ಕೋರ್ಸೇ ಬ್ರಿಡ್ಜ್ ಕೋರ್ಸ್ ಅಲ್ಲ, ಫುಲ್ ಟರ್ಮ್. ಹೌದು. ಈಗ ನಾನು ಕೇಳ್ತಾ ಇರೋದು, ಈಗ ನಾನು ಅದಕ್ಕೆ ಕೇಳ್ತಾ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಎಲ್ಲರೂ ಕೂಡ ನಿಮ್ಮ ಥರ ಡಾಕ್ಟರ್ ಆಗೋದಕ್ಕೆ ಆಗಲ್ಲ, ಅಷ್ಟು ವರ್ಷಗಳ ಕಾಲ ಸರ್ಕಾರದ ಪಾಲಿಸಿ. ಓದದೇ ಇರುವಂಥವರಿಗೆ ಇರುವಂಥ ಆಪರ್ಚುನಿಟಿಗಳು, ಓದದೇ ಇರತಕ್ಕಂಥವ್ರು ಅನ್ಯ
ಚಿಕಿತ್ಸಾತ್ಮಕೇತರ ಎಲ್ಲ ಭಾಗಗಳಲ್ಲೂ ಅವ್ರು ಭಾಗಿಯಾಗೋದು ಓಕೆ, ಆದರೆ ಪೇಷಂಟ್ ಇಂಟ್ರಾಕ್ಷನಲ್ಲಿ ಬಹು ಕಷ್ಟ ಸಾಧ್ಯ. ಯಾಕಂದರೆ ಸಂಪೂರ್ಣ 5.5 ವರ್ಷ ಮತ್ತು PG 3 ವರ್ಷ ಮತ್ತು ಸ್ನಾತಕೋತ್ತರ ಇವೆಲ್ಲ ಆ ಔನ್ನತ್ಯವನ್ನು ಮಾಡದೆ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ಸೆಂಟರ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು, ಉತ್ಪನ್ನ ಮಾಡ್ಬೋದು, ಮಾರಾಟ ಮಾಡ್ಬೋದು, ಪ್ರೊಡಕ್ಷನ್ ಮಾಡ್ಬೋದು, ವೆಲ್ನೆಸ್ ಸೆಂಟರ್ ಮಾಡ್ಬೋದು, ಆಯುರ್ವೇದ ಫಾರ್ಮಿಂಗ್ ಮಾಡ್ಬೋದು, ಎಕ್ಸ್ಟ್ರಾಕ್ಷನ್ ಮಾಡ್ಬೋದು, ಅನೇಕದಂತಹ ಪೇಷಂಟ್ ಕೌನ್ಸಿಲಿಂಗ್ ಮಾಡ್ಬೋದು, ಪೇಷಂಟ್ಗೆ ಬೇರೆ ವಿಧವಾದಂಥ ಡಯಟ್ ನ್ಯೂಟ್ರಿಷನ್ ಕಾನ್ಸೆಪ್ಟ್ಸ್ನ ಹೇಳ್ತಾ ಬರ್ಬೋದು. ಅನೇಕದಂಥ ಕೆಲಸಗಳನ್ನು ಒಬ್ಬ ಆಯುರ್ವೇದ ಬಗ್ಗೆ ಆಸಕ್ತಿ ಇದ್ದು ತಾನು ಅದನ್ನು ವೃತ್ತಿಪರ ಬದುಕಾಗಿ ತೊಗೊಳ್ಬೇಕು. ಆದರೆ ಪೇಷಂಟನ್ನು ಮಾತ್ರ ನೋಡೋ ಅರ್ಹತೆ ಇಲ್ಲ ಅಂದಾಗ ಇಷ್ಟನ್ನು ಬೆಂಬಲ ತೊಗೊಂಡು ಅದನ್ನು ಬದುಕು ಯಶಸ್ವಿಯಾಗಿ ನಡೆಸ್ಬೋದು. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಈಗ ತುಂಬ ಜನಕ್ಕೆ ಇರುವಂಥ ಪ್ರಶ್ನೆನೇ ಅದು, ನಾನು ಡಾಕ್ಟರ್ ಅಲ್ಲ, ನಾನು ಹೆಂಗೆ ಮಾಡಲಿ ಅಂತ. ಬಟ್ ಸೊ ಆಯುರ್ವೇದ ಅಂತ ಹೇಳಿ ಬಂದಾಗ ಅದು ಸಣ್ಣ ವಿಷಯ ಅಲ್ಲ, ಅದು ಸಮುದ್ರನೇ. ಎಷ್ಟು ನೋಡಿದರೂ ಕೂಡ ಕಾಣ್ತಾನೆ ಇರುತ್ತೆ, ಅಷ್ಟು ಆಪರ್ಚುನಿಟಿಗಳು ಕೂಡ ಇರ್ತವೆ ಅಂತ ನನಗೆ ಅನ್ನಿಸ್ತಾ ಇರೋದು. ಏನು ಅಂತ ಹೇಳಿದ್ರೆ ಸರ್, ನಾನು ನಿಮ್ಮ ಹತ್ರ ಕೇಳ್ತೀನಿ. ಸೊ ಈಗಾಗಲೇ ಹೊಸ ಕಾನ್ಸೆಪ್ಟ್ ಎಲ್ಲ ಶುರುವಾಗ್ತಾ ಇದೆ. ಏನು ಅಂತ ಹೇಳಿದ್ರೆ, ಈ ಆಗ್ರೋ ಟೂರಿಸಂ ಇದೆಯಲ್ಲ, ಅದೇ ಥರ ಆಯುರ್ವೇದ ಟೂರಿಸಂ, ಆಯುರ್ವೇದ ರಿಟ್ರೀಟ್, ಈಗ ಬಿಸ್ನೆಸ್ ಆಪರ್ಚುನಿಟಿ ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ದೇಶಗಳಿಂದ ಇವತ್ತು ಕೇರಳ ಆಯಿತು, ಕರ್ನಾಟಕದ ಕೆಲವು ಭಾಗಗಳಾಯಿತು ಬಂದು ಆಯುರ್ವೇದ ಪ್ರವಾಸೋದ್ಯಮಕ್ಕೆ ಅಂತಲೇ ಬರ್ತಕ್ಕಂಥ ಸೆಗ್ಮೆಂಟ್ ಈಗ ಆಲ್ರೆಡಿ ಶುರುವಾಗಿ 7-8 ವರ್ಷ ಆಯಿತು. ಮುಂಬರ್ತಕ್ಕಂಥ ದಿನಗಳಲ್ಲಿ ವೆಲ್ನೆಸ್ ಕಾನ್ಸೆಪ್ಟ್ ಜೊತೆಗೆ ಇಲ್ನೆಸ್ ಕಾನ್ಸೆಪ್ಟ್ಗೆ ಜಗತ್ತಿನ ಎಲ್ಲ ಭಾಗಗಳಿಂದನೂ ಭಾರತಕ್ಕೆ, ಅದರಲ್ಲೂ ವಿಶೇಷತಃ ನನ್ನ ಇರತಕ್ಕಂಥ ಅನುಭವದಲ್ಲಿ ದಕ್ಷಿಣ ಭಾರತಕ್ಕೆ, ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶಗಳಿಗೆ ವಿಶೇಷತಃ ಹೆಚ್ಚಿನ ಮಟ್ಟದಲ್ಲಿ ಆಯುರ್ವೇದಕ್ಕಾಗಿಯೇ ಅಲ್ಲಿಂದ ಬಂದು ಇಲ್ಲಿ ಗುಣಮುಖರಾಗಿ ಮೇಲಿಂದ ಮೇಲೆ ವೆಲ್ನೆಸ್ ಪ್ರಿಸರ್ವೇಷನ್ನು ಕನ್ಸರ್ವೇಷನ್ಗೋಸ್ಕರ ಬರ್ತಕ್ಕಂಥ ದಿನಗಳು ಖಂಡಿತ ದೂರ ಇಲ್ಲ. ಇದು ಸತ್ಯ, ಹಾಗೆ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಆಯುರ್ವೇದ ಟೂರಿಸಮ್ಮು, ಆಯುರ್ವೇದ ವೆಲ್ನೆಸ್ಗೆ ಉತ್ತಮವಂಥ ಭವಿಷ್ಯ ಮುಂಬರುವ ದಿನಗಳಲ್ಲಿದೆ. ಸೊ ಈಗ ಹೊಸದಾಗಿ ಬರುವಂಥವ್ರು, ನೀವು ಆಗಲೇ ಹೇಳಿದ್ರಿ ಆಯುರ್ವೇದದ ಬಗ್ಗೆ ಪ್ಯಾಷನ್ ಇರುವಂಥವ್ರು ಏನು ಬೇಕಾದರೂ ಮಾಡ್ಬೋದು ಅಂತ. ಈಗ ನನಗೆ ಆಯುರ್ವೇದದ ಬಗ್ಗೆ ತುಂಬ ಪ್ಯಾಷನ್ ಇದೆ. ನಮ್ಮ ಈ ಸನಾತನ ವೈದ್ಯಕೀಯ ಪದ್ಧತಿಯನ್ನು ಉಳಿಸಬೇಕು, ಅದರಿಂದಾಗಿ ನಾನು ಜೀವನವನ್ನು ಕೂಡ ಕಟ್ಕೊಳ್ಬೇಕು, ಸಮಾಜಕ್ಕೂ ಏನಾದರೂ ಕೊಡಬೇಕು ಅಂತ ಹೇಳುವಂಥ ಚಿಂತನೆಯಲ್ಲಿ ನಾನು ಇರ್ತೀನಿ. ನಾನು ಡಾಕ್ಟರ್ ಅಲ್ಲ, ಬಟ್ ನಾನು ಏನು ಮಾಡ್ಬೋದು, ಏನು ಸಜೆಸ್ಟ್ ಮಾಡ್ತೀನಿ? ಇಷ್ಟೊತ್ತು ಹೇಳಿದ್ರು ಅದನ್ನೇ. ಒಂದು ಡ್ರಗ್ನ ಪ್ರೊಡ್ಯೂಸ್ ಮಾಡ್ಬೋದು, ಡ್ರಗ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಡ್ರಗ್ನ ನೀವು ಸೇಲ್ಸ್ ಮಾಡ್ಬೋದು, ಡ್ರಗ್ನ ಕ್ವಾಲಿಟಿ ಅಸೆಸ್ಮೆಂಟ್ಗೆ ಬೆಂಬಲವಾಗಿ ನಿಂತ್ಬೋದು, ಫಂಕ್ಷನಲ್ ಫುಡ್ಸ್ನ ಪ್ರಮೋಟ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ಸ್ನ ತೆಗಿಬೋದು, ಪೇಷಂಟ್ಗೆ ಕೌನ್ಸಿಲಿಂಗ್ ಮಾಡ್ಬೋದು, 7-8 ಸ್ಪಾ ನಡೆಸ್ಬೋದು, ಥೆರಪಟಿಕ್ ಸ್ಪಾ ನಡೆಸ್ಬೋದು, ಪಂಚಕರ್ಮ ಸೆಂಟ್ರ್ ಓಪನ್ ಮಾಡ್ಬೋದು, ಒಂದು ಕ್ಲಿನಿಕ್ಗೆ ನೀವು ಓಪನ್ ಮಾಡಿ ಡಾಕ್ಟರ್ನ ನೇಮಕ ಮಾಡಿಕೊಂಡು ಅಥವಾ ಡಾಕ್ಟರ್ನ ಪಾರ್ಟ್ನರ್ಶಿಪ್ ತೊಗೊಂಡು ಮಾಡಿಸ್ಬೋದು. 10 ಕೆಲಸಗಳು ನಿಮ್ಮ ಹೇರ್ ಆಯಿಲ್, ಬೇಕಾದಷ್ಟು ಕಾಸ್ಮೆಟಿಕ್ಸು, ಥೆರಪಟಿಕ್ ಮೆಡಿಸಿನ್ಸು ಇಷ್ಟನ್ನು ಉತ್ಪನ್ನ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ನ ಲೈಸೆನ್ಸ್ ತೊಗೊಂಡು ಮಾಡ್ಬೋದು. ಅನೇಕ ಅವಕಾಶಗಳು ಇದ್ರ ಮುಖಾಂತರ ಇದೆ. ಸೊ ಇದಕ್ಕೆ ಸರ್ಕಾರದ ಲೈಸೆನ್ಸು, ಪರ್ಮಿಷನ್ ಖಂಡಿತ ಯಾವುದೇ ನೀವು ಔಷಧ ತಯಾರು ಮಾಡಬೇಕಾದ್ರೂ ಸರ್ಕಾರದ ಮಾನ್ಯತೆ, ಸರ್ಕಾರದ ಲೈಸೆನ್ಸು, ಸರ್ಕಾರದ ಅಂಗೀಕರಣ ಬೇಕೇ ಬೇಕು. ಅದಿಲ್ಲದೆ ಯಾವುದನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ಇವಾಗ ಡಾಕ್ಟ್ರು ಓದದೇನೆ ಆಯುರ್ವೇದ ಪ್ರಾಕ್ಟೀಸ್ ಅಂತ ಹೇಳಿ ಬಂದಾಗ ಇದಕ್ಕೆ ಏನಾದರೂ ತರಬೇತಿಗಳು ಆ ಥರದ್ದೇನಾದ್ರು ಇಲ್ಲ? ಅದು ಕ್ಯಾಕರಿ ಆಗುತ್ತೆ. ನೀವು ಓದದೆ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಇವತ್ತಿನ ಮಟ್ಟಿಗೆ ಕಾನೂನು ಬಾಹಿರ. ಅದಕ್ಕೆ ಖಂಡಿತ ನನ್ನ ವಿರೋಧವೂ ಇದೆ. ಒಬ್ಬ ಆಯುರ್ವೇದ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆಯುರ್ವೇದ ಓದಿರಬೇಕು, 5 ವರ್ಷ ಕನಿಷ್ಠ ಆಯುರ್ವೇದ ಡಿಗ್ರಿಯನ್ನು ಓದಿರಬೇಕು. ಉನ್ನತ ವಿದ್ಯಾಭ್ಯಾಸ ಬೇಕಂದರೆ ಮತ್ತು 3 ವರ್ಷ ಇದೆ. ಆಮೇಲೆ ಸರ್ಟಿಫಿಕೇಟ್ ಕೋರ್ಸಸ್ಸು, ಡಿಪ್ಲೊಮಾಗಳು ಸಾಕಷ್ಟಿದೆ. ಆಮೇಲೆ PhDಗೆ ಮತ್ತೊಂದು ಅನೇಕ ಇದೆ. ಸೊ ಪೇಷಂಟನ್ನು ನೋಡ್ತಕ್ಕಂಥ ಅರ್ಹತೆ ಕಾನೂನಾತ್ಮಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಮತ್ತು ಮೌಲಿಕವಾಗಿ ಓದಿ ತದನಂತರ ಪೇಷಂಟ್ ನೋಡಿ ಮಾತ್ರ ಯಶಸ್ವಿ ಚಿಕಿತ್ಸೆ ಪೇಷಂಟಿಗೆ ನಾವು ದಾಟಿಸ್ಲಿಕ್ಕೆ ಸಾಧ್ಯ. ಸೊ ಇವಾಗ ಆಯುರ್ವೇದ ಅಂತ ಹೇಳಿ ಬಂದಾಗ ನಾವು ಪ್ರಪಂಚದ ದೃಷ್ಟಿಕೋನದಲ್ಲಿ ನೋಡಿದಾಗ ಭಾರತ ಮುಂಚೂಣಿಯಲ್ಲಿದೆ. ಸೊ ಇನ್ನೂ ಭವಿಷ್ಯ ಇದೆ ಅಥವಾ ಇನ್ನೂ ದೊಡ್ಡ ಮಟ್ಟಕ್ಕೆ ಭಾರತ ಈ ಆಯುರ್ವೇದ ಕ್ಷೇತ್ರದಲ್ಲಿ ಬೆಳೆಯುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಆಯುರ್ವೇದ ಅನಾದಿ ಮತ್ತು ಅನಂತ ಅಂತ ಹೇಳಿದೆ. ಸೊ 5,000 ವರ್ಷಗಳ ಹಿಂದಿನ ಇತಿಹಾಸ ನಮಗಿದೆ. ಇವತ್ತಿನ ಆಯುರ್ವೇದದ ಔನ್ನತೀಕರಣ ಗ್ರೋತ್ ರೇಟ್ನ ನೋಡಿದ್ರೆ ಬಹುಶಃ ಕನಿಷ್ಠ ಪಕ್ಷ 5,000 ವರ್ಷ ಮುಂದಕ್ಕಾದರೂ ಆಯುರ್ವೇದ ಉಳಿಯುತ್ತೆ, ಬೆಳೆಯುತ್ತೆ, ಸ್ಥಾಪಿತವಾಗುತ್ತೆ. ಆ್ಯಂಡ್ ಪ್ರಿವೆಂಟಿವ್ ವೆಲ್ನೆಸ್ಸು ಮತ್ತು ಇಲ್ನೆಸ್ಗೆ ಬಹುಶಃ ಅಗ್ರಮಾನ್ಯ ಸ್ಥಾನ ಆಯುರ್ವೇದ ಪಡೆದಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ. ಇದು ಒಂದು ಭಾರತದಿಂದ ಆಯುರ್ವೇದ ವಿಚಾರಗಳನ್ನು ನಾವು ವಿದೇಶಗಳಿಗೆ ತಲುಪಿಸಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ನಮ್ಮ ಯುವತಿಯರು ಯಾವ ಥರ ಅವರು ಅದನ್ನು ಯೂಸ್ ಮಾಡ್ಕೊಳ್ಳೋ ಅವಕಾಶವನ್ನು ಬಳಸ್ಕೊಳ್ಬೋದು? ಗ್ರೋತ್ ರೇಟು ಡೆಫಿನೆಟ್ಲಿ ಆಯುರ್ವೇದದಲ್ಲಿ ಕಳೆದ ದಶಕಗಳಿಗೆ ಕಂಪೇರ್ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ದುಪ್ಪಟ್ಟು 4 ಪಟ್ಟು ಆಗ್ತಾಯಿದೆ. ಸೊ ಹೆಚ್ಚಿನ ಜನಸಂಖ್ಯೆಗಳು ಆಯುರ್ವೇದ ಉತ್ಪನ್ನಗಳನ್ನು ಬಳಸ್ತಕ್ಕಂಥ, ಆಯುರ್ವೇದ ಟ್ರೀಟ್ಮೆಂಟ್ಗೆ ಬರ್ತಕ್ಕಂಥ, ಆಯುರ್ವೇದ ಕನ್ಸಲ್ಟೇಷನ್ಗೆ ಬರ್ತಕ್ಕಂಥದ್ದು ಜಗತ್ತಿನಾದ್ಯಂತ ಇದೆ. ನನ್ನದೇ ಅಂಥ ಒಂದು ಪೇಷಂಟು ಆನ್ಲೈನಲ್ಲಿ ಒಂದು ಪ್ಲ್ಯಾಟ್ಫಾರ್ಮು ಅಮೇರಿಕಾದಲ್ಲಿ ಶುರು ಮಾಡಿ ಅಮೇರಿಕಾದಿಂದ ನಮಗೆ ಅವರಿಗೆ ಸಮನ್ವಯ ಮಾಡಿ ಅವರೊಂದು ಬದುಕು ಕಟ್ಕೊಂಡಿರ್ತಕ್ಕಂಥದ್ದು ಸರಳ ಉದಾಹರಣೆ. ಬರೀ ಕನೆಕ್ಷನ್ ಮಾಡಿ ಪೇಷಂಟು ಡಾಕ್ಟ್ರಿಗೆ ಒಂದು ಸಂಪರ್ಕವನ್ನು. ನಿಮಗೆ ಫಾರಿನ್ ಕ್ಲೈಂಟ್ಸ್ ಇದ್ದಾರೆ? ಸಾಕಷ್ಟು. ಸೊ ನಿಮಗೆ
ಫಾರಿನಿಂದ ಕೂಡ ಆರೋಗ್ಯ ಸಮಸ್ಯೆಯನ್ನು ಹೊತ್ಕೊಂಡು ಜನ ಬರ್ತಾರೆ. ಖಂಡಿತ ನಾನು ಅನೇಕ ಕಡೆ ಹೋಗಿದ್ದೇನೆ, ಅವರು ಅನೇಕ ಕಡೆಗಳಿಂದ ಬರ್ತಾರೆ. ಇವತ್ತು ಟೆಕ್ನಾಲಜಿ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಇವತ್ತು ಇಂಟರ್ನೆಟ್ಟು ಎಲ್ಲ ಇದರಿಂದ ಕನ್ಸಲ್ಟೇಷನ್ ಪ್ರೀ ಮಾನಿಟರಿ ಬೇಸಿಸಲ್ಲಿ ಪ್ರಾಥಮಿಕ ಹಂತದಲ್ಲಿ ಫೋನಲ್ಲಿ ಆಗುತ್ತೆ. ಅವ್ರು ಬರಬೇಕು ಅಂದಾಗ ಖಂಡಿತ ಬರೋದು ಸಾಧ್ಯ ಇದೆ. ಇವೆಲ್ಲವೂ ಮುಂಬರ್ತಕ್ಕಂಥದ್ದು ಇನ್ನಷ್ಟು ಸುಲಲಿತವಾಗಿ ಆಗುತ್ತೆ. ಇಲ್ಲಿಂದ ಮೆಡಿಸಿನ್ಸ್ ಎಲ್ಲ ಕಳಿಸ್ತೀರಾ ನೀವು? ನಾವು ಪ್ರಿಸ್ಕ್ರೈಬ್ ಮಾಡಿದಾಗ ಅಲ್ಲಿ ಹೋಗ್ತಕ್ಕಂಥದ್ದು ಅಥವಾ ಅವ್ರು ಬಂದಾಗ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇರುತ್ತೆ. ಸೊ ವಿದೇಶಿಯರಿಗೂ ಕೂಡ ಭಾರತೀಯ ಈ ವೈದ್ಯಕೀಯ ಪದ್ಧತಿ ಮೇಲೆ ಬಹಳಷ್ಟು ನಂಬಿಕೆ ಇದೆ, ಭರವಸೆ ಇದೆ ಅಂತ. ಮುಂಬರ್ತಕ್ಕಂತಹ ದಿನಗಳಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ ಯಾವುದೇ ಜಗತ್ತಿನ ಮಾನವ ಆಯುರ್ವೇದದ ಪರಿಚಯ ಇಲ್ಲದೆ ಇರುವುದಿಲ್ಲ. ಎಲ್ಲರಿಗೂ ಆಯುರ್ವೇದದ ಪರಿಚಯ ಆಗೇ ಆಗುತ್ತೆ ಅಂತಕ್ಕಂಥ. ಸೊ ಈಗ ಟೋಟಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಹಾಗಿದ್ರೆ ಈ ಆಯುರ್ವೇದ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಅವಕಾಶಗಳಿದಾವೆ ಅಂತ? ನೋ ಫಿಯರ್ ವೆನ್ ಆಯುರ್ವೇದ ಇಸ್ ಹಿಯರ್ ಅಂತ. ವಾಹ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸೊ ನೀವು ನಿಮ್ಮ ಲೈಫಲ್ಲಿ ಈಗ 24 ವರ್ಷಗಳ ಆಯುರ್ವೇದ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಸುಲಭವಾದಂಥದ್ದು ಖಂಡಿತವಾಗ್ಲೂ ಅಲ್ಲ. ನೀವು ಅಲ್ಲಿಂದ ಇಲ್ಲಿವರೆಗೆ ನೋಡಿದಾಗ ಏನೇನು ಚಾಲೆಂಜಸ್ಸನ್ನು ಎದುರಿಸಿದ್ರಿ, ಪರ್ಟಿಕ್ಯುಲರ್ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ? ಪ್ರಾಥಮಿಕ ಹಂತದಲ್ಲಿ ಒಳ್ಳೆ ಪ್ರಶ್ನೆ. ಸ್ಥಾಪನೆ ಆಗಲಿಕ್ಕೆ 4-5 ವರ್ಷ ಬಹುಶಃ ತುಂಬ ಕಷ್ಟಪಟ್ಟೆ, ತುಂಬ ನರಕ. ನನ್ನ ಜೊತೆಗಿದ್ದವರೆಲ್ಲ 30-40-50 ಸಾವಿರ ಸಂಪಾದನೆ ಮಾಡೋ ಆ ಕಾಲದಲ್ಲಿ ನಾನು 1,500 ರೂಪಾಯಿ ಕೂಡ ನಾನು ದುಡಿಲಿಕ್ಕೆ ಅಸಮರ್ಥನಾಗಿದ್ದೆ ತಿಂಗಳಿಗೆ. ಆ ಕಾಲದಲ್ಲಿ ಅನೇಕ ವೈದ್ಯರ ಜೊತೆ ಅಂಗಲಾಚಿದ್ದುಂಟು, ಬಯಸ್ಕೊಂಡಿದ್ದು, ಹೊಡೆಸ್ಕೊಂಡಿದ್ದುಂಟು, ಅನೇಕ ಅವಮಾನಗಳನ್ನ ಹೊಂಚ್ಕೊಂಡಿದ್ದುಂಟು. ತುಂಬ ಹೆಮ್ಮೆಯಿಂದ ಇವತ್ತು ನಾನು ಮಾಧ್ಯಮದಲ್ಲಿ ಹೇಳ್ತೀನಿ, ಅವೆಲ್ಲವೂ ನನ್ನನ್ನು ಇವತ್ತಿನ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತಕ್ಕಂಥದ್ದು. ಆ್ಯಂಡ್ ಪೇಷಂಟ್ನ ನೋಡಬೇಕು ಅಂದಾಗ ತುಂಬ ಮಾಸ್ಟರ್ ತುಂಬ ಚೆನ್ನಾಗಿ ಹೇಳೋರು. ನಾನು ಶುರು ಮಾಡಿದ್ದು ಬೆಂಗಳೂರಿನ ಎಲ್ಚೇನಹಳ್ಳಿಯಲ್ಲಿ. ಆವಾಗ ಅದು ಬೆಂಗಳೂರಿಂದ ಹೊರಗಿತ್ತು, ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಇವತ್ತು ನಾನು ಇರೋದು. 24 ವರ್ಷದ ಕೆಳಗೆ ಅದು ಔಟ್ಸ್ಕರ್ಟ್ಸ್ ಆಗಿತ್ತು. ಮಲೇಶ್ವರ ಬಿಟ್ಟು ಅಲ್ಲಿ ಯಾಕೆ ಬರ್ತೀರಾ ಅಂತ ಪ್ರಶ್ನೆ ಬಂದಾಗ, ಇಲ್ಲ ಏನೋ ವಿಭಿನ್ನವಾಗಿ ವಿಶೇಷವಾಗಿ ಮಾಡಬೇಕು ಅಂತ, ಮೂರ್ಖನಾಗಿರಬೇಕು ಅಂತ ಮಾಸ್ಟರ್ ಏನೋ ಮಾರ್ಗ ಕೊಟ್ಟರು. ಕೂತ್ಕೊಂಡಿರಬೇಕು, ಕಾಯ್ತಾ ಇರಬೇಕು, ಕಾತರದಿಂದ ಇರಬೇಕು. ಸೊ ಈ ದೊಡ್ಡ ಕಾಲ ಚಿಕ್ಕ ಇದನ್ನು ನೀವು ಮಾಡ್ತಾಯಿದ್ರೆ ಸ್ಥಾಪನೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಒಂದು. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಉತ್ಕೃಷ್ಟವಾದಂಥ ಮಾಹಿತಿಯನ್ನು, ಉತ್ಕೃಷ್ಟವಾದಂಥ ಜ್ಞಾನವನ್ನು ನಿಸ್ಸಂಕೋಚವಾಗಿ ಪೇಷಂಟಿಗೆ ರವಾನೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅದನ್ನು ಮಾಡಿ ಪೇಷಂಟನ್ನು ಗೌರವಿಸಿ, ಅಭಿಮಾನಿಸಿ, ತುಂಬ ಪ್ರೀತಿಯಿಂದ ನೋಡಿ. ಇದು ನಿಮ್ಮ ಯಶಸ್ಸಿಗೆ ಕಾರಣ ಅಂತ. ಅವರ ಭಿಕ್ಷೆ, ಕೃಪಾಪೋಷಣೆ, ಬೆಂಬಲ, ಆಶೀರ್ವಾದ, ಸದಾಶಯ ಅದನ್ನು ನಾನು ತಕ್ಕ ಮಟ್ಟಿಗೆ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ಅನೇಕ ವಿಧವಂಥ ಚಾಲೆಂಜಸ್ ಆವತ್ತಿನ ಕಾಲದ ಆರೋಗ್ಯ ಸಾಧಕರು ಅಂತ ಅನ್ನಿಸ್ಕೊಂಡವರು ಇವತ್ತು ನನ್ನ ಸನ್ಮಿತ್ರರಾಗಿದ್ದಾರೆ. ನಿಮ್ಮನ್ನು ಸೇರಿಸ್ಕೊಂಡು ನನ್ನ ಆತ್ಮೀಯ ವಲಯದಲ್ಲಿದ್ದಾರೆ. ನನ್ನ ಬದುಕಿನ ಯಾವುದೇ ಕಷ್ಟ ಸುಖವನ್ನು ಅವ್ರ ಜೊತೆ ಹಂಚ್ಕೊಳ್ತಕ್ಕಂಥ ಸಾಮೀಪ್ಯತೆ, ಆ ಸಾನ್ನಿಧ್ಯ ನಮ್ಮಿಬ್ಬರಲ್ಲಿ ಬೆಳೆದಿದೆ ಅಂದರೆ ಅದಕ್ಕಿಂತ ಸೌಭಾಗ್ಯಶಾಲಿ, ನನಗಿಂತ ಸೌಭಾಗ್ಯಶಾಲಿ ಮತ್ತೊಬ್ಬ ಇಲ್ಲ ಅಂತ ಭಾವಿಸ್ತೀನಿ. ಹೊರತುಪಡಿಸಿ ಚಾಲೆಂಜಸ್ ಅಂತ ಹೇಳಿದ್ರೆ, ಈಗ ಇನಿಷಿಯಲ್ ಡೇಸಲ್ಲಿ ಚಾಲೆಂಜಸ್ ಅಂದರೆ ತುಂಬ. ಈಗ ನಮಗೆ ಈ ಫಿನಾಯಿಲ್ ಥರ ಇದೆ, ಕಷಾಯ ಬೇಡ, ಬ್ಲೀಚಿಂಗ್ ಪೌಡ್ರ್ ಥರ ಈ ಪೌಡ್ರ್ ಬೇಡ, ನನಗೆ 3 ಟೈಮೆಲ್ಲ ಮಾತ್ರೆ ತೊಗೊಳಕ್ಕಾಗಲ್ಲ, ಒಂದೇ ಟೈಮ್ ಸಾಕು, ನನಗೆ ಆ ಗೋಲಿ ಗುಂಡಿಗಿದೆ, ಸ್ವಲ್ಪ ಫ್ಲ್ಯಾಟಾಗಿ ಹಿಂಗೆ ನುಂಗ್ಬಿಡೋಕ್ಕಿರಬೇಕು, ನಿಮ್ಮ ದಪ್ಪದಿದೆ, ಚಿಕ್ಕದಿದೆ. ಆಮೇಲೆ ನೀವು ಪ್ರತಿ ಸಲ ಬಾಬಾ ಅಂತೀರಿ, ಅವತ್ತೆಲ್ಲ ಆನ್ಲೈನು ಎಲ್ಲ ಇರಲಿಲ್ಲ. ಆಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಲ್ಲಿ ಬಾ ಅಂತೀರಿ. ನಾವು 8 ಗಂಟೆವರೆಗೂ ತಿನ್ನೋದು ಹೆಂಗೆ, ನಮ್ಮ 6 ಗಂಟೆ ತಿನ್ನೋ ಅಭ್ಯಾಸ. ಈ ಥರದ್ದೆಲ್ಲ ಪುಟ್ಟ ಚಾಲೆಂಜಸ್ ಎಲ್ಲ ಪ್ರೊಫೆಷನ್ಲೂ ಅದು ಇದ್ದೇ ಇರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ. ಅದನ್ನೆಲ್ಲ ನಾವು ಪ್ರತಿ ಹಂತಕ್ಕೂ ಸ್ವಲ್ಪ ಸಾಫ್ಟ್ ಆ್ಯಂಡ್ ಸೋಬರ್ ಆಗಿದ್ದಾಗ ಅವ್ರನ್ನ ಮನಸ್ಸನ್ನ ಮುಟ್ಟಬೇಕು. ಒಬ್ಬರು ಅಡ್ರೆಸ್ ಮುಟ್ಟೋದು ದೊಡ್ಡ ಕಷ್ಟ ಅಲ್ಲ, ಇವತ್ತು ಮನಸ್ಸು ಮುಟ್ಟೋದು ತುಂಬ ದೊಡ್ಡ ಕಷ್ಟ. ಸೊ ಮನಸ್ಸನ್ನು ಒಂಚೂರು ತಟ್ಟಿ ಮುಟ್ಟಿ, ನಿಮಗೆ ಬೇಕು ಅಂತ ನಾವಿದ್ದೀವಿ ಅಂತಕ್ಕಂಥ ಒಂದು ಆಫರನ್ನು ನಾವು ವಿನಮ್ರತೆಯಿಂದ ಕೊಡಬೇಕು, ಧನ್ಯತೆಯಿಂದ ಬಾಗಬೇಕು, ಕೃತಜ್ಞತೆಯಿಂದ ಬೀಗಬೇಕು. ಇದನ್ನು ನಾವು ಮಾಡಿದ್ದಾದಲ್ಲಿ ಬದುಕು ಯಶಸ್ಸು ಆಗಲಿಕ್ಕೆ ಖಂಡಿತ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಸೊ ಇದ್ರ ಜೊತೆಗೆ ನೀವು ಹೇಗೆ ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿ? BAMS ಬ್ಯಾಚುಲರ್ ಆಫ್ ಆಯುರ್ವೇದ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ನಾವೇ ಕರಿತೀವಿ. ಅದಕ್ಕೆ ಒಂದು ಹೊಸ ಆಯಾಮನ ಯೋಚನೆ ಮಾಡಿದ್ವಿ, ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಆ್ಯಂಡ್ ಮಾಡರ್ನ್ ಸೈನ್ಸ್ ಅಂತ. ಅಪ್ಗ್ರೇಡೇಷನ್ನು, ಔನ್ನತೀಕರಣ ಪ್ರತಿ ಹಂತದಲ್ಲೂ ಪ್ರತಿನಿತ್ಯ ಅನುಕ್ಷಣ ಪ್ರತಿಕ್ಷಣ ಮನಸ್ಸಿನಲ್ಲಿ ಆಗಬೇಕು. ಇಲ್ಲಾಂದರೆ ಔಟ್ಡೇಟೆಡ್ ಆಗಿಬಿಡ್ತೀರಿ. ಇವತ್ತಿನ ಹೊಸ ಕಾಯಿಲೆಗಳಿಗೆ ಆವತ್ತಿನ ಆಯುರ್ವೇದದ ದೋಷಾನುಸಾರ ವಾತ ಪಿತ್ತ ಕಫ ರಸ ರಕ್ತ ಮಾಂಸ ಮೇದ ಅಸ್ಥಿ ಮಜ್ಜೆ ಶುಕ್ರಗಳು ನಾವೇನಿತ್ತು ಅದರ ಏರುಪೇರುಗಳಿಗೆ, ಇವತ್ತಿನ ಅವಸ್ಥೆಗಳಿಗೆ ಏನೇನು ಹೊಂದಾಣಿಕೆ ಇದೆ, ಸಮಯೋಚಿತವಾಗಿ ಏನೆಲ್ಲ ಮನುಷ್ಯನಲ್ಲಿ ಬದಲಾವಣೆ ಆಗುತ್ತೆ. ಇವಾಗ ಹೆಪಟೈಟಿಸ್ ಬಿ ಅಂತ ಗೊತ್ತಿರಲಿಲ್ಲ, A to ABCDEF ಎಲ್ಲ ಹೆಪಟೈಟಿಸ್ ಹೇಳ್ತೀವಿ. ಅವಾಗ ಕಾಮಾಲೆ ರೋಗ ಅಂತ ಒಂದೇ ಹೇಳ್ತಾ ಇದ್ವಿ. ಜ್ವರ ಅಂದರೆ ಒಂದು 4-5 ಪ್ರಭೇದಗಳು 10 ಪ್ರಭೇದಗಳು ಆಯುರ್ವೇದದಲ್ಲಿ ಹೇಳ್ತಾ ಇದ್ವಿ. ಇವತ್ತು ಎಷ್ಟೆಲ್ಲ ಫೀವರ್ಸು ಬಂದಿದೆ, ಹೇ ಫೀವರು, ಆ ಫೀವರು, ಈ ಫೀವರು ಅಂದ್ಕೊಂಡು ಎಲ್ಲ ಬಂದಿದೆ. ಸೊ ಇವತ್ತಿನ ಕಾಲಮಾನಕ್ಕೆ ಆವತ್ತಿನ ಚಿಕಿತ್ಸೆಯನ್ನು ನೀವು ಅಳವಡಿಸಬೇಕು, ಯಶಸ್ಸನ್ನು ಕಾಣಬೇಕು, ಪೇಷಂಟ್ ಸಂತೃಪ್ತಿಯನ್ನು ಹೊಂದಬೇಕು, ಮಿತವ್ಯಯಕಾರಿಯಾಗಿರಬೇಕು, ಗೆಲುವು ನಮ್ಮದಾಗಿರಬೇಕು. ಅಂದರೆ ಅನುಕ್ಷಣ ಪ್ರತಿಕ್ಷಣ ರಿಸರ್ಚ್ ಇಲ್ಲಿ ನಡೀತಾ ಇರಬೇಕು. ರಿಸರ್ಚ್ಗಿಂತ ಮೊದಲು ಸರ್ಚ್ ನಡೀತಾ ಇರಬೇಕು. ಆವಾಗ
ನಾನು ಎಲ್ಲ ಹೇಳ್ತಿರ್ತೀನಿ, ಅನೇಕ ಆಯುರ್ವೇದ ಡಾಕ್ಟರ್ಗಳಿಗೆ ಹೇಳ್ತಾ ಇರ್ತೀನಿ, ಎವ್ರಿ ಡೇ ಇಸ್ ಎ ಸ್ಕೋಪ್ ಫಾರ್ ದೆರ್ ಇಸ್ ಎ ಸ್ಕೋಪ್ ಫಾರ್ ಕ್ಲಿನಿಕಲ್ ರಿಸರ್ಚ್ ಅಂತ. ನೀವು ಡಾಕ್ಟ್ರುಗಳನ್ನ ನೋಡಿ, ನಾವು ಯಾರೂ ಪರ್ಫೆಕ್ಟ್ ಅಂತ ಹೇಳ್ಕೊಳ್ಳಲ್ಲ, ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅಂತ. ಯಾಕೆ? ಪ್ರತಿ ಪೇಷಂಟಿಂದ ನಾವು ಕಲಿಯೋದೇನೋ ಇದೆ. ಪ್ರತಿ ರೋಗಿ ರೋಗವನ್ನು ಹೊತ್ತುಕೊಂಡು ಬಂದು ಅವನ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ಅವನು ಶಿಫ್ಟ್ ಆಗಬೇಕು ಅಂದಾಗ ನಮ್ಮ ಇನ್ಕಾರ್ಪೊರೇಷನ್, ನಮ್ಮ ಇನ್ಪುಟ್ಸು, ನಮ್ಮ ಅಲ್ಲಿ ಸ್ಥಾಪನೆ ಮಾಡ್ತಕ್ಕಂತಹ ಚಿಂತನೆಗಳೇನಿದೆ, ಪ್ರತಿ ಪೇಷಂಟು ಬೇರೆ ಶೇಷ, ಪ್ರತಿ ರೋಗ ಬೇರೆ, ಪ್ರತಿ ಪೇಷಂಟು ಬೇರೆ. ನೀವು ಮಾತಾಡ್ತಾ ಹೋದಾಗ ಕೆದಕದಾಗಷ್ಟು ಅನೇಕ ಸಂಗತಿಗಳು ಪೇಷಂಟಿನ ಒಳಿತಿಗೆ, ನಮ್ಮ ಒಳಿತಿಗೆ ಬರುತ್ತೆ. ನನಗೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಒಂದು ಪುಟ್ಟ ಮಗು, ರೋಸಿ ಆ್ಯಂಡ್ ಚೆಬ್ಬಿ ಚೀಕ್ಸ್ ಮಗು ಅಂತ ಹೇಳ್ತೀವಿ, ಮುದ್ದಾಗಿರ್ತಕ್ಕಂಥ ಮಗುಗೆ 2 ಕಡೆ ಚೀಕ್ ಇನ್ಫೆಕ್ಷನ್. ಮಗುಗೆ ಭಾರತದಲ್ಲಿ ಚಿಕಿತ್ಸೆ ಆಯಿತು, ಅಪ್ಪ ಅಮ್ಮ ಅಮೇರಿಕಾಗೆ ಹೋದರು, ಅಲ್ಲಿ ಚಿಕಿತ್ಸೆ ಎಲ್ಲ ಪ್ರಯೋಗಗಳಾಯಿತು. ಏನು ಮಾಡಿದ್ರು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡ್ರೆ ಸರಿ ಹೋಗುತ್ತೆ, ಬಿಟ್ಟರೆ ಫುಲ್ಲು ಬ್ರೈಟ್ ರೆಡ್ ಅಲರ್ಜಿ, ತಿರ್ಗಿ ವಾಪಸ್ ಮಗುಗೆ ಬಂದ್ಬಿಡೋದು. ನನ್ನ ಹತ್ರ ಬಂದಾಗ ಇಷ್ಟು ಫೈಲ್ಸು, ಕತೆ ತುಂಬ ದೊಡ್ಡದಾಗಿದೆ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಇಷ್ಟು ಫೈಲ್ಸ್ ತೊಗೊಂಡು ಏನೋ ಚಿಕಿತ್ಸೆ ಮಾಡಿದ್ದಕ್ಕೆ ಅಂತ. ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಎಲ್ಲವೂ ಚೆನ್ನಾಗಿದೆ, ಆಯುರ್ವೇದ ಟ್ರೀಟ್ಮೆಂಟ್ ಆಗಿದೆ, ಅಲೋಪತಿ ಟ್ರೀಟ್ಮೆಂಟ್ ಆಗಿದೆ, ಎಲ್ಲವೂ ಟ್ರೀಟ್ಮೆಂಟ್ ಕರೆಕ್ಟಾಗಿದೆ, ನನಗೆ ತಿಳಿದಂಗೆ ಕರೆಕ್ಟಾಗಿದೆ. ಆಗಿನ ಕಾಲಕ್ಕೆ ಇದು ತುಂಬ ದಶಕಗಳ ಹಿಂದಿನ ಮಾತು ಹೇಳ್ತಾ ಇರೋದು. ಟ್ರೀಟ್ಮೆಂಟ್ ತುಂಬ ಕರೆಕ್ಟಾಗಿದೆ, ಯಶಸ್ವಿ ಪ್ರೋಟೋಕಾಲ್ಸ್ ಎಲ್ಲ ಆಗಿದೆ. ಮಗುಗೆ ಟ್ರೀಟ್ಮೆಂಟ್ ಬಿಟ್ಟರೆ 3 ದಿವಸಕ್ಕೆ ವಾಪಸ್ ತುಂಬ ಕೆಂಪಗಾಗೋದು, ರಕ್ತ ಸರೋದು, ಕಿವು ಸರೋದು ಸಮಸ್ಯೆ. ಏನು ಮಾಡೋದು ಗೊತ್ತಿಲ್ಲ. ತಂದೆಗೆ ಮಗುನ ಸಂಬಂಧಪಟ್ಟಂತಹ ಎಲ್ಲರೂ ಕರ್ಕೊಂಬನ್ನಿ ನಾವು ಹೇಳಿದಾಗ, ತಾಯಿ ಆಯ್ತು ಕರ್ಕೊಂಬರ್ತೀನಿ ಅಂತಂದರು. ತಂದೆಗೆ ತುಂಬ ಸಿಟ್ಟು ಬಂದಿತ್ತು. ದುಡ್ಡು ಕೊಡೋದು ನಾನು, ಟ್ರೀಟ್ಮೆಂಟ್ ಕೊಡೋದು ನನ್ನ ಹೆಂಡತಿ, ಔಷಧ ಕೊಡೋದು ನೀವು, ಮಗು ಕಣ್ಣು ಮುಂದೆ ಇದೆ. ನಮ್ಮ ಡ್ರೈವರು, ನಾವು ಅಕ್ಕ ಮನೆಯವರು, ಪಕ್ಕದ ಮನೆಯವರು, ನನ್ನ ತಮ್ಮ, ನನ್ನ ಅದ್ನಿ, ನನ್ನ ಹೆಂಡತಿ, ಅಪ್ಪ ಅಮ್ಮ, ನನ್ನ ಅಪ್ಪ ಅಮ್ಮ ಎಲ್ಲ ಯಾಕೆ ಬೇಕು ನಿಮಗೆ? ದುಡ್ಡು ಕೊಡ್ತೀನಿ, ಔಷಧಿ ಕೊಡಿ ಅಂತ ಅವ್ರ ಲಾಜಿಕ್ ಇತ್ತು. ಇಲ್ಲ ಸರ್, ನಾನು ನೋಡಬೇಕಂದ್ರೆ ಎಲ್ಲ ಬೇಕು, ಇಲ್ಲಾಂದರೆ ನೀವು ವೈದ್ಯರನ್ನು ಬದಲಾಯಿಸ್ಕೊಳ್ಳಿ ಅಂತ ತುಂಬ ನಿಷ್ಠೂರವಾಗಿ ಹೇಳೋಂಥ ಅನಿವಾರ್ಯತೆ ಇತ್ತು. ಯಾಕೆಂದರೆ ಟ್ರೀಟ್ಮೆಂಟ್ ಕರೆಕ್ಟಾಗಿತ್ತು, ಮಗು ರಿಪೇರಿ ಆಗ್ತಿರಲಿಲ್ಲ. ನಾವು ಈ ಆಪ್ತ ಸಮಾಲೋಚನೆ, ಕೌನ್ಸಿಲಿಂಗು, ಪರ್ಸನಲ್ ಇಂಟ್ರಾಕ್ಷನ್ ಮಾಡಿದಾಗ ಈ ತಂದೆ ತಾಯಿ, ಮಗುವಿನ ತಂದೆ ತಾಯಿ, ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಒಂದು ಕಾಮನ್ ಫ್ರೆಂಡ್ ಇದ್ದರು. ಆಕೆ ಮದುವೆ ಆಗಿರಲಿಲ್ಲ. ಆಕೆ ಎಲ್ಲೆಲ್ಲಿ ಇವ್ರು ಯಾವ್ಯಾವ ಮನೆಗೆ ಹೋದರೂ ಪಕ್ಕದ ಮನೇಲಿ ಆಕೆನೂ ಸಹವಾಸ. ಸೊ ಹೆಂಡತಿಗೂ ಒಳ್ಳೆ ಸ್ನೇಹಿತೆ, ಗಂಡಂಗೂ ಕ್ಲಾಸ್ಮೇಟು. ಆಕೆ ಮದುವೆ ಆಗಿಲ್ಲ, ಆಕೆ ಮೋಸ್ಟ್ ಬ್ಯೂಟಿಫುಲ್ ಗುಡ್ ಲುಕ್ಕಿಂಗು. ಮಗುವಿಗೆ ಆಕೆ ಲಿಪ್ಸ್ಟಿಕ್ ಒಂದು ಅಭ್ಯಾಸ ಇತ್ತು. ಈ ಮಗು ರಿಪೇರಿ ತಕ್ಷಣ ಮುದ್ದಾಡ್ದ ಪುಟ್ಟ ಮಗುನ, ಆಕೆ ಮಕ್ಕಳಿಲ್ಲ, ಮದುವೆ ಇಲ್ಲ ಅಂಥೇಳಿ. ಆಕೆ ಲಿಪ್ಸ್ಟಿಕ್ಕು ಈ ಮಗು ಟಚ್ ತಕ್ಷಣ ಅಲರ್ಜಿ ಫ್ಲೇವರ್ ಆಗೋದು. ಅಲರ್ಜಿ ಆಯಿತು, ಟ್ರೀಟ್ಮೆಂಟ್ ತಗೋ, ಸ್ವಲ್ಪ ಕಮ್ಮಿ ಆಯಿತು. ಆ ಮಗು ಅಷ್ಟು ಮುದ್ದಾಗಿತ್ತು. ತಿರ್ಗಾ ಈ ಸೋಕಾಲ್ಡ್ ಆಂಟಿ ಅಥವಾ ಪಕ್ಕದ ಮನೆಯವರು ಅಥವಾ ಹಸ್ಬೆಂಡ್ ಆ್ಯಂಡ್ ವೈಫ್ನ ಕಾಮನ್ ಫ್ರೆಂಡು ಆ ಮಗುನ ಎತ್ಕೊಂಡು ಮುದ್ದಾಡೋದು ಬರೋದು. ವಾಟ್ ವಾಸ್ ದ ಟ್ರೀಟ್ಮೆಂಟ್? ನೀವೇನೋ ನಾನು ಲೇಹನೋ, ಕಷಾಯನೋ, ಕ್ರೀಮೋ, ಜೆಲ್ಲೋ, ಲೋಷನ್ನೋ ಕೊಟ್ಬಿಟ್ಟಿರ್ತೀನಿ ಅಂತ. ಐ ರಿಕ್ವೆಸ್ಟೆಡ್ ದಟ್ ಮೇಡಮ್ ನೀವು ಫಸ್ಟ್ ಮಗುನ ದಯವಿಟ್ಟು ಮುದ್ದಾಡಬೇಡಿ, ಬೇರೆ ಎಲ್ಲ ರೀತಿ ತಲೆ ಸವರಿ ಎತ್ಕೊಳ್ಳಿ, ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ಸಮಸ್ಯೆ ಇಲ್ಲ. ಎರಡನೇದು, ನೀವು ಮಗುವಿನ ಸಂಪರ್ಕಕ್ಕೆ ನಿಮ್ಮ ಲಿಪ್ಸ್ಟಿಕ್ನ ತರಬೇಡಿ, ನೀವು ಎರಡನ್ನು ಮಾಡಿ ಮಗು ರಿಪೇರಿ ಆಗುತ್ತೆ ಅಂತ. ಅಕ್ಷರಶಃ ಆಕೆಯ ಲಿಪ್ಸ್ಟಿಕ್ಕಿನ ಸಂಪರ್ಕ ಮಗುವಿನ ಕೆನ್ನೆಗೆ ಬರದೇ ಇರುವ ಏಕಮೇವ ಅದ್ವಿತೀಯ ಕಾರಣ ಮಗು 4 ದಿವಸದಲ್ಲಿ ರಿಪೇರಿ ಆಗಿದ್ದು ಇವತ್ತಿನವರೆಗೂ ಸಮಸ್ಯೆಗೆ ಬಂದಿಲ್ಲ. ಈ ಮಗು ಈಗ ಉತ್ಕೃಷ್ಟವಾದಂಥ ಇಂಜಿನಿಯರ್ ಆಗತಕ್ಕಂಥ ಒಂದು ತಯಾರಿಲಿದ್ದಾನೆ. ಚಿಕಿತ್ಸೆನೇ ಇಲ್ಲದೆ ನಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ಒಂದು ಪೇಷಂಟ್ನ ರಿಪೇರಿ ಮಾಡ್ತೀವಿ ಅಂದರೆ ಇದಕ್ಕಿಂತ ಆತ್ಮಸಂತೃಪ್ತಿ ಒಬ್ಬ ವೃತ್ತಿಪರ ಬದುಕಿನಲ್ಲಿ ವೈದ್ಯನಿಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಬ್ಸಲ್ಯೂಟ್ಲಿ ತುಂಬ ಚೆನ್ನಾಗಿರುವಂಥ ಎಕ್ಸಾಂಪಲ್ ಕೊಟ್ರಿ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ನಾವು ಅಪ್ಗ್ರೇಡ್ ಆಗಬೇಕು ಅಂತ ಹೇಳ್ತೀವಿ, ಅದ್ರ ಜೊತೆಗೆ ಓದ್ಕೊಂಡ್ಬಂದಿರೋದು ಮಾತ್ರ ಜ್ಞಾನ ಅಲ್ಲ. ಇವತ್ತಿನ ಕಾಲಮಾನಕ್ಕೆ ಅಂದಿನ ಓದು ಎಷ್ಟು ಮಟ್ಟಿಗೆ ಪ್ರಸ್ತುತ ಅಂತಕ್ಕಂಥ ಒಂದು ಸಮನ್ವಯ ಆಗ್ತಕ್ಕಂಥದ್ದು ಬಹುಮುಖ್ಯ ಆಗುತ್ತೆ. ಅಬ್ಸಲ್ಯೂಟ್ಲಿ ಸರ್, ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ಮಿಸ್ಟೇಕ್ಸ್ ಅಂತ ಹೇಳಿ ಏನಾದ್ರು ಮಾಡಿದ್ದಿದೆಯಾ? ನನ್ನ ವೃತ್ತಿಪರ ಬದುಕಿನಲ್ಲಿ ನಾನು ಅಲೋಪತಿ ಆಗಿರ್ಬೋದು, ಬೇರೆ ವೈದ್ಯಕೀಯ ಪದ್ಧತಿಗಳ ಪ್ರಿಸ್ಕ್ರಿಪ್ಷನ್ನು ಈ ಕ್ಷಣದವರೆಗೂ ಮಾಡಿಲ್ಲ. ಓಕೆ, ಅದರ್ಥ ನನ್ನ ದ್ವೇಷಿನ ಖಂಡಿತ ಅಲ್ಲ. ನನಗೆ ಕಾಲು ಮುರಿದಾಗ, ಬೆರಳು ಮುರಿದಾಗ ಬೇರೆ ಡಾಕ್ಟರ್ ಹತ್ರ ಹೋಗ್ತಕ್ಕಂಥದ್ದು ಇವತ್ತಿಗೂ ಇದೆ. ನನಗೆ 100 ಪೇಷಂಟ್ಗಳ 65 ಜನ ಅಲೋಪತಿ ಡಾಕ್ಟರ್ಸೇ ಪೇಷಂಟನ್ನು ಇವತ್ತು ಕಳಿಸೋದು. ಒಂದು 30 ಜನ ಆಯುರ್ವೇದ ಡಾಕ್ಟರ್ಗಳು, 30% ನಾನು ಕಳಿಸ್ತಕ್ಕಂಥದ್ದು, 5% ಹಾಗೆ ಡೈರೆಕ್ಟಾಗಿ ಬರ್ತಕ್ಕಂಥದ್ದು ಇರೋದ್ರಿಂದ ನನಗೆ ಯಾವುದೇ ಡಾಕ್ಟರ್ ಬಗ್ಗೆ ದ್ವೇಷ ಇಲ್ಲ, ಮತ್ಸರ ಇಲ್ಲ, ಸಿಟ್ಟಿಲ್ಲ, ಕೋಪ ಇಲ್ಲ. ನನ್ನ ಮೇಲೆ ಯಾರು ಏನು ಅಂದ್ಕೊಂಡ್ರು ನನಗೆ ಬಗ್ಗೆ ತಲೆ ಬಿಸಿ ಇಲ್ಲ. ನನಗೆ ನಾನು ಸಂತೃಪ್ತನಾಗಿರೋದ್ರಿಂದ ನನಗೆ ಆ ಸಮಾಧಾನ, ಸಂತೃಪ್ತಿ ನನಗಿದೆ. ಸೊ ಹೀಗಾಗಿ ನನ್ನಿಂದ ಯಾರಿಗಾರು ತಪ್ಪಾಗಿದ್ದರೆ ನಾನು ಕ್ಷಮೆಯನ್ನು ಯಾಚಲಿಕ್ಕೂ ರೆಡಿ. ಆದರೆ ನಾನಿರೋದು ಹೀಗೆ, ಸಾಯೋದು ಹೀಗೆ, ಇದು ನನ್ನ ತೀರ್ಮಾನ, ಇದು ನನ್ನ ಸಂಕಲ್ಪ. ಸರ್, ಈಗ ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ವಿಷಯ ಕೇಳಲೇಬೇಕು. ನಿಮ್ಮ ಯಶಸ್ಸಿಗೆ ಕಾರಣವಾದಂಥ ಅಂಶಗಳೇನು ಅಂತ? ಏನಿಲ್ಲ, ಗುರು ಹಿರಿಯರ ಆಶೀರ್ವಾದ, ನನ್ನ ಆರೋಗ್ಯ ಸಾಧಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಚಲವಾದಂತಹ ನಂಬಿಕೆ, ಒಂದು ವಿಶ್ವಾಸ. ಆಮೇಲೆ ನಾನೆಷ್ಟೇ ಕ್ಲಿಷ್ಟಕರವಾದಂತಹ, ಕಷ್ಟಕರವಾದಂತಹ, ಕಹಿಯದಂಥ ಔಷಧಗಳನ್ನ ಕೊಟ್ಟರು ದೃಢವಾದಂತಹ ನಂಬಿಕೆಯಿಂದ ಅದರ ಪರಿಪಾಲನೆ ಪರ್ಸಿಸ್ಟೆಂಟಾಗಿ ಮಾಡೋದು. ಇವತ್ತು ಮಾಡಿದೆ, 10 ದಿವಸಕ್ಕೆ ಬಿಟ್ಬಿಟ್ಟೆ, ನಾಳೆ ಟ್ರೈ ಮಾಡ್ತೀನಿ, ಅದಿಲ್ಲ.
ನನ್ನ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನ ವಿಶ್ವಾಸಕ್ಕೆ ತಿಂಗಳಾಂಗಟ್ಲೆ ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು, ಚೈಲ್ಡ್ಹುಡ್ ಆಸ್ತಮಾ ಆಗಿರ್ಬೋದು, ಅನೇಕದಂತಹ ಸಮಸ್ಯೆ, ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, 4 ತಿಂಗಳು 6 ತಿಂಗಳು ವರ್ಷಗಟ್ಟಲೆ ಔಷಧಿ ಬೇಕು ಅಂದಾಗ ನಿತ್ಯ ನಿರಂತರ ಅದನ್ನು ನಾನು ಸಾಧಿಸ್ತೀನಿ ಅಂತ ನನ್ನ ಜೊತೆಗೆ ನಿಂತ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ನನ್ನ ಆಭಾರ ಮನ್ನಣೆಯನ್ನು ವ್ಯಕ್ತಪಡಿಸ್ತೇನೆ, ಶಿರವಾಗಿ ನಮಿಸ್ತೇನೆ. ಸರ್, ಇದೆಲ್ಲ ತಿಳ್ಕೊಂಡ್ಮೇಲೆ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ಮಾಡೋಣ. ಪ್ರಯತ್ನ ಮಾಡ್ತೀನಿ. ಎಸ್ ಸರ್, ಪ್ರತಿದಿನ ಪ್ರತಿಯೊಬ್ಬರೂ ಮಾಡಬೇಕಾದಂಥ ಒಂದು ಸಿಂಪಲ್ ಹ್ಯಾಬಿಟ್. ಒಳ್ಳೆಯ ಸಕಾರಾತ್ಮಕ ನಿದ್ದೆ. ನಾವು ಕಂಪ್ಯೂಟರ್ನ ಆಫ್ ಮಾಡುವಾಗ 100 ಅಪ್ಲಿಕೇಶನ್ಸ್ ಇದ್ದರೆ ಮೇನ್ ಸ್ವಿಚ್ ಹಂಗೆ ಆಫ್ ಮಾಡಲ್ಲ. ಒಂದೊಂದು ಅಪ್ಲಿಕೇಶನ್ನು ಕ್ಲೋಸ್ ಮಾಡಿ ಮಲಗ್ತೀವಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದು ಆನ್ ಬಟನ್ ನೋಡಿದ ತಕ್ಷಣ ಟಕ್ ಅಂತ ಪಾಪಪ್ ಆಗಿ ಫ್ರೆಶ್ ಸ್ಕ್ರೀನ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕಂದ್ರೆ, ನೀವು ಸಿನಿಮಾಯಿಂದ ನೋಡಿ ಈಚೆ ಬರ್ತೀರಲ್ವ, ರೊಮ್ಯಾನ್ಸೋ, ಕ್ರೈಮೋ, ಥ್ರಿಲ್ಲರೋ, ಯಾವುದೇ ಜಾನರ್ ಸಿನಿಮಾ ನೋಡಿ 1 ನಿಮಿಷ ನಿಮಗೆ ಬ್ಲ್ಯಾಂಕ್ ಆಗ್ತೀರಾ. ಸಂಡೇನ, ಮಂಡೇನ, ಮ್ಯಾಟ್ನಿನ, ಮಿಡ್ ಶೋನ ಏನು ಗೊತ್ತಾಗದೆ ಗಾಡೀಲಿ ಬನ್ನ ತಂಗಿ, ಹೆಂಡತಿ, ಅಮ್ಮ ಎಲ್ಲಿದ್ದಾರೆ, ಮಕ್ಕಳು ಎಲ್ಲಿ ಬಿಟ್ಟಿದ್ದು ನೋಡಿಕೊಂಡು ಅಸೆಸ್ಮೆಂಟ್ ಮಾಡಿ ನಮ್ಮ ಪ್ರಯಾಣ ಮುಂದಕ್ಕೆ ಪ್ರಯೋಗ ಶುರು ಮಾಡ್ತೀವಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಆ ಬ್ಲ್ಯಾಂಕ್ನೆಸ್ ನಿಮಗೆ ಬಂದರೆ, ಕರಾಗ್ರೆ ವಸತಿ ಲಕ್ಷ್ಮಿ ಮಾಡಿದ ತಕ್ಷಣ ಇವತ್ತು ಸೋಮವಾರನ ಮಂಗಳವಾರನ 5 ಗಂಟೆ 4 ಗಂಟೆ ಏನೂ ಗೊತ್ತಿಲ್ಲ, 1 ನಿಮಿಷ ಬ್ಲ್ಯಾಂಕ್ ಇದ್ದೀನಿ ಅಂದರೆ ನಿಜವಾಗ್ಲೂ ರೀಸ್ಟಾರ್ಟ್ ಆಗ್ತಾಯಿದೆ ಸಿಸ್ಟಮ್ಮು. ಇದಕ್ಕೆ ಒಳ್ಳೆಯ ಮನಸ್ಸಿರಬೇಕು, ನಿಷ್ಕಲ್ಮಶವಾದಂಥ ಮನಸ್ಸಿರಬೇಕು. ಚೆನ್ನಾಗಿ ನಿದ್ದೆ ಬರೋಕ್ಕೆ ರಾತ್ರಿ ಒಂದು 5 ನಿಮಿಷ ಧ್ಯಾನ ಮಾಡಿ ಎಲ್ಲ ಫೋಲ್ಡರ್ಸ್ನ ಕ್ಲೋಸ್ ಮಾಡಿಕೊಂಡು ಸಿಸ್ಟಮ್ನ ಸಂಪೂರ್ಣ ಹೈಬರ್ನೇಟ್ ಮಾಡ್ಕೊಂಡು ಮಲ್ಕೊಂಡ್ರೆ ಬೆಳಗ್ಗೆ ಫ್ರೆಶ್ ಡೇ ಈಸ್ ಈಕ್ವಲ್ ಟು ಫ್ರೆಶ್ ನೈಟ್, ಗುಡ್ ಡೇ ಈಸ್ ಈಕ್ವಲ್ ಟು ಗುಡ್ ನೈಟ್. ಮನುಷ್ಯನ ಆರೋಗ್ಯ ನಿಂತಿರೋದು ಯಾವ ಅಂಶಗಳ ಮೇಲೆ? ವಾತ, ಪಿತ್ತ, ಕಫ, ತ್ರಿದೋಷ, ಸಪ್ತಧಾತು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಇದರ ಸಾಮ್ಯತೆ ಆರೋಗ್ಯ, ಇದರ ವಿಷಮತೆ ರೋಗ. ಸೊ ಸಾಮ್ಯತೆಗೆ ಇಟ್ಕೊಳ್ಬೇಕಂದ್ರೆ ಮಿಥ್ಯ ಆಹಾರ ವಿಹಾರಗಳನ್ನ ಬಿಡಬೇಕು, ನಿತ್ಯ ಸರಿಯಾದಂಥ ಆಹಾರ ವಿಹಾರಗಳನ್ನ ಅಳವಡಿಸ್ಕೋಬೇಕು. ಸೊ ಈಗ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಎಲ್ಲರ ಹತ್ರ ಕೂಡ ಸ್ಟ್ರೆಸ್ಸೇ. ಈ ಸ್ಟ್ರೆಸ್ನಿಂದ ಹೊರಬರೋದಕ್ಕೆ ಒಂದು ಸಲಹೆ ಕೊಡೋದಿದ್ರೆ? ಸ್ಟ್ರೆಸ್ ಅನಿವಾರ್ಯತೆ ಆದರೆ ಅದನ್ನು ಡಿಸ್ಟ್ರೆಸ್ ಆಗಿ ಪರಿವರ್ತನೆ ಮಾಡಿಕೊಳ್ಳದೆ ಸ್ಟ್ರೆಸ್ ಆಗಿ ಪರಿವರ್ತನೆ ಮಾಡಿಕೊಂಡ್ರೆ ಬದುಕು ಸುಲಭ, ಸುಲಲಿತ, ಪ್ರಯಾಣ ತುಂಬ ಈಸಿಯಾಗಿ ಆಗುತ್ತೆ. ಹೇಗೆ ಅಂತ ಅದು ಒಪ್ಕೊಳ್ಬೇಕು. ಇವತ್ತು ನನಗಿಲ್ಲಿ ಶೂಟಿಂಗ್ ಇದೆ, ನನ್ನ ಆಸ್ಪತ್ರೆಯನ್ನು ಬಿಟ್ಟು ಇಲ್ಲಿ ಬರಬೇಕು, ನನಗೆ 3 ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಅದು ವೇಸ್ಟು ಅಂತ ತಿಳ್ಕೊಂಡಾಗ ಡಿಸ್ಟ್ರೆಸ್ಸು. 3 ಅವರ್ ಬರಬೇಕು, ಇದು ನನ್ನ ಜವಾಬ್ದಾರಿ. ಶೇಷನ್ ಜೊತೆ ಬಾಸ್ ಕ್ಯಾಸ್ಟಲ್ಲಿ ಸಕಾರಾತ್ಮಕ ಸಮಯವನ್ನು, ಸುವಿಚಾರದ ಧಾರೆಗಳನ್ನು ನಾವು ಹರಿಸ್ತಾ ಇದ್ದೀವಿ. ಇಬ್ಬರು ಚಿಂತನ ಮಂಥನಗಳು ಮಾಡ್ತಾ ಇದ್ದೀವಿ. ನನಗೆ ಆರೋಗ್ಯ ಸಾಧಕ ಎಷ್ಟು ಮುಖ್ಯನೋ ನೋಡ್ತಕ್ಕಂಥ ವೀಕ್ಷಕನಿಗೆ ಒಳ್ಳೆಯ ಮಾಹಿತಿ ಸರಬರಾಜು ಮಾಡ್ತಕ್ಕಂಥ, ರವಾನಿಸ್ತಕ್ಕಂಥ ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ 3 ಅವರ್ ವ್ಯಯ ಇಲ್ಲ, ಇದು ಸಾರ್ಥಕ ಕ್ಷಣ ಅಂತ ಭಾವಿಸಿದ್ರೆ ಇದು ಸ್ಟ್ರೆಸ್ಸು. ಇದನ್ನು ನಾವು ಮಾಡಿಕೊಂಡ್ರೆ ಸ್ಟ್ರೆಸ್ ಅನ್ನೋದು ಇರಲ್ಲ. ಸೊ ಯಾವುದೇ ಕೆಲಸದಲ್ಲೂ ಈ ಥರ ನಾವು ಅದನ್ನು ಅಳವಡಿಸ್ಕೊಳ್ಳೋದು. ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಹೇಗಿರಬೇಕು? ಹಿತ ಬುಕ್, ಮಿತ ಬುಕ್, ಕಾಲ ಬುಕ್. ಸಮಯಕ್ಕೆ ಅನುಗುಣವಾಗಿ ಸ್ವಲ್ಪ ಅಷ್ಟು ಬೇಕೋ ಅಷ್ಟು ನಾವು ಆಹಾರವನ್ನು ಇಟ್ಕೊಳ್ತಾ ಇರಬೇಕು. ನಿರ್ಮಲ ನಿಷ್ಕಲ್ಮಶ ಮನಸ್ಸಿಟ್ಕೊಳ್ಬೇಕು, ಒಳ್ಳೆಯ ಚಿಂತನೆ ಇರಬೇಕು, ಆ್ಯಂಡ್ ಸಮಾಧಾನಕರವಂತಹ ಬದುಕನ್ನು ನಡೆಸಬೇಕು. ಹಿತ ಬುಕ್ ಅದೇನು ಅಂತ ಗೊತ್ತಾಗಲಿಲ್ಲ. ಹಿತವಾಗಿ ತಿಂತಕ್ಕಂಥದ್ದು, ಮಿತವಾಗಿ ತಿಂತಕ್ಕಂಥದ್ದು, ಕಾಲಕ್ಕೆ ಅನುಗುಣವಾಗಿ ತಿಂತಕ್ಕಂಥದ್ದು, ಹಿತ ಮಿತ ಕಾಲ ಬುಕ್. ಇದನ್ನು ನಾವು ಫಾಲೋ ಮಾಡ್ತಾ ಬರ್ತಿದ್ರೆ ಯಾವುದೇ ಸಮಸ್ಯೆಗಳು ನಮಗೆ ಬರಲ್ಲ. ಬಹುಶಃ ಎಲ್ಲ ಸಮಸ್ಯೆಗಳಿಗೂ ಕಾರಣೀಕರ್ತವಾದ ನಮ್ಮ ಆಹಾರ. ಅದಕ್ಕೆ ಸರಿಯಾಗಿ ಕಡಿವಾಣ ಹಾಕಿಬಿಟ್ರೆ ಗೆಲುವು ನಿಶ್ಚಿತ. ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಆಹಾರವನ್ನು ತಿನ್ನಬಾರ್ದು ಅಂತ ಹೇಳಿದ್ರೆ ಯಾವುದು? ಒಂದು ಆಹಾರ ತಿನ್ನಬಾರ್ದು ಅಂತ ಯಾವುದೂ ಇಲ್ಲ. ವಿಷ ಬಿಟ್ಟು ಎಲ್ಲವೂ, ಅಂದರೆ ಅಜೀರ್ಣೇ ಭೋಜನಂ ವಿಷಂ ಅಂತ ಹೇಳ್ತೀವಿ. ನೀರು ಕೂಡ ಜಾಸ್ತಿ ಕುಡಿದ್ರೆ ಅದು ವಿಷ ಆಗಿ ವಾಂತಿ ಆಗಿಬಿಡುತ್ತೆ. ಹಾಗಾಗಿ ವಿಷ ಕೂಡ ಸಮ ಪ್ರಮಾಣದಲ್ಲಿ, ಸರಿಯಾದಂತಹ ಸಮಯದಲ್ಲಿ, ಅಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಔಷಧಿಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಹಾಗೆ ಸಮಯೋಚಿತವಾಗಿ, ವಿವೇಚನ ಸಹಿತವಾಗಿ ಔಷಧಿಗಳನ್ನು ದ್ರವ್ಯದ ರೂಪದಲ್ಲಿ, ಆಹಾರಗಳನ್ನು ಆಹಾರ ರೂಪದಲ್ಲಿ ತೊಗೊಂಡಾಗ ಅದು ನಮ್ಗೆ ಒಳ್ಳೆಯದನ್ನೇ ಸದಾಕಾಲ ಮಾಡುತ್ತೆ. ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಫುಡ್ಡನ್ನು ತಗೊಳ್ಳೇಬೇಕು. ಮೆಡಿಸನ್ ಅಂತ ಹೇಳಿ ಯಾವಾಗ ಅಶ್ವಗಂಧ ತೊಗೋತೀನಿ, ಯಾವುದಾದ್ರು ಒಂದು ಮೆಡಿಸನ್ ತೊಗೊಂಡ್ಬಿಟ್ರೆ ಮಿಸ್ಕನ್ಸೆಪ್ಷನ್ ಆಫ್ ಎನಿ ಒನ್ ಮೆಡಿಸನ್ ಅಂತ ತೊಗೊಳ್ಳಿ. ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಒಂದು ಮೆಡಿಸಿನ್ ತೊಗೋಬೇಕಂದ್ರೆ ಯಾವುದನ್ನು ಸಜೆಸ್ಟ್? ಯಾವ್ದು ತೊಗೊಳ್ಬಾರ್ದು ಅಂತ ಸಜೆಸ್ಟ್ ಮಾಡ್ತೇನೆ. ಇವತ್ತು ಏನಾಗ್ಬಿಟ್ಟಿದೆ, ಒಂದು ಉದಾಹರಣೆ ಕೊಡ್ತೇನೆ. ಹಾಗೆ ಹಲವಾರಿದೆ. ಈಗ ಅಶ್ವಗಂಧ ಅಂದ ತಕ್ಷಣ ಶಿಶ್ನ ಉದ್ರಕ್ಕಾಗಲ್ಲ, 4 ಮಾತ್ರೆ ತೊಗೊಂಡ್ಬಿಟ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ ಅಂತಕ್ಕಂಥ ಒಂದು ತಪ್ಪು ಪರಿಕಲ್ಪನೆ ಇದ್ದಾರೆ. ನಾವು ಅಶ್ವಗಂಧವನ್ನು ಸ್ಟ್ರೆಸ್ಗೆ ಕೊಡ್ತೇವೆ, ಕಾಲೋಗೆ ಕೊಡ್ತೇವೆ, ಬೋನ್ ಸ್ಟ್ರೆಂತ್ಗೆ ಕೊಡ್ತೇವೆ, ರಿಲ್ಯಾಕ್ಸೇಷನ್ಗೆ ಕೊಡ್ತೇವೆ, ರಿವೈಟಲೈಸೇಷನ್ ಕೊಡ್ತೇವೆ, ಎನರ್ಜಿ ಬೂಸ್ಟರಾಗಿ ಕೊಡ್ತೇವೆ, ಹೈಪರ್ ಟೆನ್ಷನ್ಗೆ ಕೊಡ್ತೇವೆ, ಅನೇಕ ಆರ್ಥ್ರೈಟಿಸ್ಗೆ ಕೊಡ್ತೇವೆ. ಅನೇಕ ಸಂದರ್ಭದಲ್ಲಿ ಒಂದು ಅಶ್ವಗಂಧ ಬಳಸ್ತೀವಿ. ಅದಕ್ಕೆ ಮಿಸ್ನಾಮರ್ ಏನಂದರೆ, ಒಂದು ಪುರುಷ ಜನನಾಂಗದ ಶಿಶ್ನ ಉದ್ರೇಕಾಗಕ್ಕೆ ಅಶ್ವಗಂಧ ಸೀಮಿತ ಅಂತಕ್ಕಂಥ ಈ ತಪ್ಪು ಒಂದು ಉದಾಹರಣೆ ಕೊಟ್ಟೆ. ಹೀಗೆ ಯಾವುದೋ ಒಂದು ದ್ರವ್ಯವನ್ನು ಒಂದು ಕಂಡೀಷನ್ಗೆ ನಾವು ಹೋಲಿಸ್ಬಿಟ್ಟು ಹಾಗೇ ಮಾಡಬೇಕು, ಹಾಗಿಲ್ಲ ಅಂದರೆ ದ್ರವ್ಯನೇ ವೇಸ್ಟು ಅಂತಕ್ಕಂಥ ತಪ್ಪು. ಸೊ ವಿಚಾರಣೆ ಮಾಡಿ ವಿವೇಚನೆಯುಕ್ತವಾದಂತಹ ಟ್ರೀಟ್ಮೆಂಟನ್ನು ಮಾಡೋದು ಸರಿ, ಹಾಗೆ ಮಾಡಬೇಕು ಅಂತಕ್ಕಂಥ ನನ್ನ ಪ್ರಾರ್ಥನೆ. ಇನ್ನು ನಿಮ್ಮ ಹತ್ರ ಬರುವಂಥ ರೋಗಿಗಳಲ್ಲಿ ಹೆಚ್ಚು ಯಾವ ರೋಗಕ್ಕೆ ಸಂಬಂಧಪಟ್ಟಂಥದ್ದು? ಸೋರಿಯಾಸಿಸ್ಸು, ಡಯಾಬಿಟೀಸು,
ಎಕ್ಸಿಮಾ ದೀರ್ಘಕಾಲೀನಂಥ ಚರ್ಮದ ವ್ಯಾಧಿಗಳು, ಮೈಗ್ರೇನ್ ಅಂಥ ವ್ಯಾಸ್ಕ್ಯುಲರ್ ಹೆಡೇಕ್ಸು ಮತ್ತು ಮೈಗ್ರೇನ್ ಹೆಡೇಕ್ಸು, ಕಾಸ್ಮೆಟಿಕ್ ಪ್ರಾಬ್ಲಮ್ಸ್ ಆಫ್ಕೋರ್ಸ್, ಮೊಡವೆ, ಮುಖಕ್ಕೆ ಬೇಡದ ಒಡವೆ, ಹೇರ್ ಫಾಲು, ಈ ಥರ ಯಾವುದೇ ಸಮಸ್ಯೆ 3 ತಿಂಗಳ ಮೇಲ್ಪಟ್ಟು ನಮಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ತುಂಬ ಹೇರಳವಾಗಿ ಡಯಾಬಿಟಿಸು, ಹೈಪರ್ ಟೆನ್ಷನ್ ನಾವು ನೋಡ್ತಾ ಇದ್ದೀವಿ. ಸೋರಿಯಾಸಿಸ್ ಅಂತೂ ತುಂಬ ಮ್ಯಾಕ್ಸಿಮಮ್ ನಾನು ಟ್ರೀಟ್ ಮಾಡ್ತಕ್ಕಂಥ ಕೇಸಸ್ಸಲ್ಲಿ ಸೋರಿಯಾಸಿಸು ಮತ್ತು ಎಕ್ಸಿಮಾ ಸ್ಕಿನ್ ರಿಲೇಟೆಡ್ಡು, 3 ತಿಂಗಳು ಮೇಲ್ಪಟ್ಟಿರ್ತಕ್ಕಂಥ ಸ್ಕಿನ್ ರಿಲೇಟೆಡು. ಆ್ಯಂಡ್ ಅಲರ್ಜೀಸು ತುಂಬ ರ್ಯಾಂಪೆಂಟಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಆ ದೃಷ್ಟಿಕೋನದಲ್ಲಿ ಹೆಚ್ಚಿನ ಸೇವೆ ನಮ್ಮಿಂದ ಪೇಷಂಟ್ಸ್ಗೆ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ತುಂಬ ನನಗೆ ಹೆಮ್ಮೆ ಅನಿಸುತ್ತೆ. ಇನ್ನು ನೆಕ್ಸ್ಟ್ ನೀವು ಮರೆಯಲಾಗದಂಥ ಒಂದು ಕ್ಷಣ ನಿಮ್ಮ ವೃತ್ತಿ ಜೀವನದಲ್ಲಿ? ಯಾವ ಪೇಷಂಟು ಆರೋಗ್ಯ ಸಾಧಕ ತಾನು ಹುಷಾರಾದಮೇಲೆ ಚಿಕಿತ್ಸಾಲಯಕ್ಕೆ ಬಂದು ಒಂದು ಹೂವನೋ, ಒಂದು ಪೆನ್ನೋ, ಒಂದು ಸ್ವೀಟೋ, ಹೆಚ್ಚಿನ ಅದು ಕೊಟ್ಟಿಲ್ಲ ಅಂದರೂ ಬೇರೆ, ಅದು ಕೊಟ್ಟು ಹುಷಾರಾದೆ, ನನ್ನ ಬದುಕು ಸರಿ ಹೋಯಿತು, ಅಥವಾ ನೀವು ಇನ್ನೂ ಒಂದು ತುಂಬ ಮನಕ್ಕೆ ತಟ್ಟತಕ್ಕಂಥ ವಿಚಾರ, ಇತ್ತೀಚೆಗೆ ಆದಂಥ ಒಂದು ಘಟನೆ, ಬಂದು ಪೇಷಂಟ್ ಟಕ್ ಟಕ್ ಅಂತ ಬಳಗೆ ಬಂದಿದೆ, ಇಲ್ಲಿ ಇನ್ವಿಟೇಷನ್ ಕೊಟ್ಟು ಹೋಗಬೇಕು ಅಂತ. ಸರಿ, ಯಾರೋ ಇನ್ವಿಟೇಷನ್ನು ಕೊಡ್ತಾರೆ, ಮದುವೆ ಇನ್ವಿಟೇಷನು ಆಯಿತು, ಖಂಡಿತ ಇಲ್ಲ, ಕರೆಯೋಕ್ಕೆ ಜನ ಬಂದಿದ್ದಾರೆ. ನನಗೆ ಆಕೆನೇ ಗುರುತು ಸಿಗಲಿಲ್ಲ. ಅಂದರೆ ನನ್ನ ಅರ್ಲಿ ಡೇಸ್ ಆಫ್ ಪ್ರಾಕ್ಟೀಸ್, ಒಂದು 20 ವರ್ಷ ಹಿಂದಿನ ಕತೆ. ಸರ್, ನಾನು ಚೈಲ್ಡ್ಹುಡ್ ಆಸ್ತ್ಮ್ಯಾಗೆ ಬಂದಿದ್ದೆ, ನನ್ನ ಮನೇಲಿ ನನಗೆ ಮದುವೆನೇ ಆಗಲ್ಲ, ಗೂರ್ಲು ರೋಗ ಅಂತ ಫಿಕ್ಸ್ ಆಗಿ ಲೇಬಲ್ ಹಾಕ್ಬಿಟ್ಟಿದ್ರು. ಇವತ್ತು ನಾನು ಸಾಫ್ಟ್ವೇರ್ ಇಂಜಿನಿಯರು, ನನ್ನ ಗಂಡ, ನನ್ನ ತಂದೆ ತಾಯಿ, ಅವರ ತಂದೆ ತಾಯಿ ನಿಮಗೆ ಆಮಂತ್ರಣ ಕೊಟ್ಟು ಕರಿಬೇಕು ಅಂತ ಬಂದಿದ್ದೀವಿ. ನೀವು ಈ ಮದುವೆಗೆ ಬಂದರೆ ನಮ್ಮ ಕಾರ್ಯಕ್ರಮ ಸಂಪೂರ್ಣ ಆಗುತ್ತೆ. ಸೊ ಹುಡುಗನ ಮನೆ, ಹುಡುಗಿ ಮನೆ ಸಂಪೂರ್ಣ 5-6 ಕಾರ್ಯಗಳಲ್ಲಿ ಬಂದು ನೀವು ಈ ಮದುವೆಗೆ ಬಂದು ಭಾಗಿಯಾಗಬೇಕು ಅಂತ ಕೊಟ್ಟಾಗ ಆ ಮಗು ನೋಡಿ ಫಸ್ಟ್ ನಂಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. 20 ವರ್ಷದ ಕೆಳಗೆ ಒಂದು ಶಿಶುವಾಗಿ ಬಂದಕ್ಕಂಥ ಮಹಿಳೆ ಈಗ ಮದುವೆ ವಯಸ್ಸಿಗೆ ಬಂದುಬಿಟ್ಟು ತಾನು ಆರೋಗ್ಯವಾಗಿದ್ದೀನಿ, ಗೂರ್ಲು ರೋಗ, ಮದುವೆನೇ ಆಗಲ್ಲ ಅಂತ ಸಂಕಲ್ಪ ಆಗಿರ್ತಕ್ಕಂಥ ಕುಟುಂಬ ಇವತ್ತು ಒಂದು ಕೃತಜ್ಞತಾ ಭಾವದಿಂದ ಬಂದಾಗ ಒಬ್ಬ ಜವಾಬ್ದಾರಿಯುತ ವೈದ್ಯನಾಗಿ, ನಾನೊಬ್ಬ ಪಾಲಕ ಪೋಷನಾಗಿ, ಒಬ್ಬ ತಂದೆಯಾಗಿ ಆ ಕಾರ್ಯಕ್ರಮದಲ್ಲಿ ಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಕಷ್ಟ ಸಾಧ್ಯ ಸಮಯ ನಿಮಿತ್ತ. ಅಂಥ ಮದುವೆಯಲ್ಲಿ ಬೇರೆಯವ್ರಿಗೆ ಹೋಗಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕಣ್ಣು ತುಂಬಿಸ್ಕೊಂಡು ಆ ಮದುವೆಯಲ್ಲಿ ಇದ್ದು ಬಂದಿದ್ದು ನನಗೆ ನನ್ನ ವೃತ್ತಿಪರ ಬದುಕಿನ ತುಂಬ ಸಾರ್ಥಕ ಕ್ಷಣ. ಆ ಥರದ ಒಂದು ಸಂಪರ್ಕ ಸಂಬಂಧ ಒಂದು ಆರೋಗ್ಯ ಸಾಧಕರಿಗೆ ಅವರ ಕುಟುಂಬದ ಜೊತೆಗೆ, ಬರೀ ಸಾಧಕರ ಜೊತೆಗಲ್ಲ, ಅವರ ಕುಟುಂಬದ ಜೊತೆ ಒಬ್ಬ ವೈದ್ಯರಿಗೆ ಇರಬೇಕಾದದ್ದು ಅನಿವಾರ್ಯ ಮತ್ತು ಅವಶ್ಯ. ಅದು ಪ್ರತಿ ಕ್ಷಣ ಅನುಕ್ಷಣ. ಈಗ ಕಣ್ಣಲ್ಲಿ ನೀರು ಬಂದರೆ ನಾವು ಆನಂದ ಬಾಷ್ಪ ಬರಲಿ ಅಂತ ಅಪೇಕ್ಷಿಸ್ತೀವಿ, ನಿಲ್ಲಿಸ್ತೀವಿ. ನನ್ನ ಕಣ್ಣಲ್ಲೂ ನೀರು ಬಂದರೆ ಪ್ರತಿ ಕ್ಷಣ ಆನಂದ ಬಾಷ್ಪ ಬರುವಂಥ ಸಂದರ್ಭ ನನ್ನ ಪೇಷಂಟ್ಸ್ ಒದಗಿ ಬರಲಿ ಅಂತಕ್ಕಂಥ ಪ್ರಾರ್ಥನೆನ ನಾನು ಧನ್ವಂತರಿಯಲ್ಲಿ ಮಾಡ್ತೇನೆ. ಇನ್ನು ನಿಮ್ಮ ಜೀವನದಲ್ಲಿ ಮರೆಯಲಾಗದ ವ್ಯಕ್ತಿ ಅಂತ ಹೇಳಿದರೆ? ನನ್ನ ತಂದೆ ತಾಯಿ ಅಫ್ಕೋರ್ಸ್, ಹೌದು, ನನ್ನ ಬದುಕು ಕಟ್ಟಿಕೊಟ್ಟವರು. ನಾನು ಮಾಸ್ಟರ್ ಹಿರಣ್ಣಯ್ಯನವ್ರನ್ನ ಪ್ರತಿಕ್ಷಣ ಅನುಕ್ಷಣ ಸ್ಮರಿಸ್ತೇನೆ. ಯಾಕಂದರೆ ನಾನು ತುಂಬ ಇಂಟ್ರೋವರ್ಟ್ ಆಗಿದ್ದೆ. ನೀವು 25 ವರ್ಷಗಳ ಕೆಳಗೆ ನನ್ನ ಮಾತಾಡಿಸಿದ್ರೆ ಎಲ್ಲೋ ಅಲ್ಲಿ ಇಲ್ಲಿ ಒಂದು ಮೇಜ್ ಗುದ್ದಿ ಡಿಬೇಟನ್ನು ಮಾತಾಡಿಸ್ತಿದ್ದೆ ಬಿಟ್ಟರೆ ಮುಕ್ತವಾಗಿ 4-6 ಜನ ಮಧ್ಯೆ ಹೀಗೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡ್ತಕ್ಕಂಥ ಸಾಧ್ಯತೆಗಳು ಕಷ್ಟ ಸಾಧ್ಯ ಅಥವಾ ಅಸಾಧ್ಯ ಅಂತ ಆಗ್ತಿತ್ತು. ಇವತ್ತು ಸಾವಿರಾರು ಕಂತುಗಳಲ್ಲಿ ಅಥವಾ ಸಾವಿರಾರು ಪೇಷಂಟ್ಸ್ ನನ್ನ ಕಣ್ಮುಂದೆ ಇಟ್ಕೊಂಡು ಹೀಗೆ ಮಾತನಾಡಬಲ್ಲೆ ಅಂದರೆ ಆ ಪುಣ್ಯಾತ್ಮ ಕೊಟ್ಟಂತಹ ಭಿಕ್ಷೆ ಅಂತ ನಾನು ತುಂಬ ವಿನಮ್ರವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನನಗೆ ಮಾತು ಕಲಿಸ್ಕೊಟ್ರು, ನನಗೆ ಭಯ ಹೋಗಿಸಿದ್ರು, ನನಗೆ ಶಕ್ತಿ ತುಂಬಿದ್ರು, ಸ್ಥೈರ್ಯ ತುಂಬಿದ್ರು, ಆತ್ಮವಿಶ್ವಾಸ ತುಂಬಿದ್ರು, ಬದುಕನ್ನು ಹೀಗೆ ನಡೆಸಬೇಕು ಅಂತಕ್ಕಂಥ ಮಾರ್ಗದರ್ಶಿ ಸೂತ್ರವನ್ನು ಹಾಕಿ ಹೋದರು. ಕಾಲವಾಗಿ 5 ವರ್ಷ ಆದರೂ ಅನುಕ್ಷಣ ಪ್ರತಿಕ್ಷಣ ಆ ಪುಣ್ಯಾತ್ಮನ ನೆನೆಸದೇ ಇರತಕ್ಕಂಥ ಕ್ಷಣವೇ ಇಲ್ಲ. ಇನ್ನು ನೀವು ಡಾಕ್ಟ್ರು, ಹಾಗಾಗಿ ಕೇಳ್ತೀನಿ, ನಿಮ್ಮ ಡೈಲಿ ರುಟೀನ್ ಹೆಂಗಿರುತ್ತೆ? ಅಂದರೆ ನೀವು ಎಷ್ಟೊತ್ತಿಗೆ ಹೇಳ್ತೀರಾ, ಏನೇನು ಮಾಡ್ತೀರಾ, ಎಷ್ಟೊತ್ತಿಗೆ ಮಲಗ್ತೀರಾ ಅಂತ ಹೇಳಿ? ತುಂಬ ಸರಳವಾದ ರೊಟೀನ್ ಶೇಷ, ಅದರಲ್ಲಿ ಏನು ವಿಶೇಷ ಇಲ್ಲ. ಬೆಳಗ್ಗೆ 5ರಿಂದ 5:30 ಹೇಳ್ತೀನಿ. ನನ್ನ ನಿತ್ಯ ಕರ್ಮಗಳು ಮಾಡ್ಕೊಂಡು 6 ಗಂಟೆಗೆ ನಾನು ಸಮಾಜಕ್ಕೆ ಅಂತ ಬಂದರೆ ನಾನು ವಾಕಿಂಗು ಅಲ್ಲೇ. ನನ್ನ ಹತ್ರ ಇವತ್ತಿಗೂ ಡ್ರೈವರ್ ಇಲ್ಲ. ಇವತ್ತಿಗೂ ಬಹುತೇಕ ಎಲ್ಲ ಕರೆಗಳನ್ನು ನಾನೇ ಮಾಡ್ತೇನೆ. ಆ್ಯಂಡ್ ಸುಮ್ಮನೆ ಅಲ್ಲಿ ಆ ಡಾಕ್ಟ್ರ್ ಪೈನಾಪಲ್ ತಿನ್ನೋಂದ್ರು, ನೀವು ಜಿಲೇಬಿ ತಿನ್ನೋಂದ್ರೆ ಬೇಡವಾ ಈ ಥರ ಒಣ ಚರ್ಚೆಗಳನ್ನ ತುಂಬ ಮೊಟಕಿಸಿ ಫೋನನ್ನು ಇಟ್ಬಿಡ್ತೇನೆ. ಜಿನೈನ್ ಇನ್ಕ್ವೈರೀಸ್ ಇದ್ದರೆ ತುಂಬ ಸಹರ್ಷದಿಂದ ಅವ್ರ ಜೊತೆ ಮಾತಾಡ್ತೇನೆ. ಆ್ಯಂಡ್ ಟ್ರಾವೆಲಿಂಗ್ ನಂಗೆ ತುಂಬ ಇಷ್ಟ. ಕಾಡು ಮೇಡು ಬೆಟ್ಟ ನೆಲ ಜಲ ಇದು ಸುತ್ಕೊಂಡು ಹೋಗ್ತಾ ಇರ್ತೇನೆ. ಆ್ಯಂಡ್ ಒಳ್ಳೆ ಸಂಗೀತವನ್ನು ಕೇಳ್ತೇನೆ. ನಾನು ಓದೋದು ಭಾಳ ಕಡಿಮೆ, ಕೇಳಿಸ್ಕೊಳ್ಳೋದು ಜಾಸ್ತಿ, ಮಾತು ಜಾಸ್ತಿ. ನಿಮಗೆ ಗೊತ್ತಿದ್ದ ಹಾಗೆ ಕೇಳಿಸ್ಕೊಳ್ತೀನಿ. ತುಂಬ ಒಳ್ಳೆಯ ಅಂಶಗಳನ್ನು ಪ್ರತಿನಿತ್ಯ ನನ್ನ ಕಾರ್ ಡ್ರೈವಿಂಗಲ್ಲಿ ಸಂಪೂರ್ಣ ನಾನು ರೇಡಿಯೋ ಹಾಡು ಗಿಡು ಕೇಳಲ್ಲ. ಇತ್ತೀಚಿನ ಕಳೆದ 5-6 ವರ್ಷಗಳಿಂದ ಒಳ್ಳೆಯ ಅಂಶಗಳನ್ನು ಯೂಟ್ಯೂಬ್ನಲ್ಲಿ ಬರ್ತಕ್ಕಂಥದ್ದು ಆಲಿಸ್ತೇನೆ, ಸಾಧ್ಯವಾದಷ್ಟು ಪಾಲಿಸ್ತೇನೆ. ಆ್ಯಂಡ್ ಸರಳ ಜೀವನ, ಮಧ್ಯಮ
ಆರ್ಥಿಕ ಪರಿಸ್ಥಿತಿಯ ಬದುಕನ್ನು ನಾನು ಒಪ್ಪಿದ್ದೇನೆ. ಅದು ನನಗೆ ಹೆಮ್ಮೆಯ ವಿಚಾರ. ಇವತ್ತು ರಸ್ತೆಯಲ್ಲಿ ಜೋಳ ತಿಂತೇನೆ, ಇವತ್ತು ರಸ್ತೆಯಲ್ಲಿ ಪೇರ್ಲೆ ಹಣ್ಣು ಚೇಪೆಕಾಯಿ ತಿಂತೇನೆ, ಇವತ್ತಿಗೂ ನನಗೆ ಇಷ್ಟ ಆಯಿತು ಇಡ್ಲಿನ ತಿಂತೇನೆ. ಯಾರಾದರೂ ಕಾಮೆಂಟ್ ಮಾಡಿದ್ರೆ ಟಿ ವಿಲಿ ಬರ್ತೀಯ ಡಾಕ್ಟ್ರಾಗಿ ಬೀದಿಲಿ ಇಡ್ಲಿ ತಿಂತೀಯ ಅಂದರೆ ನನ್ನ ಬದುಕು ನನ್ನ ಊಟ ಅಂತಕ್ಕಂಥದ್ದು ನನ್ನ ವಾದ. ಹಾಗಾಗಿ ನನಗೆ ಯಾವುದೇ ಕ್ಲೀಶೆಗಳಿಲ್ಲ, ಯಾವುದೇ ಭಯ ಇಲ್ಲ, ಯಾವುದೇ ಮುಜುಗರವೂ ಇಲ್ಲ. ಬದುಕು ನನ್ನದು. ವೈಯಕ್ತಿಕ ಬದುಕು ಶುದ್ಧ, ಸಾರ್ವಜನಿಕ ಬದುಕು ಶುದ್ಧ, ಸಾರ್ಥಕ. ಹಾಗಾಗಿ ಅದು ನನಗೆ ಸುಮಧುರ. ಹೆಂಗೆ ಫ್ಯಾಮಿಲಿ ಟೈಮ್ ಮತ್ತು ನಿಮ್ಮ ಪ್ರೊಫೆಷನ್ ಟೈಮನ್ನು ಮ್ಯಾನೇಜ್ ಮಾಡ್ತೀರಿ ಅಂತ? ಫ್ಯಾಮಿಲಿ ಇರೋರೆಲ್ಲ ಪ್ರೊಫೆಷ್ನಲ್ಸೇ, ಹಾಗಾಗಿ ಆ ಭಯ ಇಲ್ಲ. ಪ್ರೊಫೆಷನಲ್ಲಿ ಬರ್ತಕ್ಕಂಥ ಎಲ್ಲ ಆರೋಗ್ಯ ಸಾಧಕರು ನನಗೆ ಅಷ್ಟೇ ಸನ್ಮಿತ್ರರು. ನಾನು ಯಾವುದೋ ದೇಶದಿಂದನೋ ಯಾವುದೋ ಊರಿಂದನೋ ಬೆಂಗಳೂರು ಬರಬೇಕು ಅಂದರೆ ಏರ್ಪೋರ್ಟಲ್ಲಿ ನಮ್ಮ ಪೇಷಂಟ್ಸ್ನ ಹತ್ತಿಸ್ಕೊಂಡು ವಾಪಸ್ ಅದೇ ಕಾರಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಒಟ್ಟಿಗೆ ಏರ್ಪೋರ್ಟ್ ಹೋಗಿರೋ ದಿನಗಳು ಅನೇಕ ಇದ್ದಾವೆ. ನಾನೆಲ್ಲೋ ಬೆಂಗಳೂರಿಂದ ಮೈಸೂರಿಗೋ ತುಮಕೂರಿಗೋ ಹೋಗಬೇಕು ಅಂದಾಗ ಅದೇ ನನ್ನ ಆಫೀಸ್ಗೆ ಬರ್ತಕ್ಕಂಥ ಆರೋಗ್ಯ ಸಾಧಕರು ಬನ್ನಿ ಸರ್ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂದರೆ ನಾನು ಅವ್ರ ಜೊತೆ ಕೂತ್ಕೊಂಡು ಅಲ್ಲೇ ದಾರಿಲಿ ಇಡ್ಲಿನೋ ದೋಸೆನೋ ತಿನ್ಕೊಂಡು ಅವ್ರ ಜೊತೆ ವಾಪಸ್ ಮೈಸೂರು ತುಮಕೂರು ಹೋಗಿದ್ದು ಇದೆ. ನಾನೆಲ್ಲೋ ಹುಬ್ಬಳ್ಳಿಗೆ ಹೋಗಬೇಕು ಧಾರವಾಡಕ್ಕೆ ಹೋಗಬೇಕು ಅಂದಾಗ ಅವ್ರು ದಾವಣಗೆರೆ ಹೋಗಬೇಕು ಅಂದರೆ ನನ್ನ ಕಾರ್ನವ್ರು ಇಳಿಸ್ಕೊಂಡು ಹೋಗಿದ್ದು ಇದೆ. ಸೊ ನನಗೆ ಯಾವುದೋ ಆ ಥರ ಬಯಾಸ್ ಫೀಲಿಂಗ್ಸು ಇಲ್ಲ. ಅವ್ರ ಕೆಳಗೆ ನನ್ನ ಮೇಲಂತ ಅಂತ ನನಗೂ ಇಲ್ಲ, ಅವ್ರಿಗೂ ಇಲ್ಲ. ಹಾಗಾಗಿ ಒಳ್ಳೆಯ ಸ್ನೇಹಮಯವಾದಂಥ ಜೀವನ ಇರೋದ್ರಿಂದ ನಾನು ಯಾರ ಜೊತೆ ಎಲ್ಲರ ಜೊತೆ ಬೇಕಾದ್ರೂ ಮಿಕ್ಸ್ ಆಗ್ತೇನೆ. ಆದರೆ ನನ್ನನ್ನು ನಾನಾಗಿ ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಆ ಸಮನ್ವಯ ಸಾಧ್ಯ. ಲೈಫನ್ನು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು, ಖಂಡಿತ ಮಾಡ್ಕೋಬಾರ್ದು. ಅದರಿಂದ ಯಾವುದೇ ಲಾಭ ಇಲ್ಲ. ಸರ್, ಇನ್ನೊಂದು ಕೇಳಲೇಬೇಕು. ಇಷ್ಟು ವರ್ಷಗಳ ಅನುಭವದ ಜೊತೆಗೆ ನಿಮ್ಮ ಡ್ರೀಮ್ ಏನು ಅಂತ, ದೊಡ್ಡ ಕನಸು, ಇದೊಂದು ನಾನು ಮಾಡಲೇಬೇಕು ಅಂತ ಹೇಳಿ? ಸತ್ತ ಮೇಲೆ ಬದುಕಬೇಕು, ಬದುಕಿದ್ದಾವಾಗಲೇ ಸಾಯಬಾರ್ದು. ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕು, ಕೈಲಾದಷ್ಟು ಮಾಡಬೇಕು. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ರಿಮೆಂಬರ್ ದ ಡೇ ಯು ಆರ್ ಬಾರ್ನ್, ಯು ಆರ್ ಕ್ರೈಯಿಂಗ್ ಆ್ಯಂಡ್ ಪೀಪಲ್ ಅರೌಂಡ್ ಯು ಆರ್ ಲಾಫಿಂಗ್. ಟ್ರೈ ಟು ಲೀಡ್ ಅ ಲೈಫ್ ಸಚ್ ದ್ಯಾಟ್ ವೆನ್ ಯು ಗೋ ಲಾಫಿಂಗ್ ಪೀಪಲ್ ಅರೌಂಡ್ ಯು ಶಲ್ ಕ್ರೈ ಅಂತ. ಅದು ನನ್ನ ಬದುಕಿನಲ್ಲೂ ಆಗಬೇಕು ಅಂತಕ್ಕಂಥ ಏಕಮೇವ ಅದ್ವಿತೀಯ ಆಸೆ ನನಗೆ. ಸರ್, ಕೊನೆಯದಾಗಿ ಆಯುರ್ವೇದ ಕ್ಷೇತ್ರಕ್ಕೆ ಡಾಕ್ಟರ್ ಆಗಿ ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕಾಲಿಡಬೇಕು ಅಂತ ಹೇಳುವಂಥ ಹೊಸಬರಿಗೆ ತಾವೇನು ಹೇಳ್ತೀರಿ? ಆಯುರ್ವೇದಕ್ಕೆ ಬನ್ನಿ, ಆಯುರ್ವೇದನ ಒಪ್ಕೊಳ್ಳಿ, ಆಯುರ್ವೇದನ ಅಪ್ಕೊಳ್ಳಿ. ಧರ್ಮೋ ರಕ್ಷತಿ ರಕ್ಷಿತ ಇದ್ದಂಗೆ ನೀವು ಆಯುರ್ವೇದವನ್ನು ರಕ್ಷಿಸಿದರೆ ಸದಾಕಾಲ ಸರ್ವಕಾಲ ನಿಮ್ಮ ತಲೆಮಾರಿಗೆ ಮುಂದಿನ ತಲೆಮಾರಿಗೂ ಆಯುರ್ವೇದವನ್ನು ನೀವು ರಕ್ಷಿಸಿದರೆ ಆಯುರ್ವೇದ ನಿಮ್ಮನ್ನು ರಕ್ಷಿಸುತ್ತೆ. ಅದ್ರ ಬಗ್ಗೆ ಯಾವುದೇ ಭಯ ಭೀತಿ ಆತಂಕ ಬೇಡ. ನೋ ಫಿಯರ್ ವೆನ್ ಆಯುರ್ವೇದ ಇಸ್ ಹಿಯರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀಷಿಯಸ್ ಟೈಮಿಗೆ, ಪ್ರೀಷಿಯಸ್ ನಾಲೆಜ್ಗೆ ಸರ್. ನಮಸ್ಕಾರ. ಸೊ ಇದು ಡಾಕ್ಟರ್ CA ಕಿಶೋರ್ ಅವರ ಜೊತೆಗಿನ ಬಾಸ್ಕಾಸ್ಟ್. ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.